ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ದೇವರು ದೇವಕುಮಾರಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರ ಪ್ರೀತಿಯಿಂದ ದೇವರ ವಾಕ್ಯವನ್ನು ಆಲಿಸಲು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಈ ದಿನ ನಾವು ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗಾಂಶ ಪ್ರಿಯರೇ, ನಂಬಿಕೆಯಲ್ಲಿ ಐಶ್ವರ್ಯವಂತರು. ಹೌದು ಪ್ರಿಯರೇ, ನಂಬಿಕೆಯಲ್ಲಿ ಐಶ್ವರ್ಯವಂತರ ಬಗ್ಗೆ ಧ್ಯಾನಿಸೋಣ ಪ್ರಿಯರೇ. ಇದಕ್ಕೆ ಮೊದಲು ನಾವು ತಂದೆಯಾದ ದೇವರ ಸಹಾಯವನ್ನು, ದೇವಕುಮಾರನ ಸರ್ವಜ್ಞಾನವನ್ನು, ದೇವರ ಪರಿಶುದ್ಧಾತ್ಮನ ಬುದ್ಧಿ ವಿಕಾಸವನ್ನು, ಕೃಪೆಯನ್ನು, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಒಳ್ಳೆಯ ಹೊಲದಂತಿರುವ ಹೃದಯವನ್ನು ಬೇಡಿಕೊಳ್ಳೋಣ ಪ್ರಿಯರೇ. ಕೇಳುವ ದೇವರ ಮಾತುಗಳು ಒಳ್ಳೆಯ ನೆಲದಲ್ಲಿ ಬಿದ್ದ ಬೀಜದಂತೆ ನಮ್ಮ ಹೃದಯದಲ್ಲಿ ಬಿದ್ದು 100ಕ್ಕೆ 100 60-30 ಫಲ ಕೊಟ್ಟು ಆ ಫಲ ಶಾಶ್ವತವಾಗಿ ನಿಲ್ಲುವಂತೆ ಅನೇಕ ಮನುಷ್ಯ ಮಕ್ಕಳನ್ನು ದೇವರ ಮಕ್ಕಳಾಗಿಸುವಂತೆ, ರಕ್ಷಣೆಗೆ, ಸತ್ಯತೆ, ಜ್ಞಾನಕ್ಕೆ, ನಿತ್ಯ ಜೀವಕ್ಕೆ ತರುವಂತೆ ಸೈತಾನನ ನೊಗಗಳನ್ನು ಮುರಿದು ಪರಿಶುದ್ಧ ದೇವರ ಮಕ್ಕಳಾಗಿಸುವಂತೆ ದೇವರು ನಮ್ಮನ್ನು ಆಶೀರ್ವದಿಸಲಿ ಪ್ರೇರೆ. ಪ್ರಾರ್ಥಿಸೋಣ ಪ್ರೇರೆ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಆತ್ಮ ಸ್ವರೂಪನೇ, ಪ್ರೀತಿ ಸ್ವರೂಪನೇ, ನಂಬಿಗಸ್ತನು, ನೀತಿವಂತನಾದ, ನಿರೀಕ್ಷೆಯ ಮೂಲನಾದ ದೇವರೇ, ರಕ್ಷಕ, ಸೃಷ್ಟಿಕರ್ತ, ಪೋಷಕನಾದ ದೇವರೇ, ನಿಮಗೆ ಸ್ತೋತ್ರ ತಂದೆ. ಯೇಸು ಕ್ರಿಸ್ತ ರಕ್ಷಣೆಯ ಜೀವಾಧಿಪತಿಯ ನಾಮದಲ್ಲಿ. ಹೌದು ತಂದೆ, ನಂಬಿಕೆಯಲ್ಲಿ ಶ್ರೀಮಂತರು ಎನ್ನುವ ಪರಿಶುದ್ಧ ಗ್ರಂಥದ ಸತ್ಯವೇದದ ವಾಕ್ಯ ಭಾಗದಿಂದ ಧ್ಯಾನಿಸಲಿರುವಾಗ ನಂಬಿಕೆಯಲ್ಲಿ ಶ್ರೀಮಂತರು ಯಾರು ಎಂದು ತಿಳಿದುಕೊಂಡು ನಾವು ಕೂಡ ಈ ವಾಕ್ಯ ಭಾಗದ ಕೇಳಲು ಬಂದಿರುವ ಎಲ್ಲ ಮಕ್ಕಳು ನಾನು ನಂಬಿಕೆಯಲ್ಲಿ ಶ್ರೀಮಂತರಾಗುವಂತೆ, ನಂಬುವುದಾದರೆ ದೇವರ ಮಹಿಮೆಯನ್ನು ಕಾಣುತ್ತಿ ಎಂದು ಮಾರ್ತಳಿಗೆ ಹೇಳಿದಂತೆ ನಮಗೂ ಕೂಡ ನಂಬಿಕೆಯಲ್ಲಿ ಶ್ರೀಮಂತರಾಗಿ ನಿಮ್ಮ ಮಹಿಮೆಯನ್ನು ಕಾಣುವಂತೆ, ಭಯಂಕರನು, ಪರಿಶುದ್ಧನು, ಯಾರು ಸಮೀಪಿಸದ ತೇಜಸ್ಸಿನಲ್ಲಿ ವಾಸಿಸುವ ದೇವರು ನಿಮ್ಮನ್ನು ಯೇಸು ಕ್ರಿಸ್ತನ ಸ್ವರೂಪದಲ್ಲಿ ಕಾಣುವಂತೆ, ನಿಮ್ಮಲ್ಲಿ ಮಹಿಮೆ ಹೊಂದುವಂತೆ ನಾವೆಲ್ಲರೂ ಅನುಗ್ರಹಿಸಬೇಕೆಂದು ದುಷ್ಟನ ಎಲ್ಲ ಅಂಧಕಾರದ ಶಕ್ತಿಗಳು, ನಿರರ್ಥಕ ನಡವಳಿಕೆ, ನಿರ್ಜೀವ ಕ್ರಿಯೆ, ಮೂಢನಂಬಿಕೆ, ವಿಗ್ರಹ ಆರಾಧನೆ, ಲೋಕ, ಲೌಕಿಕತೆ, ಕಣಿನ ಶರೀರದಾಶೆ, ಬದುಕುಬಾಣಿನ ಡಂಬ, ಭಯದ ಆತ್ಮಗಳು, ಎಲ್ಲ ಚಿಂತೆಗಳು, ಗುಣಗುಟ್ಟುವಿಕೆ ನಜರೇತ್ ಯೇಸು ಕ್ರಿಸ್ತ ನಾಮದಲ್ಲಿ ತಂದೆ ನಿಮ್ಮ ಮಹಿಮೆಯ ಮೂಲಕ ನಾಶ ಮಾಡುತ್ತಾ ಬರಬೇಕೆಂದು, ಹೀಗೆ ನಾಶ ಮಾಡಲು ಮಹಾಕೃಪೆ ನೀಡುವಂತೆ ಅನುಗ್ರಹಿಸಬೇಕೆಂದು ನೀಡಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ, ನಂಬಿಕೆಯಲ್ಲಿ ನಾವು ಐಶ್ವರ್ಯವಂತರಾಗುವಂತೆ, ಈ ಲೋಕದಲ್ಲಿ ನಿಮ್ಮ ಮಹಿಮೆಯ ಮಕ್ಕಳಾಗುವಂತೆ, ಸೈತಾನನನ್ನು ಶಾಂತಿದಾಯಕ ದೇವರೇ, ಹೀಗೆ ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಹಾಕಿ ತುಳಿಸಿ ನಾಶ ಮಾಡುತ್ತಾ ಬರಬೇಕೆಂದು ಪರಾತ್ಪರ ದೇವರು, ದೇವಕುಮಾರನು ಆದ ಯೇಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ. ರಾಜಾದಿರಾಜನೇ, ದೇವಾದಿದೇವರೇ, ಯೆಹೋವನೇ, ಇರುವಾತನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಹೌದು ಪ್ರೇರೆ, ನಂಬಿಕೆಯಲ್ಲಿ ಐಶ್ವರ್ಯವಂತರು. ಈ ಅಂಶವನ್ನು ನಾವು ಧ್ಯಾನಿಸುವ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಆಡಿಕೊಂಡು ಸಿದ್ಧರಾಗೋಣ ಪ್ರೇರೆ. ಹಾಡು, ಶ್ರೀಮಂತನೇ ಯೇಸುವೆ, ನನ್ನ ಆತ್ಮದ ಅಭಿಷೇಕವೇ, ನನ್ನ ಅಭಿನಯ ಸಂಗೀತವೇ. ಇನ್ನು ಹಾಡನ್ನು ಆಡಿಕೊಳ್ಳೋಣ ಪ್ರೇರೆ. ನನ್ನೊಂದು ಏಕೀಭವಿಸಿ ಹಾಡಿರಿ. ಶ್ರೀಮಂತನಾದ ದೇವರೊಂದಿಗೆ ನಾವು ಕೂಡ ವಿಶ್ವಾಸದಲ್ಲಿ, ನಂಬಿಕೆಯಲ್ಲಿ ಶ್ರೀಮಂತರಾಗೋಣ. ದೇವರ ಮಹಿಮೆಯ ಮಕ್ಕಳಾಗಿ ಲೋಕದಲ್ಲಿ ಪ್ರಕಾಶಿಸೋಣ ಪ್ರೇರೆ. ಅಸಾಧ್ಯವಾದ ಕಾರ್ಯಗಳನ್ನು ಮಾಡುತ್ತಾ ಪರಿಶುದ್ಧನಿಗೆ ಸಾಕ್ಷಿಗಳಾಗುವಂತೆ, ನಿತ್ಯ ಜೀವ ಒಡೆಯನಿಗೆ. ಆಮೇನ್. ಥ್ಯಾಂಕ್ ಯು ಜೀಸಸ್. ಹಾಡು ಪ್ರೇರೆ, ನನ್ನೊಂದು ಏಕೀಭವಿಸಿ ಹಾಡಿರಿ.
ಶ್ರೀಮಂತನೇ ಯೇಸುವೇ, ಆತ್ಮಕ್ಕೆ ಅಭಿಷೇಕವೇ ನನ್ನ ಅಭಿನಯ ಸಂಗೀತವೇ. ಶ್ರೀಮಂತನೇ ಯೇಸಪ್ಪ, ನಮ್ಮ ಆತ್ಮದ ಅಭಿಷೇಕವೇ ನಮ್ಮ ಅಭಿನಯ ಸಂಗೀತವೇ. ಶಿಲುಬೆದಾರಿ ನನ್ನ ಬಲಿಪೀಠವೇ, ನಿನ್ನ ರಕ್ತದ ಕೋಟೆ ನನಗೆ ನಿವಾಸವೇ. ಶಿಲುಬೆದಾರಿ ನಮ್ಮ ಬಲಿಪೀಠವೇ, ನಿನ್ನ ರಕ್ತದ ಕೋಟೆ ನನಗೆ ನಿವಾಸವೇ. ನನ್ನ ನೀನು ಕರೆದಂಥ ಕರೆಯ ರಹಸ್ಯವೇ, ಇದುವೇ ನಿನ್ನ ತ್ಯಾಗ ಸಂಕೇತವೇ. ನಮ್ಮ ನೀನು ಕರೆದಂಥ ಕರೆಯ ರಹಸ್ಯವೇ, ಇದುವೇ ನಿನ್ನ ತ್ಯಾಗ ಸಂಕೇತವೇ. ಯೇಸುವೇ, ಶ್ರೀಮಂತನೇ ಯೇಸುವೇ, ನನ್ನ ಆತ್ಮಕ್ಕೆ ಅಭಿಷೇಕವೇ ನನ್ನ ಅಭಿನಯ ಸಂಗೀತವೇ. ಮಹಿಮೆಯುಳ್ಳ ಯೇಸುವನ್ನು ನಂಬಿದ್ದರಿಂದ ಅಧೈರ್ಯ ಪಡೆನು ಕೃಪೆ ಹೊಂದಿದ್ದರಿಂದ. ಮಹಿಮೆಯುಳ್ಳ ಸುವಾರ್ತೆ ನಂಬಿದ್ದರಿಂದ ಅಧೈರ್ಯ ಪಡೆನು ಕೃಪೆ ಹೊಂದಿದ್ದರಿಂದ. ಮಹಿಮೆಯೊಂದಿಗೆ ನೀನು ಇಳಿದು ಬರುವ ವೇಳೆ ಮಾರ್ಪಾಟು ಹೊಂದುವೆ ನಿನ್ನ ಹೋಲಿಕೆಗೆ ಸಪ. ಮಹಿಮೆಯೊಂದಿಗೆ ನೀನು ಇಳಿದು ಬರುವ ವೇಳೆ ಮಾರ್ಪಾಟು ಹೊಂದುವೆ ನಿನ್ನ ಹೋಲಿಕೆಗೆ. ಶ್ರೀಮಂತನೇ ಯೇಸುವೇ, ನನ್ನ ಆತ್ಮಕ್ಕೆ ಅಭಿಷೇಕವೇ ನನ್ನ ಅಭಿನಯ ಸಂಗೀತವೇ. ಸಿಯೋನು ಶಿಖರವು ಸಿಂಹಾಸನವು, ವರಪುತ್ರರಿಗೆಲ್ಲ ವಾರಸತ್ವವು. ಸಿಯೋನು ಶಿಖರವು ಸಿಂಹಾಸನವು ನಿಮ್ಮದು ದೇವ, ವರಪುತ್ರರಿಗೆಲ್ಲ ವಾರಸತ್ವವು. ವಾಗ್ದಾನಗಳೆಲ್ಲ ನೆರವೇರಿಸಿರುವೆಯ, ವಾಗ್ದಾನ ಪೂರ್ಣನೇ ನನ್ನೇಸುದೇವ. ವಾಗ್ದಾನಗಳೆಲ್ಲ ನೆರವೇರಿಸಿರುವೆ, ವಾಗ್ದಾನ ಪೂರ್ಣನೇ ನನ್ನೇಸುದೇವ. ಶ್ರೀಮಂತನೇ ಯೇಸುವೇ, ನನ್ನ ಆತ್ಮಕ್ಕೆ ಅಭಿಷೇಕವೇ ನನ್ನ ಅಭಿನಯ ಸಂಗೀತವೇ. ಶ್ರೀಮಂತನೇ ಯೇಸಪ್ಪ, ನಮ್ಮ ಆತ್ಮಕ್ಕೆ ಅಭಿಷೇಕವೇ ನಮ್ಮ ಅಭಿನಯ ಸಂಗೀತವೇ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, living water flow. Amen. We welcome you, Father, in this place. We welcome you, Jesus Christ, Son of living God, in this word of God. We welcome you, Holy Spirit, fire with living water in your children's life, who want your word spread and listen. Take total control, Lord. Fill your faith, hope, love. We understand right way your word and live eternal life with you, Father, one day in heaven. In Jesus Christ mighty name we pray, Father, God Almighty. Amen. Amen. ಹೀಗೆ ಪ್ರೇರೆ ನಾವು ವಾಕ್ಯದೊಳಗೆ ಬನ್ನಿರಿ ಪ್ರೇರೆ ವಾಕ್ಯ ಭಾಗದೊಳಗೆ ಪ್ರವೇಶ ಆಗೋಣ.
ಈ ಹಾಡಿನ ಅರ್ಥವನ್ನು ಸ್ವಲ್ಪ ಧ್ಯಾನಿಸೋಣ ಪ್ರೇರೆ. ಶ್ರೀಮಂತನೇ ಏಸುವೆ. ಏಸು ಶ್ರೀಮಂತ ಆಗಿದ್ದಾನೆ ಪ್ರೇರೆ. ಹೌದು. ಭೂಮಿ, ಆಕಾಶ, ಸಮುದ್ರ, ಜಲಚರ, ಕಾಡು ಪ್ರಾಣಿ, ಹಣ್ಣಿನ ಗಿಡಗಳು, ಮನುಷ್ಯರನ್ನು, ಲೋಕದಲ್ಲಿ ಸಮಸ್ತ ಬೆಟ್ಟ ಗುಡ್ಡಗಳನ್ನು, ಭೂಪ್ರದೇಶಗಳನ್ನು ಉಂಟು ಮಾಡಿದ ದೇವರು ಪ್ರೇರೆ ಆತನು. ಆತನಿಗೆ ಹಣ ಬೇಕಾಗಿಲ್ಲ. ಆತನು ಸೃಷ್ಟಿಕರ್ತನಾಗಿದ್ದಾನೆ. ದೇವರ ವಾಕ್ಯ ಆಗಿದ್ದಾನೆ. ಆದಿಯಲ್ಲಿ ದೇವರ ವಾಕ್ಯ ಇತ್ತು. ಆ ವಾಕ್ಯ ದೇವರ ಬಳಿಯಲ್ಲಿತ್ತು. ಆ ವಾಕ್ಯವು ದೇವರೊಂದಿಗಿತ್ತು. ಆ ವಾಕ್ಯದ ಮುಖಾಂತರ ಸಮಸ್ತ ಉಂಟಾಯಿತು ಪ್ರೇರೆ. ಆ ವಾಕ್ಯ ಇಲ್ಲದೆ ಒಂದು ಉಂಟಾಗಲಿಲ್ಲ, ಸಮಸ್ತ ಉಂಟಾಯಿತು ಆ ವಾಕ್ಯದಿಂದ. ಆ ವಾಕ್ಯದಲ್ಲಿ ಜೀವ ಇತ್ತು, ಸಜ್ಜೀವ, ನಿಜವಾದ ಜೀವ. ಆ ಜೀವ ಮನುಷ್ಯ ಕುಲದ ಬೆಳಕಾಗಿತ್ತು, ಎಲ್ಲ ಕುಲ ಭಾಷೆ ವರ್ಗದವರಿಗೆ. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸಿತ್ತು. ಕತ್ತಲು ಅದನ್ನು ಗೆಲ್ಲಲಾಗಲಿಲ್ಲ, ಗ್ರಹಿಸಲಿಲ್ಲ. ಇದೆಂಥ ಶಕ್ತಿ ಎಂದು. ಹೌದು ಪ್ರೇರೆ. ಹೀಗೆ ಆ ಶಕ್ತಿ, ಆ ಬೆಳಕು, ಆ ಜೀವ, ಆ ವಾಕ್ಯ ಅಂದರೆ ಸ್ವರ ಪ್ರೇರೆ, ಮಾತನಾಡುವುದು. ಹೌದು. ಅಕ್ಷರ ಓದ್ತೇವಲ್ಲ ಪ್ರೇರೆ. ಶ್ರೀಮಂತನೇ ಅಂದರೆ ಅದು ಅಕ್ಷರ, ಆದರೆ ಅದರೊಳಗೆ ಅರ್ಥ ಇದೆ. ಅಂದರೆ ಯಾರೊಬ್ಬರು ಮಾತಾಡಿದರೆ ಆ ವಾಕ್ಯದ ಅರ್ಥ ಸ್ವರವಾಗಿ ಹೊರಗಡೆ ಬರ್ತದೆ. ಅದು ಯೇಸುವಿಗೆ ವಾಕ್ಯ ಎಂದು ಹೆಸರು ಪ್ರೇರೆ. ವಾಕ್ಯ ಅಂದರೆ ಮಾತನಾಡುವಾತನು, ಜೀವಂತನು, ಬೆಳಕಾದಾತನು. ಹೌದು ಪ್ರೇರೆ. ಹೀಗೆ ಶ್ರೀಮಂತನಾಗಿದ್ದಾನೆ ಯೇಸು ಮಹಿಮೆಯಲ್ಲಿ. ಆತನು ನಮ್ಮೆಲ್ಲರ ಆತ್ಮಕ್ಕೆ ಅಭಿಷೇಕ ಆಗಿದ್ದಾನೆ ಪ್ರೇರೆ. ಇಂದಿನ ಅನೇಕ ಅಭಿಷೇಕ ಉಳ್ಳ ಸೇವಕರನ್ನು ನೋಡುತ್ತೇವೆ. ಅವರು ಆತ್ಮ ಅಭಿಷೇಕ ಪಡೆದರ, ದೇಹ ಅಭಿಷೇಕ ಪಡೆದರ ಗೊತ್ತಿಲ್ಲ ಪ್ರೇರೆ. ಪ್ರಶ್ನೆ, ಲೌಕಿಕರಂತೆ ಇರುತ್ತಾರೆ. ಹೌದು. ಆತ್ಮಕ್ಕೆ ಅಭಿಷೇಕ ಆಗಿದ್ದಾನೆ ಪ್ರೇರೆ. ಬಿಕಾಸ್ ವಿ ಆರ್ ಎ ಸ್ಪಿರಿಟ್. ವಿ ಆರ್ ಎ ಸ್ಪಿರಿಟ್ ಬೀಯಿಂಗ್. ವಿ ಹ್ಯಾವ್ ಎ ಸೋಲ್ ಆ್ಯಂಡ್ ವಿ ಲಿವ್ ಇನ್ ದ ಬಾಡಿ. ಅಂದರೆ ನಾವು ಆತ್ಮ ಆಗಿದ್ದೇವೆ ಪ್ರೇರೆ. ದೇವರ ಜೀವ ಶ್ವಾಸ ನಮ್ಮಲ್ಲಿ ಉದಿದ್ದಾನೆ. ನಮ್ಮಲ್ಲಿರುವುದು ದೇವರ ಆತ್ಮವೇ. ಅದು ದೇವರ ಆಜ್ಞೆ ಮೀರಿ ಕಲುಷಿತಗೊಂಡಿದೆ. ನಮ್ಮ ಪೂರ್ವಜನಾದ ಆದಾಮ ಮೂಲಪಿತನಿಂದ. ಆದರೂ ಮತ್ತು ದೇವರು ಮತ್ತೆ ತನ್ನ ಸಂಬಂಧ ಮಕ್ಕಳನ್ನಾಗಿ ಮಾಡಲು ಯೇಸು ಕ್ರಿಸ್ತನಾಗಿ ಬಂದಿದ್ದಾನೆ. ಕಳೆದೋದ ಪದವಿಯನ್ನು ದಯಪಾಲಿಸಲು ದೇವರ ಮಕ್ಕಳ ಪದವಿ, ಪರಿಶುದ್ಧರ ಪದವಿ, ದೇವರ ಮಹಿಮೆಯ ಪದವಿ, ದೇವರ ಒಂದಿಗೆ ಅನ್ಯೋನ್ಯತೆಯಿಂದ ಒಂದೇ ಕುಟುಂಬದ ಮಕ್ಕಳು, ಸ್ವಂತ ತಂದೆ ಮಕ್ಕಳ ಸಂಬಂಧ ಕೊಡಲು ಬಂದಿದ್ದಾನೆ ಯೇಸು. ಹೌದು ಪ್ರೇರೆ. ಹೀಗೆ ನಮ್ಮ ಆತ್ಮಕ್ಕೆ ಅಭಿಷೇಕ, ನಮ್ಮ ಅಭಿನಯ ಸಂಗೀತ ಆಗಿದ್ದಾನೆ ಪ್ರೇರೆ. ನಾವು ಮಾಡುವ ಕಾರ್ಯಗಳಲ್ಲೆಲ್ಲ ಆತನೇ ಮಾರ್ಗದರ್ಶಕನಾಗಿದ್ದಾನೆ. ಹೌದು. ಆತನೇ ನಮ್ಮ ಸಂಗೀತವಾಗಿದ್ದಾನೆ, ಕೊಂಡಾಡುವ ಗೀತೆ. ಹೀಗೆ ಶಿಲುವೆ ದಾರಿ ನಮ್ಮ ಬಲಿಪೀಠ ಆಗಿದ್ದಾನೆ. ಹೌದು. ನಾವು ಪ್ರಾರ್ಥಿಸಲು ಹೋಗಬೇಕಾದ ಸ್ಥಳ ಆಗಿದ್ದಾನೆ. ಶಿಲುವೆಯಲ್ಲಿ ಪ್ರಾಣ ಕೊಟ್ಟು ಮರಣ ಗೆದ್ದ, ಸೈತಾನ್ನ ತಲೆಯನ್ನು ಜಜ್ಜಿದ, ಮರಣ ಗೆದ್ದು ಪುನರುತ್ಥಾನನಾಗಿ ಯುಗ ತರಕು ಜೀವಿಸುವನಾಗಿದ್ದೇನೆ. ಯುಗದ ಸಮಾಪ್ತಿ ಎಲ್ಲ ದಿನ ನಿಮ್ಮೊಂದಿಗಿರುತ್ತೇನೆ. ತಾಯಿ ಮರೆತರು ನಾನು ಮರೆಯುವುದಿಲ್ಲ ಎಂದು ನಮ್ಮ ಜೊತೆಗಿದ್ದಾನೆ ಪ್ರೇರೆ. ಆ ಶಿಲುಬೆ ನಮ್ಮ ಪ್ರಾರ್ಥನೆ ಬಲಿಪೀಠ. ಯೇಸುವಿನ ರಕ್ತದ ಕೋಟೆ ನಮಗೆ ನಿವಾಸವಾಗಿದೆ ಪ್ರೇರೆ. ಸೈತಾನನು ಆ ಕೋಟೆಯನ್ನು ದಾಟಿ ಬರುವುದಿಲ್ಲ. ಕಾರಣ ಯೇಸು ರಕ್ತ. ಯೇಸು ನನಗಾಗಿ ರಕ್ತ ಸುರಿಸಿದನು. ನನ್ನ ಪಾಪ ಕೊಡುವ ಸಂಬಳ ಮರಣ ತನ್ನ ಮೇಲೆ ತೆಗೆದುಕೊಂಡನು. ನನಗಾಗಿ ಗಾಯ ಹೊಂದಿದನು ಗುಣಪಡಿಸಲು. ಮಾನಸಿಕ, ಆತ್ಮಿಕ, ಶಾರೀರಿಕ ಎಲ್ಲ ರೋಗಗಳನ್ನು. ಮತ್ತು ಯೇಸು ರಕ್ತದಿಂದ ನನ್ನನ್ನು ಕೊಂಡುಕೊಂಡಿದ್ದಾನೆ ದೇವರು. ದೇವರಿಗಾಗಿ ದೇವಕುಮಾರ ಎಂದು ವಿಶ್ವಾಸಿಸುವುದಾದರೆ ಅದು ನಮಗೆ ನಿವಾಸವಾಗುತ್ತದೆ ಪ್ರೇರೆ. ಆ ಯೇಸು ರಕ್ತದ ನಿವಾಸದಲ್ಲಿರುವವರನ್ನು ಸೈತಾನ ಮುಟ್ಟಲು ಬರುವುದಿಲ್ಲ. ಕಾರಣ ಅದು ದೇವರ ರಕ್ತ, ಪರಿಶುದ್ಧವಾದ, ನಿಷ್ಕಳಂಕ, ನಿರ್ದೋಷವಾದ ರಕ್ತ. ಹೌದು. ಹೀಗೆ ನಮ್ಮನ್ನು ಕರೆದಿದ್ದಾನೆ ಪ್ರೇರೆ ಯೇಸು. ಆ ಕರೆಯ ರಹಸ್ಯ ಆತನ ತ್ಯಾಗವಾಗಿದೆ. ಆತನ ತ್ಯಾಗವನ್ನು ನಂಬಿದರೆ ಆ ರಹಸ್ಯ ತಿಳಿಯುತ್ತದೆ ನಮಗೆ, ದೇವರ ಪ್ರೀತಿಯ ರಹಸ್ಯ. ಶಿಲುಬೆಯಲ್ಲಿ ಪ್ರಾಣ ಕೊಟ್ಟ ಪ್ರೀತಿಯ ರಹಸ್ಯ. ಹೀಗೆ ಯೇಸುವನ್ನು ಅರಿತುಕೊಳ್ಳುವುದೇ ಉತ್ಕೃಷ್ಟವಾದ ಪ್ರೇರೆ. ಹೀಗೆ ಮಹಿಮೆಯುಳ್ಳ ಸೇವೆ ದಯಪಾಲಿಸುತ್ತಾನೆ ಯೇಸುವಿಗಾಗಿ
ಜೀವಿಸುವುದು, ಯೇಸುವಿನ ಸುವಾರ್ತೆ ಸಾರುವುದು, ಯೇಸುವಿನ ಕೈಯಲ್ಲಿ ಬಲವಾದ ಆಯುಧಗಳಾಗಿ ಲೋಕಕ್ಕೂ ಲೌಕಿಕತೆಗೂ ಸತ್ತು ನೀತಿ ಸ್ವರೂಪನ ದೇವಕುಮಾರನ ಪಾಲಿಗೆ ಜೀವಿಸುವುದು, ಸೈತಾನ ಕಾರ್ಯವನ್ನು ನಾಶ ಮಾಡುವುದು, ನಾಶವಾಗುತ್ತಿರುವ ಮಾರ್ಗದಲ್ಲಿರುವವರನ್ನು ಹುಡುಕಿ ರಕ್ಷಿಸುವುದು. ಹೌದು ಪ್ರಿಯರೇ, ನಿತ್ಯ ಜೀವದ ಒಡೆಯನಾದ ಯೇಸುವಿನ ಬಳಿಗೆ ತರುವುದು, ಅವರಿಗಾಗಿ ಪ್ರಾರ್ಥಿಸುವುದು. ಹೀಗೆ ಮಹಿಮೆ ಉಳ್ಳ ಸುವಾರ್ತೆಯಾದ ಯೇಸುವನ್ನು ಹೊಂದಿದ್ದರಿಂದ ಅಧೈರ್ಯ ಪಡುವುದಿಲ್ಲ ಪ್ರಿಯರೇ ನಾವೆಲ್ಲರೂ. ಮತ್ತು ಕೃಪೆ ಹೊಂದಿದ್ದರಿಂದ ಅಧೈರ್ಯ ಪಡುವುದಿಲ್ಲ. ಯೇಸುವೆ ಆ ಕೃಪೆ. ಮಹಿಮೆಯಿಂದ ಯೇಸು 2ನೇ ಸಾರಿ ತಿರುಗಿ ಬರಲಿದ್ದಾನೆ ಮತ್ತು ಆತನು ಬರುವ ವೇಳೆ ನಾವು ಮಾರ್ಪಾಟು ಹೊಂದುವಂತೆ ಆತನ ಹೋಲಿಕೆಗೆ ಮಾರ್ಪಡಿಸುತ್ತಾನೆ. ಹೌದು, ಹೀಗೆ ಸಿಯೋನ್ ಶಿಖರ, ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ, ಸಿಯೋನ್ ಶಿಖರ ಪರ್ವತ ದೇವರ ಸಿಂಹಾಸನ ಆಗಿದೆ ಪ್ರೇರೆ. ದೇವಕುಮಾರನ ಸಿಂಹಾಸನ. ವರಪುತ್ರರು ದೇವರು ಭೂಮಿಯೊಳಗಿಂದ ಸ್ವಂತ ಜನರಾಗಿ 1,44,000 ಜನರನ್ನು ಆರಿಸಿಕೊಂಡಿದ್ದಾನೆ ಪ್ರೇರೆ. ಅವರು ಕನ್ಯೆಯರಂತೆ ನಿಷ್ಕಳಂಕರು, ಅವರು ಸ್ತ್ರೀ ಸಂಪರ್ಕ ಇಲ್ಲದವರು, ಅವ್ರ ಬಾಯಲ್ಲಿ ಸುಳ್ಳಾದದ್ದು ಕಂಡುಬರಲಿಲ್ಲ, ಅವರು ನಿರ್ದೋಷಿಗಳು. ಭೂಮಿಯಲ್ಲೆಲ್ಲ ಅವರು ದೇವರಿಗೆ ಮೀಸಲಾದ ಪ್ರಥಮ ಫಲದಂತಾದರು. ಅವರು ಪ್ರಥಮ ಪುನರುತ್ಥಾನದಲ್ಲಿ ಭಾಗಿಗಳಾದರು. 2ನೇ ಮರಣದಿಂದ ಅವರಿಗೆ ಕೇಡಾಗುವುದಿಲ್ಲ, ನರಕದ ಯಾವ ಶಕ್ತಿಯಿಂದ. ಹೀಗೆ ಸಿಯೋನ್ ಶಿಖರ ತಂದೆಯ ಯೇಸುವಿನ ಪರಿಶುದ್ಧಾತ್ಮ ಪ್ರಭುವಿನ ಸಿಂಹಾಸನ ಆಗಿದೆ ಪ್ರೇರೆ. ವರಪುತ್ರರಿಗೆ ವಾರಸತ್ವ ಹೌದು ಪ್ರೇರೆ. ಮತ್ತು ವಾಗ್ದಾನಗಳನ್ನೆಲ್ಲ ನೆರವೇರಿಸಿದ್ದಾನೆ. ಒಡಂಬಡಿಕೆಯ ವಾಗ್ದಾನಗಳೆಲ್ಲ ನೆರವೇರಿಸಿದ್ದಾನೆ. ಯೇಸು ಬಂದು ತನ್ನ ಕಾರ್ಯಗಳನ್ನು ಮುಗಿಸಿದ್ದಾನೆ. ಶಿಲುಬೆಯಲ್ಲಿ 7 ಮಾತುಗಳನ್ನು ಆಡುವಾಗ ಎಲ್ಲವೂ ಸಮಾಪ್ತಿಯಾಯಿತು ಎಂದು 6ನೇ ಮಾತಾಡಿ 7ನೇ ಮಾತು, ತಂದೆ ನನ್ನ ಆತ್ಮ ನಿನ್ನ ಕೈಗೆ ಒಪ್ಪಿಸುತ್ತೇನೆ ಎಂದು ಹೇಳುತ್ತಾನೆ. ವಾಗ್ದಾನ ನೆರವೇರಿಸಿದ್ದಾನೆ. ವಾಗ್ದಾನ ಪುತ್ರನು, ವರದ ಮಗನು, ವಾಗ್ದಾನ ಪೂರ್ಣನು, ನಮ್ಮೆಲ್ಲರ ಯೇಸು ರಕ್ಷಕ. ನಮ್ಮ ಪಾಪಗಳಿಂದ ರಕ್ಷಿಸಿ ಕಾಯುವಾತನು, ದೇವರ ಶಕ್ತಿಯಿಂದ ತುಂಬಿಸಿ ಲೋಕದಲ್ಲಿ ನಾವು ಬೆಳಕಾಗಿ ಉಪಾಯಿ ಜೀವಿಸುವಂತೆ ಮಾಡುವಾತನು. ಹೌದು ಪ್ರಿಯ, ಅಂಥ ಕೃಪೆ ಪ್ರಭು ನಮ್ಮೆಲ್ಲರ ನೀಡಲಿ ಶ್ರೀಮಂತನು. ಆಮೇನ್. ಹೀಗೆ ವಾಕ್ಯ ಭಾಗದೊಳಗೆ ಪ್ರವೇಶಗೋಣ ಪ್ರಿಯರೇ. ಅಂಶ ನಂಬಿಕೆಯಲ್ಲಿ ಐಶ್ವರ್ಯವಂತರು. ಹೌದು, ನಾವು ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಓದ್ತೇವೆ ಪ್ರೇರೆ. ದ ಬುಕ್ ಆಫ್ ಜೇಮ್ಸ್ ಚಾಪ್ಟರ್ 2 ವರ್ಸ್ 5th ವರ್ಡ್. ಇಲ್ಲಿ ಓದುವುದಾದರೆ, ನನ್ನ ಪ್ರಿಯ ಸಹೋದರರೇ ಕೇಳಿರಿ, ದೇವರು ಲೌಕಿಕ ವಿಷಯದಲ್ಲಿ ಬಡವರಾಗಿರುವವರನ್ನು ಆದುಕೊಂಡು ಅವರು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿಯೂ ತನ್ನನ್ನು ಪ್ರೀತಿಸುವವರಿಗೆ ತಾನು ಬಾಧ್ಯವಾಗಿ ವಾಗ್ದಾನ ಮಾಡಿದ ರಾಜ್ಯಕ್ಕೆ ಬಾಧ್ಯರಾಗಿಯೂ ಇರಬೇಕೆಂದು ನೇಮಿಸಲಿಲ್ಲವೇ? ಹೌದು ಪ್ರಿಯ, ಇಲ್ಲಿ ಯಾಕೋಬನು 2ನೇ ಅಧ್ಯಾಯದಲ್ಲಿ ಪಕ್ಷಪಾತವನ್ನು ಕುರಿತು ಬರೆಯುವ ವಿಷಯದಲ್ಲಿ ಹೇಳುತ್ತಾ 5ನೇ ವಾಕ್ಯಕ್ಕೆ ಬರುವಾಗ ಶ್ರೀಮಂತರು ಬಡವರನ್ನು ಕೊಂಡು ಪಕ್ಷಪಾತ ಮಾಡುತ್ತಿದ್ದಾರೆ, ಹಾಗಿರಬಾರದು ಎನ್ನುವ ವಿಷಯದಲ್ಲಿ ಬರೆಯುತ್ತಾ ಶ್ರೀಮಂತರಿಗೆ ಹೇಳುತ್ತಿದ್ದಾನೆ ಪ್ರೇರೆ. ಅವರೆಲ್ಲ ವಿಶ್ವಾಸಿಗಳೇ ಇಬ್ಬರು. ಆದರೆ ನನ್ನ ಪ್ರಿಯ ಸಹೋದರರೇ ಕೇಳಿರಿ, ದೇವರು ಲೌಕಿಕ ವಿಷಯದಲ್ಲಿ ಬಡವರಾಗಿರುವವರನ್ನು ಅಂತ ಪ್ರೇರೆ. ಲೌಕಿಕ ವಿಷಯ ಅಂದರೆ ಏನು ತಿನ್ನುವುದು, ಏನು ಕುಡಿಯುವುದು, ಏನು ಒದ್ದುಕೊಳ್ಳುವುದು ಮತ್ತು ಸ್ವಾರ್ಥದಿಂದ ಜೀವಿಸುವುದರಲ್ಲಿ ಹಿಂದೆ ಇರುವವರು, ಲೌಕಿಕತೆಗೆ ಒಲಿದವರು, ಕಣ್ಣಿನಾಶೆ, ಶರೀರದಾಶೆ, ಬದುಕುವ ಡಂಬ, ಆ ವಿಷಯಗಳು ತಿಳಿಯದೆ ಇರುವವರು. ಲೌಕಿಕತೆ, ಕಣ್ಣಿನ ಶರೀರದಾಶೆ, ಬದುಕುವ ಡಂಬ, ಹಣದಾಶೆ, ಸ್ತ್ರೀಯಾಸೆ, ಗರ್ವ, ಇವೆಲ್ಲವುಗಳಲ್ಲಿ ಲೋಕದವ್ರ ಥರ ಇಲ್ಲ ಅಂತ ಪ್ರೇರೆ. ಇವರು ಕೋಪ ತಾಪ ಮಾಡಿಕೊಳ್ಳೋರು, ಹೊಟ್ಟೆ ಕಿಚ್ಚು, ಕಪಟ ಇಲ್ಲದವರು ಪ್ರೇರೆ. ಲೌಕಿಕ ವಿಷಯದಲ್ಲಿ ಸ್ವಾರ್ಥಿಗಳು ಅಥವಾ ಜಿಪಣತನ ಇಲ್ಲದವರು, ಲೌಕಿಕ ವಿಷಯದಲ್ಲಿ ಬಡವರಾಗಿರುವವರನ್ನು ಆದುಕೊಂಡು. ಅದು ಪ್ರೇರೆ, ಲೌಕಿಕ ವಿಷಯದಲ್ಲಿ ನಾವು ಒಂದು ವಾಕ್ಯ ನೋಡೋಣ ಪ್ರೇರೆ.
ಯೋಹಾನನ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ. ಜಾನ್ ಫಸ್ಟ್ ಲೆಟರ್ ಚಾಪ್ಟರ್ 2 ವರ್ಸ್ 15 to 17 ವರ್ಡ್. ಯೋಹಾನನ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 15-17 ಪ್ರೇರಿ. ಇಲ್ಲಿ ಓದುವುದಾದರೆ, ದೇವರನ್ನು ಪ್ರೀತಿಸುವವರು ಲೋಕವನ್ನು ಪ್ರೀತಿಸಬಾರದು. ಪ್ರೇರಿ, ದೇವರನ್ನು ಪ್ರೀತಿಸಿದರೆ ಲೋಕವನ್ನು ಪ್ರೀತಿಸಬಾರದು ಎಂದು ಯೋಹಾನನು ಹೇಳುತ್ತಿದ್ದಾನೆ ತನ್ನ ಪತ್ರಿಕೆಯಲ್ಲಿ. ಯೇಸು ಕ್ರಿಸ್ತನ ಆಪ್ತ ಶಿಷ್ಯ. ಹೌದು ಪ್ರೇರಿ, ನಾವು ಯೇಸುವಿನ ಆಪ್ತ ಶಿಷ್ಯನ ಮಾತುಗಳನ್ನು ಹೆಚ್ಚಾಗಿ ತೆಗೆದುಕೊಳ್ಳಬೇಕಾಗಿದೆ. ಹೌದು. 15ನೇ ವಾಕ್ಯ ಓದುವುದಾದರೆ, ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಪ್ರೇರಿ, ದೇವರು, ಪ್ರಿಯ ಸಹೋದರರೇ, ದೇವರು ಲೌಕಿಕ ವಿಷಯದಲ್ಲಿ ಬಡವರಾಗಿರುವವರನ್ನು ಆರಿಸಿಕೊಂಡು ಆದುಕೊಂಡು ನಂಬಿಕೆಯ ವಿಷಯದಲ್ಲಿ ಶ್ರೀಮಂತರಾಗಿರಬೇಕೆಂದು ಮತ್ತು ದೇವರು ತನ್ನನ್ನು ಪ್ರೀತಿಸಿದವರಿಗೆ ಬಾಧ್ಯವಾಗಿ ಸೇರಬೇಕೆಂದು ವಾಗ್ದಾನ ಮಾಡಿದ ರಾಜ್ಯಕ್ಕೆ ನೇಮಿಸಲಿಲ್ಲವೋ? ಆದರೆ ದೇವರು ತಾನು ಅವರನ್ನು ಸ್ವರ್ಗ ರಾಜ್ಯಕ್ಕೆ, ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರನ್ನಾಗಿ ನೇಮಿಸ್ತಾನ ಅಂತ ಪ್ರೇರಿ. ಯಾರನ್ನ ಪ್ರೀತಿಸ್ತಾನ? ಲೌಕಿಕ ವಿಷಯದಲ್ಲಿ ಬಡವರಾಗಿರುವವರನ್ನ ಅಂತ ಪ್ರೇರಿ. ಇಲ್ಲಿ ಲೋಕವನ್ನಾಗಲಿ ಲೋಕದಲ್ಲಿರುವಂಥವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಪ್ರೇರಿ, ಲೋಕದಲ್ಲಿರುವವುಗಳು ಯಾವುವು? ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿಲ್ಲ. ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲೆ ಪ್ರೀತಿ ಅವನಲ್ಲಿಲ್ಲ ಅಂತ ಪ್ರೇರಿ. ಮುಂದೆ ನೋಡ್ತೀವಿ ಲೋಕ ಅಂದ್ರೇನು. ಲೋಕದಲ್ಲಿರುವ 16ನೇ ವಾಕ್ಯ 16th ವರ್ಡ್, ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬ. ಆದರೆ ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲೆ ಅವರಿಗೆ ಪ್ರೀತಿ ಇಲ್ಲ ಎಂದು ಅರ್ಥ ಅಂತ ಬರೆಯಿರಿ. ಲೋಕ ಅಂದರೆ ಬೇರೆ, ಐಶ್ವರ್ಯವಂತರಾಗಬೇಕು, ಲಂಚ ತೆಗೆದುಕೊಳ್ಳಬೇಕು, ನೆರೆಯವರನ್ನು ಪ್ರೀತಿಸದೇ ಇರುವುದು, ನಮ್ಮಂತೆ ದೇವರನ್ನು ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಬುದ್ಧಿ ಶಕ್ತಿಯಿಂದ ಪ್ರೀತಿಸದಿರುವುದು, ಇದೆಲ್ಲ ಲೋಕಪ್ರೇರೆ. ತಿನ್ನುವುದು, ಕುಡಿಯುವುದು, ನಾಳೆ ಸಾಯುತ್ತೇವಲ್ಲ, ಅದು ಪ್ರೇರೆ. ಹೀಗೆ ಲೌಕಿಕಗಳನ್ನು ಪ್ರೀತಿಸಬೇಡ್ರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿ ಇಲ್ಲ. ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನಾಶೆ, ಬದುಕಿನ ಬಾಳಿನ ಡಂಬ, ಈ ಮೊದಲಾದವು ಎಲ್ಲವೂ ತಂದೆಯಾದ ದೇವರಿಂದ ಹುಟ್ಟದೆ ಲೋಕದಿಂದಲೇ ಹುಟ್ಟಿದವುಗಳಾಗಿವೆ. ಈ ಮೊದಲಾದವುಗಳೆಲ್ಲವೂ ಯಾವ ಪ್ರೇರೆ? ಲೋಕದಲ್ಲಿರುವ ಕಣ್ಣಿನ ಆಶೆ, ಶರೀರದ ಆಶೆ, ಬದುಕು ಬಾಳಿನ ಡಂಬ ಅಂದರೆ ಕಣ್ಣು ಬಯಸಿದಂತೆ ನೋಡುವುದು, ಇಚ್ಛಿಸುವುದು, ಶರೀರ ಇಚ್ಛಿಸಿದಂತೆ ನಡೆದುಕೊಳ್ಳುವುದು, ತಿನ್ನುವುದು, ಕುಡಿಯುವುದು, ಹೊಡೆದಾಡುವುದು, ಗರ್ವ. ಡಂಬ ಅಂದರೆ ಪ್ರೇರೆ ತೋರಿಕೆ ಜೀವನ. ಒಳಗಡೆ ಒಂದು, ಹೊರಗಡೆ ಒಂದು, ಏನು ಇಲ್ಲದಿದ್ದರೂ ಇದ್ದದೆ ಎಂದು ತೋರಿಸಿಕೊಳ್ಳುವುದು. ಭಯಪಡುವರಾಗಿದ್ದರೂ ಕೂಡ ಧೈರ್ಯಸ್ಥರೆಂದು ತೋರಿಸಿಕೊಳ್ಳುವುದು. ಅಜ್ಞಾನಿಗಳಾಗಿದ್ದರೂ ಕೂಡ ಸುಜ್ಞಾನಿಗಳೆಂದು ಹೇಳುವುದು. ಅಶುದ್ಧತೆಯಲ್ಲಿ ಜೀವಿಸ್ತಿದ್ರು ಕೂಡ ಪರಿಶುದ್ಧರೆಂದು ತೋರಿಸಿಕೊಳ್ಳುವುದು. ಅದು ಪ್ರೇರೆ. ಕಳ್ಳರಾಗಿದ್ದರೂ ಕೂಡ ಸಾಧ್ಯವಂತರು, ಸುಳ್ಳು ಹೇಳಲಾರದವರೆಂದು ತೋರಿಸಿಕೊಳ್ಳುವುದು. ಇದು ಡಂಬ ಪ್ರೇರೆ. ಮತ್ತು ಹೀಗೆ ನೋಡುವುದಾದರೆ ಅದು ಪ್ರೇರೆ. ಇನ್ನೂ ಅನೇಕ ವಿಷಯಗಳು ಬರ್ತವೆ. ಆದರೆ ಇವೆಲ್ಲವೂ ಲೋಕದಿಂದ ಹುಟ್ಟಿದವುಗಳಾಗಂತ ಪ್ರೇರೆ. ಲೋಕ ಅಂದರೆ ನೋಡಿದೆವಲ್ಲ, ದೇವರು ಲೋಕವನ್ನು ಸೃಷ್ಟಿಸಿದ್ದಾನೆ, ಎಷ್ಟೋ ಹೆಚ್ಚಾಗಿ ಪ್ರೀತಿಸಿದ್ದಾನೆ. ಲೋಕ ತನ್ನ ಒಬ್ಬನೇ ಮಗನನ್ನು ದಾರಿ ಎರೆದಿದ್ದಾನೆ, ನಮಗಾಗಿ ಬಲಿಯಾಗಲು ಕಳಿಸಿಕೊಟ್ಟಿದ್ದಾನೆ. ಆತನಲ್ಲಿ ವಿಶ್ವಾಸ ಇಡುವ ಯಾರೊಬ್ಬನೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರು ಉದ್ದೇಶಿಸಿ ಈ ಲೋಕಕ್ಕೆ ತನ್ನ ಪ್ರತಿರೂಪವನ್ನು ಕಳಿಸಿಕೊಟ್ಟಿದ್ದಾನೆ ಪ್ರೇರೆ. ದೇವರು ಲೋಕವನ್ನು ಎಷ್ಟೋ ಹೆಚ್ಚಾಗಿ ಪ್ರೀತಿಸಿ, ಲೋಕ ಅಂದರೆ ಕಲ್ಲು ಮಣ್ಣು, ಮರ ಗಿಡ, ಬೆಟ್ಟ ಗುಡ್ಡ ಅಲ್ಲ ಪ್ರೇರೆ. ಅವುಗಳಿಗಿಂತ ಮುಖ್ಯವಾಗಿ ಮನುಷ್ಯನಿಗೋಸ್ಕರ, ಸ್ತ್ರೀ ಪುರುಷರಿಗೋಸ್ಕರವೇ, ನಮಗೋಸ್ಕರವೇ ದೇವರಿಗೆ ಲೋಕವನ್ನು ಉಂಟು ಮಾಡಿದ್ದ ಪ್ರೇರೆ. ಮೊದಲು ಲೋಕವನ್ನು ಉಂಟು ಮಾಡಿ ಕೊನೆಯ ದಿನ 6ನೇ ದಿನ ಮನುಷ್ಯನನ್ನು ಉಂಟು ಮಾಡುತ್ತಾನೆ. ಮತ್ತು
ಏಳನೇ ದಿನ ದೇವರು ವಿಶ್ರಾಂತಿ ತೆಗೆದುಕೊಳ್ಳುತ್ತಾನೆ. ಹೀಗೆ ಲೋಕ ಎಂದರೆ ಮೊದಲು ಮನುಷ್ಯ ಪ್ರೇರೆ, ನಂತರ ಮನುಷ್ಯನಿಗೋಸ್ಕರ ಲೋಕ ಸೇವೆ ಮಾಡುತ್ತದೆ. ಆದರೆ ದೇವರನ್ನು ಪ್ರೀತಿಸುವವರಿಗೆ ಸೃಷ್ಟಿ ಸಹಕರಿಸುತ್ತದೆ. ಅದರಿಂದ ನಾವು ಭೂಕಂಪ ಎಲ್ಲ ನೋಡ್ತೇವಲ್ಲ, ಅದು ದೇವರ ಕೋಪ ಪ್ರೇರೆ. ಸೃಷ್ಟಿ ಪಾಪದ ಮೇಲೆ ದೇವರ ಕೋಪವನ್ನು ತೋರಿಸುತ್ತದೆ. ಹೌದು ಪ್ರೇರೆ. ಹೀಗೆ ದೇವರನ್ನು ಪ್ರೀತಿಸುವವರು ಲೋಕವನ್ನು ಪ್ರೀತಿಸಬಾರದು. ಈ ಲೋಕವಾದ ಆಸೆಯು ಗತಿಸಿ ಹೋಗುತ್ತದೆ. ಕಣ್ಣಿನ ಆಸೆ ಇದ್ದವರು ಗತಿಸಿ ಹೋಗುತ್ತಾರೆ, ಶರೀರದ ಆಸೆ ಇದ್ದವರು ಗತಿಸಿ ಹೋಗುತ್ತಾರೆ. ಡಂಬ, ಗರ್ವದ ಜೀವಿತ, ತೋರಿಕೆಯ ಜೀವಿತ, ತನಗಾಗಿ ಸ್ವಾರ್ಥ ಜೀವಿಸೋದು, ಗತಿಸಿ ಹೋಗುತ್ತಾರೆ. ಗತಿಸಿ ಹೋಗುವುದಂದರೆ ಮಾಯವಾಗುತ್ತಾರೆ. ಹೀಗಿದ್ದು ಕಾಣದೆ ಅಬೆಯಂತೆ ಹೊಗೆಯಂತೆ. ಹೌದು ಪ್ರೇರೆ. ಮತ್ತು ಅವರಲ್ಲಿರುವ ಆತ್ಮ ಶಾಶ್ವತವಾಗಿದೆ. ಆ ಆತ್ಮ ಸೈತಾನನ್ನು ಕದ್ದುಕೊಂಡು ಹೋಗುತ್ತಾನೆ ನರಕಕ್ಕೆ. ಯೇಸುವನ್ನು ವಿಶ್ವಾಸದಿದ್ದರೆ ಯೇಸುವಿನ ವಿರೋಧಿ ಪ್ರೇರೆ ಸೈತಾನಿಗೆ ತೀರ್ಪಾಗಿದೆ. ನರಕ ಅಗಾಧ ಕೂಪ, ತಳವಿಲ್ಲದ ಸ್ಥಳ, ಕತ್ತಲೆಯ ಸ್ಥಳ, ಹಲ್ಲು ಕಡಿಯುವ, ಗೋಳಾಡುವ ಸ್ಥಳ, ಸುಡುವ ಬೆಂಕಿ, ಕಡಿಯುವ ಹುಳ, ಹಾರುವುದಿಲ್ಲ, ಸಾಯುವುದಿಲ್ಲ. ಮತ್ತು ಕೊನೆಯಲ್ಲಿ ಎಲ್ಲ ಮನುಷ್ಯರಿಗೆ ತೀರ್ಪಾಗುತ್ತದೆ ಪ್ರೇರೆ. ಯೇಸು ಕ್ರಿಸ್ತ ಪ್ರಭು ದೇವಕುಮಾರ 2ನೇ ಸಾರಿ ಆಕಾಶದ ಮೇಘಗಳಲ್ಲಿ ಬರಲಿದ್ದಾನೆ. ತನ್ನನ್ನು ವಿಶ್ವಾಸಿದವರನ್ನು ಬದುಕಿದ್ದರೆ ಆಕಾಶದಲ್ಲಿ ಕಣ್ಣುರೆಪ್ಪೆ ಬಡಿಯುವಷ್ಟರೊಳಗಾಗಿ ಆಕಾಶದಲ್ಲಿ ಎತ್ತಲ್ಪಡುತ್ತಾರೆ. ಸಮಾಧಿಗಳಲ್ಲಿರುವವರು ಕಣ್ಣುರೆಪ್ಪೆ ಹೊಡೆಯುವಷ್ಟರೊಳಗಾಗಿ ಹೊಸ ಮಹಿಮೆಯ ಶರೀರ, ದೇವರ ಶರೀರ, ಅಳಿಯದ ಶರೀರ, ಅಮರತ್ವ ಧರಿಸಿಕೊಂಡು ಎತ್ತಲ್ಪಡುತ್ತಾರೆ ಪ್ರೇರೆ. ಆದರೆ ಯೇಸುವನ್ನು ವಿಶ್ವಾಸದವರು ಆತನ ಮಾತನ್ನು ಕೈಗೊಂಡು ತಂದೆಯ ಬಳಿಯಿಂದ ಯೇಸುವಿನ ಆತ್ಮ ಪಡೆಯದವರು, ಪುನರುತ್ಥಾನ ಆತ್ಮ ಪಡೆಯದವರು ಎದ್ದೇಳುವುದಿಲ್ಲ. ಅವರು ಅಗ್ನಿಗಂಧಗಳು ಉಳಿಯುವ ಸರೋವರದಲ್ಲಿ ಎಸೆಯಲ್ಪಡುತ್ತಾರೆ ಪ್ರೇರೆ. ಯೇಸುವನ್ನು ವಿಶ್ವಾಸಿದವರು, ನಿಜವಾಗಿ ಪೂರ್ಣ ಹೃದಯ ಆತ್ಮ ಬುದ್ಧಿಯಿಂದ ಸೇವಿಸಿದವರು, ನಂಬಿಕೆಯಲ್ಲಿ ಐಶ್ವರ್ಯವಂತಾದವರು, ಕಣ್ಣಿನಾಶೆ, ಶರೀರದಾಶೆ, ಬದುಕು ಬಾಳಿನ ಡಂಬ ಜಯಿಸಿದವರು, ದೇವರ ಚಿತ್ತವನ್ನು ನೆರವೇರಿಸುವನು ಎಂದೆಂದಿಗಿರುವನು ಎನ್ನುವಂತೆ ಯೋಹಾನನ 1ನೇ ಪತ್ರಿಕೆ 2ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ದೇವರ ಚಿತ್ತವನ್ನು ನೆರವೇರಿಸುವವರು ಎಂದೆಂದಿಗಿರುತ್ತಾರೆ ಪ್ರೇರೆ. ಯೇಸುವನ್ನು ವಿಶ್ವಾಸಿದವರು, ದೇವರ ಚಿತ್ತ ನೆರವೇರಿಸಿದವರು, ದೇವಕುಮಾರನ ಯಜ್ಞದ ಕುರಿಮರಿಯಾದಾತನ ಶಿಲುಬೆಯಲ್ಲಿ ಕುರಿಯಂತೆ ಬಲಿಯಾದ ಪ್ರೇರೆ. ಎಲ್ಲ ಮಾನವರ ಪರವಾಗಿ ದೇವರಿಗೆ ದೂರವಾಗಿದ್ದ ಮನುಷ್ಯ ಕುಲವನ್ನು ಹತ್ತಿರಕ್ಕೆ ಸೇರಿಸಲು ಒಂದು ಪಾಪವಿಲ್ಲದ ಕುರಿಮರಿ ರಕ್ತ ಬೇಕಾಗಿತ್ತು ಪ್ರೇರೆ. ಪಾಪ ಕೊಡುವ ಸಂಬಳ ಮರಣ. ಸಮಸ್ತ ಪಾಪ ಪರಿಹಾರಾರ್ಥವಾಗಿ ರಕ್ತ ಪ್ರೋಕ್ಷಣೆ ಅವಶ್ಯ. ಆ ರಕ್ತ ಪರಮಾತ್ಮದಾಗಿರ್ಬೇಕು ಪ್ರೇರೆ ಮತ್ತು ಪರಿಶುದ್ಧನದಾಗಿರಬೇಕು. ಹೌದು, ದೇವರೇ ಮನುಷ್ಯನಾಗಿ ಬಂದು ಪಾಪಿಗಳಾದ ನಮ್ಮನ್ನು, ದೇವರಿಗೆ ಶತ್ರುಗಳಾದ ನಮ್ಮನ್ನು ಮಿತ್ರರನ್ನಾಗಿ ಮಾಡಿದ ಪ್ರೇರೆ. ಯೇಸುವನ್ನು, ಇಂಥ ರಕ್ಷಕನನ್ನು ವಿಶ್ವಾಸುವುದಾದರೆ ಯಜ್ಞದ ಕುರಿಮರಿಯಾದಾತನ ಜೀವಬಾಧ್ಯರ ಪುಸ್ತಕ ಇರುತ್ತದೆ. ಯೇಸು ಕ್ರಿಸ್ತನನ್ನು ವಿಶ್ವಾಸಿದವರು, ನನಗಾಗಿ ಹುಟ್ಟಿದ್ದಾನೆ, ನನಗಾಗಿ ಬೆಳೆದನು, ನನಗಾಗಿ ಮಾತಾಡಿದನು, ನನಗಾಗಿ ಕಷ್ಟ ಅನುಭವಿಸಿದನು, ನನಗಾಗಿ ಅದ್ಭುತ ಸೂಚಕ ಮಹತ್ ಕಾರ್ಯಗಳನ್ನು ಮಾಡಿದನು, ನನಗಾಗಿ ಗಾಯಗೊಂಡು ರಕ್ತ ಸುರಿಸಿ ತಂದೆ ದೇವರು ನಮ್ಮ ರಕ್ಷಣೆಗಾಗಿ ಕೊಟ್ಟ ಕೆಲಸವನ್ನೆಲ್ಲ ದೊಡ್ಡ ಪ್ರಮಾಣದಲ್ಲಿ ಘೋರ ಯಾತನೆ, ಅವಮಾನ, ನಿಂದೆ, ಹಿಂಸೆ, ಕಠಿಣ ಯಾತನೆ ಪಟ್ಟು ಮಾಡಿ ಮುಗಿಸಿದನು ಪ್ರೇರೆ. ಹೌದು, ಆತನು ಮಾಡಿ ಮುಗಿಸಿ ಜಯ ಹೊಂದಿದ್ದಾನೆ. ತಂದೆಯ ಬಲಗಡೆಯಲ್ಲಿ ಕುಳಿತುಕೊಂಡಿದ್ದಾನೆ, ನಮ್ಮನ್ನು ಕರೆಯುತ್ತಿದ್ದಾನೆ. ಆ ಜಯದಲ್ಲಿ ಪಾಲುಗಾರರಾಗಲು ಜಯ ಹೊಂದಿದ ಆತನ ಪಕ್ಷ ಹಿಡಿಯಬೇಕಾಗಿದೆ. ನಮಗೆ ಜಯ ಖಚಿತ ಪ್ರೇರೆ. ಸೈತಾನನು ಸೋತ ಪಕ್ಷದಲ್ಲಿ ಲೀಡರ್ ಆಗಿದ್ದಾನೆ. ಹೌದು, ಯೇಸು ಕ್ರಿಸ್ತನ ಶಿಲುಬೆಯ ಮುಂದೆ ಸೈತಾನಿಗೆ ಬಲ ಇಲ್ಲ ಪ್ರೇರೆ, ಬಲಹೀನವಾಗಿದ್ದಾನೆ. ಎಲ್ಲ ಪಾಪ ಶಾಪ ತೆಗೆದುಕೊಂಡು ಯೇಸು ಶಿಲುಬೆಯಲ್ಲಿ ಮೊಳೆಯಿಂದ ಜಡಿದಿದ್ದಾನೆ. ನಮ್ಮ ವಿರೋಧಿಯಾದ ಸೈತಾನನ ಕಾರ್ಯಗಳನ್ನು ಶಿಲುಬೆಯಲ್ಲಿ ಜಡಿದಿದ್ದಾನೆ ಪ್ರೇರೆ, ತನ್ನ ದೇಹದಲ್ಲಿ ತೆಗೆದುಕೊಂಡು. ಯೇಸುವನ್ನು ವಿಶ್ವಾಸುವುದಾದರೆ ನಿನ್ನ
ಪಾಪ, ಶಾಪ, ನಿರರ್ಥಕ ನಡವಳಿಕೆ, ನಿರ್ಜೀವ ಕ್ರಿಯೆ, ಮೂಢನಂಬಿಕೆ, ವಿಗ್ರಹ ಆರಾಧನೆ, ರಹಸ್ಯ ಪಾಪ, ಇಷ್ಟಪೂರ್ವಕವಾಗಿ ಮಾಡುವ ಪಾಪ, ತಿಳಿಯದೆ ಮಾಡುವ ಪಾಪ, ನೆರಳಿನಂತೆ ಬೆನ್ನೆತ್ತುವ ಅಂಧಕಾರ ಶಕ್ತಿಗಳನ್ನೆಲ್ಲ ಶಿಲುಬೆಗೆ ಜಡಿದು ಧರ್ಮಶಾಸ್ತ್ರದ ಹೌದು ಪ್ರೇರೆ ಹಿಡಿತದಿಂದ ಬಿಡುಗಡೆ ಮಾಡಿದ್ದಾನೆ. ಹೌದು, ಹಳೆಯ ಜೀವಿತ ತೊಲಗಿಸಿ ಮರಣದಿಂದ ಎದ್ದ ಜೀವಿತವನ್ನು ಕೊಟ್ಟಿದ್ದಾನೆ ಪ್ರೇರೆ, ಧೈರ್ಯದ ಜೀವಿತ. ಇನ್ನು ಮರಣಕ್ಕೆ ಭಯಪಡುವ ಅವಶ್ಯಕತೆ ಇಲ್ಲ. ಯೇಸುವನ್ನು ನಂಬುವವರು ಮರಣವೇ ನಿನ್ನ ವಿಷಯಕೊಂಡಿಯಲ್ಲಿ, ನಿನ್ನ ವಿಷಯಕೊಂಡಿ ಪಾಪವೇ, ಪಾಪಕ್ಕೆ ಶಕ್ತಿ ಆಧಾರ ಧರ್ಮಶಾಸ್ತ್ರ, ಆಚಾರ ಸಂಬಂಧವಾದ ಜೀವಿತ. ಅದು ಪ್ರೇರೆ ನೋಡಿ ನಂಬುವ ಜೀವಿತ, ನಂಬಿ ನಡೆಯುವ ಜೀವಿತವಲ್ಲ. ಅದು ಪ್ರೇರೆ ವಿಶ್ವಾಸಿ ದೀಕ್ಷಾ ಸ್ನಾನ ಪಡೆಯುವ ಜೀವಿತ, ವಿಶ್ವಾಸದ ದೀಕ್ಷಾನ ಪಡೆಯುವುದಲ್ಲ. ಪರಿಶುದ್ಧತೆಯಿಂದ ಯೇಸುವಿನ ದೇಹ, ಶರೀರ, ರಕ್ತದಲ್ಲಿ ಪಾಲ್ಗೊಳ್ಳುವ ಜೀವಿತ, ಅಯೋಗ್ಯರಾಗಿ ಪಾಲ್ಗೊಳ್ಳುವುದಲ್ಲ. ಹೀಗೆ ಪ್ರೇರೆ ಯೇಸು ಶ್ರೀಮಂತನು ಎನ್ನುವ ವಿಷಯದಲ್ಲಿ ನಾವು, ಅಥವಾ ನಂಬಿಕೆಯಲ್ಲಿ ಶ್ರೀಮಂತರು ಎನ್ನುವ ವಾಕ್ಯವನ್ನು ಧ್ಯಾನಿಸಿದ್ದೇವೆ ಪ್ರೇರೆ. ನಾವು ಇನ್ನೊಂದು ವಾಕ್ಯ ಭಾಗ ನೋಡೋದಾದರೆ, ನಂಬಿಕೆಯಲ್ಲಿ ಶ್ರೀಮಂತರು. ಅದು ಪ್ರೇರೆ ಲೌಕಿಕ ದೃಷ್ಟಿಯಲ್ಲಿ ಬಡವರಾಗಿರುವವರನ್ನು ನಂಬಿಕೆಯಲ್ಲಿ ಶ್ರೀಮಂತರಾಗಲು ದೇವರು ಕರೆದಿದ್ದಾನೆ ಪ್ರೇರೆ. ಮತ್ತು ಅಷ್ಟೇ ಅಲ್ಲ, ಕರೆದು ಆದುಕೊಂಡು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿಯೂ ತನ್ನನ್ನು ಪ್ರೀತಿಸುವವರಿಗೆ ತಾನು ವಾಗ್ದಾನ ಮಾಡಿದ ರಾಜ್ಯಕ್ಕೆ ಬಾಧ್ಯರಾಗಿಯೂ ಇರಬೇಕೆಂದು ನೇಮಿಸಲಿಲ್ಲವೋ? ಆದರೆ ಬಾಧ್ಯರಾಗಿ ಇರಬೇಕೆಂದು ನೇಮಿಸಿದ್ದಾನಂತ ಪ್ರೇರೆ. ಲೌಕಿಕ ದೃಷ್ಟಿಯಲ್ಲಿ ಬಡವರಾಗಿರುವವರನ್ನು ನಂಬಿಕೆಯಲ್ಲಿ ಶ್ರೀಮಂತರನ್ನಾಗಿಯೂ ನೋಡ್ಬೇಕು, ತನ್ನನ್ನು ಪ್ರೀತಿಸುವವರಿಗೆ ತಾನು ವಾಗ್ದಾನ ಮಾಡಿದ ರಾಜ್ಯಕ್ಕೆ ಬಾಧ್ಯರನ್ನಾಗಿಯೂ ನೇಮಿಸಲಿಲ್ಲವೋ? ಹೌದು, ಲೌಕಿಕ ದೃಷ್ಟಿಯಲ್ಲಿ ಬಡವರಾಗಿರೋರನ್ನು ದೇವರು ಆರಿಸಿಕೊಳ್ತಾನೆಂದು ವಾಕ್ಯ ಹೇಳ್ತಿದೆ. ಮತ್ತು ಆಗ ಆದುಕೊಂಡವರು ನಂಬಿಕೆಯಲ್ಲಿ ಶ್ರೀಮಂತರನ್ನಾಗಿಯೂ ಮಾಡುತ್ತಾನೆ ಅಂತ ಹೇಳ್ತಿದೆ. ಮತ್ತು ಆ ನಂಬಿಕೆಯಲ್ಲಿ ಶ್ರೀಮಂತರಾದವರಿಗೆ ದೇವರು ತನ್ನನ್ನು ಪ್ರೀತಿಸುವವರಿಗೆ ವಾಗ್ದಾನ ಮಾಡಿದ ರಾಜ್ಯಕ್ಕೆ ಬಾಧ್ಯರನ್ನಾಗಿಯೂ ಇರಬೇಕೆಂದು ನೇಮಿಸ್ತಾನೆ ಪ್ರೇರೆ. ಹೌದು, ಅನೇಕ ಲೌಕಿಕ ದೃಷ್ಟಿಯಲ್ಲಿ, ಲೋಕದ ದೃಷ್ಟಿಯಲ್ಲಿ ಲೌಕಿಕರಾದವರನ್ನು ದೇವರು ಆರಿಸಿಕೊಂಡಿದ್ದಾನೆ ಪ್ರೇರೆ. ಅಷ್ಟೇ ಅಲ್ಲ, ನಂಬಿಕೆಯಲ್ಲಿ ಶ್ರೀಮಂತರನ್ನಾಗಿ ಮಾಡಿದ್ದಾನೆ ಅನೇಕರನ್ನು. ಮತ್ತು ಆ ನಂಬಿಕೆಯಲ್ಲಿ ಶ್ರೀಮಂತರಾದವರನ್ನು ತನ್ನನ್ನು ಪ್ರೀತಿಸುವಂತೆ ಮಾಡಿದ್ದಾನೆ. ಹೌದು, ನಂಬಿಕೆಯ ಶ್ರೀಮಂತಿಕೆ ದೇವರನ್ನು ಪ್ರೀತಿಸುತ್ತದೆ. ಹಣವನ್ನಲ್ಲ, ಸ್ತ್ರೀ ಪುರುಷರನ್ನಲ್ಲ, ವಸ್ತು ವಾಹನವನ್ನಲ್ಲ, ಬಟ್ಟೆಯನ್ನಲ್ಲ, ಸ್ಥಳವನ್ನಲ್ಲ, ಪದಾರ್ಥವನ್ನಲ್ಲ, ಕಣ್ಣಿನಾಶೆ, ಶರೀರಷ್ಟು ಬದುಕುವ ಡಂಬಲ ಪ್ರೇರೆ, ಲೌಕಿಕತೆಯಲ್ಲ, ದೇವರ ಚಿತ್ತವನ್ನು ನೆರವೇರಿಸುವಂತೆ ಮಾಡುತ್ತದೆ ನಂಬಿಕೆಯ ಐಶ್ವರ್ಯ. ದೇವರನ್ನು ತನ್ನ ಪ್ರೀತಿಸುವವರಿಗೆ ತಾನು ವಾಗ್ದಾನ ಮಾಡಿದ ರಾಜ್ಯಕ್ಕೆ ಬಾಧ್ಯರಾಗಿರಬೇಕೆಂದು ನೇಮಿಸಲಿಲ್ಲವೋ? ನೀವಾದರೂ ಬಡವರನ್ನು ಅವಮಾನಪಡಿಸಿದ್ದೀರಿ. ಆದರೆ ಐಶ್ವರ್ಯವಂತಿಗೆ ಹೇಳ್ತಿದ್ದಾನೆ. ಹೌದು, ನಿಜವಾದ ಐಶ್ವರ್ಯವಂತನು ಯೇಸು ಪ್ರೇರೆ. ಭೂಲೋಕದ ಐಶ್ವರ್ಯವಂತರು ಪಕ್ಷಪಾತ ತೋರಿಸುವವರು ಬಡವರನ್ನು ನ್ಯಾಯಸ್ಥಾನಕ್ಕೆ ಎಳೆದೊಯ್ತಾರಂತ, ಅವಮಾನ ಮಾಡುತ್ತಾರಂತ. ಕಾರಣ ಅವರು ಸುಖದಲ್ಲಿ ಮೈಮರೆತಿದ್ದಾರೆ, ಮೋಸ ಹೋಗಿದ್ದಾರೆ. ಹೌದು, ಹೀಗೆ ಅನೇಕ ವಿಷಯ ಇದೆ ಪ್ರೇರೆ. ಇನ್ನೊಂದು ಹಾಕಿ ನೋಡಿಕೊಳ್ಳೋಣ. ನಂಬಿಕೆಯಲ್ಲಿ ಐಶ್ವರ್ಯವಂತರು ಎನ್ನುವ ಅಂಶದಲ್ಲಿ ಕೊರಿಂಥ 1ನೇ ಪತ್ರಿಕೆ 1ನೇ ಅಧ್ಯಾಯ 27-28ನೇ ವಾಕ್ಯ ಪ್ರೇರೆ. ಕೊರಿಂಥ 1ನೇ ಪತ್ರಿಕೆ 1ನೇ ಅಧ್ಯಾಯ 27-28ನೇ ವಾಕ್ಯ. ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 1 ವರ್ಸ್ 27 ವರ್ಸ್ 28th ವರ್ಡ್. ಇಲ್ಲಿ ಓದುವುದಾದರೆ, ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಈ ಲೋಕದ ಕುಲಹೀನರನ್ನು, ಅಸಡ್ಡೆಯಾದವರನ್ನು ಆರಿಸಿಕೊಂಡದ್ದು ಅಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾನೆ. ಹೀಗಿರಲು ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ನೀವು ಕ್ರಿಸ್ತೇಸುವಿನಲ್ಲಿರುವುದು ಆತನಿಂದಲೇ,
ಕ್ರಿಸ್ತೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು, ನೀತಿ, ಶುದ್ಧೀಕರಣ, ವಿಮೋಚನೆಗಳಿಗೆ ಕಾರಣವೂ ಆದನು. 31ನೇ ವಾಕ್ಯ, 31st ವರ್ಡ್. ಹೆಚ್ಚಳ ಪಡುವವನು ಕರ್ತನಲ್ಲಿಯೇ ಹೆಚ್ಚಳ ಪಡಲಿ ಎಂಬ ವೇದೋಕ್ತಿ ನೆರವೇರುವುದಕ್ಕೆ ಇದರಿಂದ ಮಾರ್ಗವಾಯಿತು. ಹೌದು ಪ್ರೇರೆ, ನಂಬಿಕೆಯಲ್ಲಿ ಐಶ್ವರ್ಯವಂತರು. ಹೌದು, ಲೌಕಿಕ ದೃಷ್ಟಿಯಾದಲ್ಲಿ ಬಡವರಾದವರನ್ನು ನಂಬಿಕೆಯಲ್ಲಿ ಐಶ್ವರ್ಯವಂತರನ್ನಾಗಿಯೂ ತನ್ನನ್ನು ಪ್ರೀತಿಸುವವರಿಗೆ ತಾನು ರಾಜ್ಯವನ್ನು ಕೊಡಬೇಕೆಂದು ಬಾಧ್ಯವಾಗಿ ನೇಮಿಸಿದ್ದಾನಂತ ಪ್ರೇರೆ. ಹೀಗೆ ದೇವರು ಯಾರನ್ನ ಆರಿಸ್ಕೊಂಡಿದ್ದಾನಂತ ಪ್ರೇರೆ? 1 ಕೊರಿಂಥ 21ನೇ ಅಧ್ಯಾಯ 27ನೇ ವಾಕ್ಯ 27ನೇ ವಾಕ್ಯದಿಂದ 31ರವರೆಗೆ ನೋಡ್ತೇವೆ ಪ್ರೇರೆ. ಅದರ ಪರಿಣಾಮ ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕೆ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ ಪ್ರೇರೆ. ಜ್ಞಾನಿ ಅಜ್ಞಾನಿ ಅನ್ಬೋದು, ಬುದ್ಧಿಹೀನ ಅನ್ನೋಕತ್ತರ. ಹೌದು, ಹೀಗೆ ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ನಾವು ಒಂದು ವಾಕ್ಯ ನೋಡ್ತಾವಲ್ಲ ಪ್ರೇರೆ, ಲೋಕನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ 19ನೇ ವಾಕ್ಯದಿಂದ ಇರ್ಬೋದು ಅನ್ನಿಸ್ತದ. ಲೂಕ್ ಗಾಸ್ಪಲ್ ಚಾಪ್ಟರ್ 10 ವರ್ಸ್ 19 to ಆನ್ವರ್ಡ್ಸ್. ದೇವರು ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಈ ವಿಷಯಗಳನ್ನು ಮರೆ ಮಾಡಿ ಬಚ್ಚಿಟ್ಟು ಮಕ್ಕಳಂಥವರಿಗೆ, ಬಾಲಕರಂಥವರಿಗೆ ಪ್ರಕಟಣೆ ಪಡಿಸಿದ್ದಾನೆ, ಶ್ರುತಪಡಿಸಿದ್ದಾನಂತ ಪ್ರೇರೆ. ಅದಕ್ಕಾಗಿ ತಂದೆಯೇ ದೇವರೇ ನಿನ್ನನ್ನು ಕೊಂಡಾಡುತ್ತೇನೆ ಎಂದು ಯೇಸು ಕ್ರಿಸ್ತ ಪ್ರಭು ರಕ್ಷಕ ದೇವರು ಹರ್ಷ ಆವೇಶದಿಂದ ದೇವರನ್ನು ಕೊಂಡಾಡಿದ್ದಾನೆ ಪ್ರೇರೆ. ಯೇಸು ದೇವರನ್ನು ಕೊಂಡಾಡಿದ್ದು ಒಂದು ವಿಷಯದಲ್ಲಿ ಪ್ರೇರೆ, ಜ್ಞಾನಿಗಳಿಗೆ, ಮೇಧಾವಿಗಳಿಗೆ ಈ ವಿಷಯಗಳನ್ನು ಮರೆ ಮಾಡಿದ್ದಾನಂತ. ಯಾವ ವಿಷಯ? ಬಾಲಕರಿಗೆ ಪ್ರಕಟಪಡಿಸಾನಂತ. ಯಾವ ವಿಷಯ? ದೇವರು ಯಾರೆಂದು ಮಗನ ಹೊರತು ಮತ್ತಾರು ಅರಿಯರು, ಮಗನು ಯಾರೆಂದು ತಂದೆಯ ಹೊರತು ಮತ್ತಾರು ಅರಿಯರು. ಇದಲ್ಲದೆ ಮಗನು ತಂದೆಯನ್ನು ಯಾರಿಗೆ ತೋರಿಸಲು ಇಷ್ಟಪಡುತ್ತಾನೋ ಅವರೇ ಹೊರತು ಯಾರೂ ಅರಿಯುವುದಿಲ್ಲ. ಅವ ಪ್ರೇರೆ, ದೇವರು ಮಗನನ್ನು ತೋರಿಸಲು ಇಷ್ಟಪಡುತ್ತಾನೆ, ಮಗನು ದೇವರನ್ನು ತೋರಿಸಲು ಇಷ್ಟಪಡುತ್ತಾನೆ. ಹೀಗೆ ದೇವರು ಯಾರೆಂದು ಮಗನು ತೋರಿಸ್ತಾನಂತ ಪ್ರೇರೆ ನಮಗೆ. ಹೀಗೆ ಸಂಪೂರ್ಣತೆಗೆ ಪ್ರವೇಶ ಮಾಡಿಸುತ್ತಾನೆ ದೇವರು ನಮ್ಮನ್ನು. ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನಂತ ಪ್ರೇರೆ. ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ಜ್ಞಾನಿಗಳು ದೇವರ ಮಕ್ಕಳ ಮುಂದೆ ಬುದ್ಧಿ ಇಲ್ಲದವರಾಗುತ್ತಾರಂತ ಪ್ರೇರೆ. ಬಲಿಷ್ಠರು ದೇವರ ಮಕ್ಕಳ ಮುಂದೆ, ಅಂದರೆ ನಂಬಿಕೆಯಲ್ಲಿ ಐಶ್ವರ್ಯವಂತರಾದ ಯೇಸುವಿನಲ್ಲಿ ನಂಬಿಕೆ ಇಟ್ಟವರು, ದೇವರಲ್ಲಿ ನಂಬಿಕೆ ಇಟ್ಟವರು ಮುಂದೆ ಬಲಿಷ್ಠರು ಬಲಹೀನರಾಗುತ್ತಾರೆ, ತಿಳಿದುಕೊಳ್ಳುತ್ತಾರೆ ಸತ್ಯ. ನಾವು ನಿಜವಾಗಿ ಬಲಿಷ್ಠರು, ಜ್ಞಾನಿಗಳಲ್ಲ ದೇವರ ಮಕ್ಕಳಿಗಿಂತ, ದೇವರಲ್ಲಿ ನಂಬಿಕೆ ಇಟ್ಟವರಿಗಿಂತ. ಮತ್ತು ಲೋಕದ ಕುಲಹೀನರನ್ನು, ಅಸಡ್ಡೆಯಾದವರನ್ನು ಆರಿಸಿಕೊಂಡದ್ದು ಅಲ್ಲದೆ, ಮತ್ತು ಲೋಕದ ಕುಲಹೀನರಂತ ಪ್ರೇರಿ, ಅವರು ಕಡಿಮೆ ಜಾತಿಯವರು, ಮಾಲಾಮಾದಿಗೆ ಅನ್ನುತ್ತೇವೆ, ಎಸ್ಸಿ ಅಥವಾ ಕಡಿಮೆ ಓದಿರಬಹುದು, ಕಡಿಮೆ ರೂಪ, ವಿದ್ಯಾಭ್ಯಾಸ, ಸೌಂದರ್ಯ ಇರಬಹುದು. ಕುಲಹೀನರನ್ನು, ಕಡಿಮೆ ಪ್ರಮಾಣದ ಸ್ಥಳಗಳಲ್ಲಿ ವಾಸಿಸಬಹುದು, ಕುಲಹೀನರಂತ ಪ್ರೇರಿ. ಅಸಡ್ಡೆಯಾದವರಂತ, ಅಸಡ್ಡೆ ಅವರು ಬಹಿಷ್ಕೃತ ಜನಾಂಗದವರು, ಅವರು ಪಾಪದಲ್ಲಿ ಜೀವಿಸುವವರು, ಪಾಪವು ನೀರಿನಂತೆ ಕುಡಿಯುವವರು, ಅಥವಾ ಅಸಡ್ಡೆ ಆದವರು ಪ್ರೇರಿ. ಸಮಾಜಕ್ಕೆ, ಜನರಿಗೆ ಅಸಡ್ಡೆ ಆದವರನ್ನು, ಕುಲಹೀನರನ್ನು ಆರಿಸಿಕೊಂಡದ್ದು ಅಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾನೆ. ಒಂದನೇದಾಗಿ ಜ್ಞಾನಿಗಳನ್ನು ನಾಚಿಕೆ ಪಡಿಸಲು ಲೋಕದಲ್ಲಿರೋ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನಂತ ಪ್ರೇರೆ. ಎರಡನೇದಾಗಿ ಬಲಿಷ್ಠರನ್ನು ಇಲ್ಲದಂತೆ ಮಾಡಲು ಬಲಹೀನರಿಗೆ ಆರಿಸಿಕೊಂಡಿದ್ದಾನೆ ಪ್ರೇರೆ. ಬಲಹೀನರನ್ನು ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸಲು ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ಮತ್ತು ಈ ಲೋಕದ ಕುಲಹೀನರನ್ನು, ಅಸಡ್ಡೆಯಾದವರನ್ನು ಆರಿಸಿಕೊಂಡದ್ದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡಲು ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾನಂತ ಪ್ರೇರೆ. ನಾವು ನೋಡಿದೆವು ಕುಲಹೀನರು, ಅಸಡ್ಡೆಯಾದವರೆಂದು ಅನೇಕ ಗೊತ್ತು ನಮ್ಮ ಸಮಾಜದಲ್ಲಿ ಅನೇಕ ವಿಷಯಗಳು. ಅವರನ್ನು ಆರಿಸಿಕೊಂಡಿದ್ದಲ್ಲದೆ ಅನೇಕ ಹಿಂದೂ, ಮುಸ್ಲಿಂ, ಬೌದ್ಧ, ಸಿಖ್ ಅನೇಕ ಕುಲ ಭಾಷೆಗಳವರು ಯೇಸುವನ್ನು ನಂಬುತ್ತಾರೆ. ಯೇಸು ಆರಿಸಿಕೊಂಡಿದ್ದಾನೆ ದರ್ಶನ ಕೊಟ್ಟು.
ಅವರ ಮರಣದಲ್ಲಿ ಅವರನ್ನು ದರ್ಶಿಸಿದ್ದಾನೆ, ಅವರ ಅನಾರೋಗ್ಯದಲ್ಲಿ ದರ್ಶಿಸಿದ್ದಾನೆ, ಅವರ ಜೀವಿತದ ಸಾಲಬಾಧೆಗಳಲ್ಲಿ ಕೆಟ್ಟ ಪರಿಸ್ಥಿತಿಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವಾಗ ದರ್ಶಿಸಿದ್ದಾನೆ, ಮತ್ತು ದೇವರನ್ನು ಹುಡುಕುವಾಗ ಈಗೋ ಇದ್ದೇನೆ ಎಂದು ಹೇಳಿದ್ದಾನೆ. ಹೌದು ಪ್ರೇರೆ, ಅವರೆಲ್ಲ ಕತ್ತಲೆಯ ಬಲಹೀನ ಜೀವಿತದಲ್ಲಿ ಪ್ರಭು ಅನೇಕ ಹೀನ ಕುಲದವರನ್ನು, ಅಸಡ್ಡೆಯಾದವರನ್ನು, ಬುದ್ಧಿಹೀನರನ್ನು, ಬಲಹೀನರನ್ನು, ಗಣನೆಗೆ ಬಾರದವರಿಗೆ ದರ್ಶನ ಕೊಟ್ಟು ಆರಿಸಿಕೊಂಡಿದ್ದಾನೆ ಪ್ರೇರೆ. ಜ್ಞಾನಿಗಳು ದೇವರ ದರ್ಶನ ಬಯಸುವುದಿಲ್ಲ, ದೇವರ ವಿಶ್ವಾಸ ಇಡುವುದಿಲ್ಲ. ಬಲಿಷ್ಠರು ದೇವರ ದರ್ಶನ, ದೇವರ ಬಲ, ದೇವರ ಸಹಾಯ ಬೇಕಿಲ್ಲ. ಕುಲದಲ್ಲಿ ಪ್ರಸಿದ್ಧ ಆದವರು ದೇವರ ಅವಶ್ಯಕತೆ ಇಲ್ಲ. ಒಂದು ವೇಳೆ ಮಾಡಿದರೂ ಕೂಡ ವಿಗ್ರಹದಲ್ಲಿ ನಂಬಿಕೆ ಇಡುತ್ತಾರೆ ಮನುಷ್ಯರಲ್ಲಿ. ಮತ್ತು ಅಸಡ್ಡೆಯಾದವರು ಅಂದರೆ ಪ್ರಸಿದ್ಧಿಯಾದವರು ದೇವರನ್ನು ಘನಪಡಿಸುವುದಿಲ್ಲ ಮತ್ತು ದೇವರ ಮಾರ್ಗದಲ್ಲಿ ನಡೆಯುವುದಿಲ್ಲ. ಗಣ್ಯರು ದೇವರನ್ನು ಘನಪಡಿಸುವುದಿಲ್ಲ. ಅವರ ಗಣ್ಯತೆ ಅವರನ್ನು ಮಂಕು ಮಾಡುತ್ತದೆ. ಆದುದರಿಂದ ದೇವರು ಬುದ್ಧಿ ಇಲ್ಲದವರನ್ನು, ಬಲಹೀನರನ್ನು, ಕುಲಹೀನರನ್ನು, ಅಸಡ್ಡೆಯಾದವರನ್ನು, ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾನಂತ ಪ್ರೇರೆ. ಹೀಗಿರಲು ಒಂದು ವೇಳೆ ನೀವು ಕೂಡ ಜ್ಞಾನಿಗಳಂತೆ, ಬಲಿಷ್ಠರಂತೆ, ಶ್ರೇಷ್ಠ ಕುಲದವರಂತೆ ಮತ್ತು ಪ್ರಸಿದ್ಧಿಯವರಂತೆ, ಗಣ್ಯರಂತೆ ಗರ್ವ ಬರದಿರಲೆಂದು ಹೊಗಳಿಕೊಳ್ಳಬೇಡ್ರಿ ಎಂದು ಹೇಳ್ತಿದ್ದಾನೆ. 30ನೇ ವಾಕ್ಯ 30 ವರ್ಡ್, 1 Corinthians chapter 1 verse 30 ವರ್ಡ್, 30ನೇ ವಾಕ್ಯ. ಹೊಗಳಿಕೊಳ್ಳುವುದಕ್ಕೆ, ಹೀಗಿರಲು ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಕಾರಣ, ನೀನು ಒಂದು ದಿನ ಬುದ್ಧಿ ಇಲ್ಲದವನಿದ್ದಿ, ಒಂದು ದಿನ ಬಲಹೀನನಿದ್ದಿ, ಒಂದು ದಿನ ಕುಲಹೀನನಿದ್ದಿ, ಅಸಡ್ಡೆಯಾದವನಿದ್ದಿ, ಗಣನೆಗೆ ಬಾರದವನಾಗಿದ್ದಿ. ಅದರಿಂದ ಹೊಗಳಿಕೊಳ್ಳಬಾರದು. ಎಷ್ಟು ದೊಡ್ಡ ಪ್ರವಾದಿ, ಅಪೋಸ್ತಲ, ಸುವಾರ್ತಿಕ, ಬೋಧಕ, ಉಪದೇಶಕ, ನಾನಾ ವರಗಳನ್ನು, ಫಲಗಳನ್ನು, ಆಯುಧಗಳನ್ನು ಹೊಂದಿದವರು, ದೇವರ ಸಂಬಂಧ ಹೊಂದಿದವರು ಹೊಗಳಿಕೊಳ್ಳುವುದಕ್ಕೆ ಆಸ್ಪದ ಇಲ್ಲ ಪ್ರೇರೆ. ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ, ನಿಮ್ಮ ಸಾಮರ್ಥ್ಯ ಅಲ್ಲ, ದೇವರ ಸಾಮರ್ಥ್ಯ. ಯೇಸುವಿನಿಂದಲೇ ನಾವು ದೇವರಲ್ಲಿರುವುದು, ಆತನಿಂದಲೇ. ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ನಾವು ದೇವರಲ್ಲಿರುವುದು, ರಕ್ಷಣೆ ಆಗಿರುವುದು ದೇವರಿಂದ ಪ್ರೇರೆ. ಯೇಸುವಿನಲ್ಲಿರುವುದು, ಯೇಸುವನ್ನು ವಿಶ್ವಾಸಿರುವುದು ದೇವರಿಂದ ಮತ್ತು ಯೇಸುವಿನಲ್ಲಿರುವುದು. ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು, ಯೇಸು ಕ್ರಿಸ್ತನು ದೇವರ ಕಡೆಯಿಂದ ನಮಗೆ ಜ್ಞಾನ ಆಗಿದ್ದಾನಂತ ಪ್ರೇರೆ. ಹೌದು, ಜ್ಞಾನ ಅಂದರೆ ಮೇಲಿನಿಂದ ಬರುವ ಜ್ಞಾನ, ದೇವರಿಗೆ ಭಯಪಡುವ ಜ್ಞಾನ, ದೇವರನ್ನು ವಿಧೇಯತೆಯಿಂದ ಸೇವಿಸುವ ಜ್ಞಾನ, ಕೊಂಡಾಡುವ ಜ್ಞಾನ, ದೇವರ ಸೇವೆ ಮಾಡುವ ಜ್ಞಾನ. ಪರಿಶುದ್ಧ ಆದದ್ದು ಮೊದಲನೇದಾಗಿ, ಸಮಾಧಾನ ಆದದ್ದು ಎರಡನೇದು, ಮೂರನೇದು ವಿನಯವುಳ್ಳದ್ದು, ನಾಲ್ಕನೇದು ಫಲಭರಿತವಾದದ್ದು, ಐದನೇದು ನಂಬಿಕೆ ಎಂಬ ಬೀಜವನ್ನು ಬಿತ್ತಿ ನಿತ್ಯ ಜೀವವೆಂಬ, ನೀತಿ ಎಂಬ ಬೀಜ ಬಿತ್ತಿ ನಿತ್ಯ ಜೀವೆಂಬ ಫಲ ಕೊಯ್ಯುವಂಥದ್ದು. ಈ ದೇವರ ಕಡೆಯಿಂದ ಜ್ಞಾನವು ನೀತಿ ಆಗಿದ್ದಂದರೆ, ನೀತಿ ಅಂದರೆ ದೇವರೊಂದಿಗೆ ಜೀವಿಸುವುದು, ನುಡಿದಂತೆ ನಡೆಯುವುದು ನೀತಿ ಪ್ರೇರೆ. ದೇವರ ವಾಕ್ಯ ನೀತಿ ಆಗಿದೆ, ನಂಬಿಗಸ್ತಿಕೆ ಆಗಿದೆ. ನಮ್ಮ ದೇವರು ನೀತಿವಂತ ನಂಬಿಗಸ್ತನಾಗಿರುವುದರಿಂದ ನಮ್ಮ ಪಾಪಗಳು ಒಪ್ಪಿಕೊಂಡ್ರೆ ಎಲ್ಲ ಧರ್ಮ, ನೀತಿ, ಪಾಪಗಳಿಂದ ಶುದ್ಧೀಕರಿಸಿ ಕಾಪಾಡುತ್ತಾನೆ ಎಂದು ವಾಕ್ಯ ಇದೆ. ಯೋಹಾನನ 1ನೇ ಪತ್ರಿಕೆ 7ನೇ ವಾಕ್ಯ. ಹೀಗೆ ದೇವರ ಕಡೆಯಿಂದ ಯೇಸು ಕ್ರಿಸ್ತ ನಮಗೆ ಜ್ಞಾನವು, ನೀತಿ ಸಿಂಹದಷ್ಟು, ನೀತಿವಂತನು ಸಿಂಹದಷ್ಟು ಧೈರ್ಯದಿಂದಿರುತ್ತಾನೆ. ದುಷ್ಟನು ಯಾರು ಹೆದರಿಸದೆ ಓಡಿ ಹೋಗುತ್ತಾನೆ. ಆದರೆ ನೀತಿ ಅಂದರೆ ಸಿಂಹದಷ್ಟು ಧೈರ್ಯ. ನಮ್ಮ ಪ್ರಭು ಯೇಸು ಕ್ರಿಸ್ತನು ಯೂದ ಗೋತ್ರದ ಸಿಂಹ ಪ್ರೇರೆ. ಹೌದು, ಸೈತಾನನು ಸುಳ್ಳು ಸಿಂಹ. ಪೇತ್ರನ 1ನೇ ಪತ್ರಿಕೆ 5ನೇ ಅಧ್ಯಾಯ 6-7ನೇ ವಾಕ್ಯದಲ್ಲಿ ಓದುತ್ತೇವೆ. 1 Peter chapter 5 verse 6-7 ವರ್ಡ್. ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಅತ್ತಿತ್ತ ತಿರುಗಾಡುತ್ತಿದ್ದಾನೆ, ಅಲೆಯುತ್ತಿದ್ದಾನೆ. ವಿಶ್ವಾಸದಲ್ಲಿ ಬಲಹೀನರನ್ನು ಮತ್ತು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಬೋಧಿಸುವವರನ್ನು, ಅದರಂತೆ ನಡೆಯುವವರನ್ನು
ವಾಕ್ಯವನ್ನು ವಕ್ರವಾಗಿ ಬೋಧಿಸುವವರನ್ನು, ಅದರಂತೆ ಜೀವಿಸಬೇಕೆಂದು ಆಶಿಸುವವರನ್ನು, ನಂಬಿಕೆಯಲ್ಲಿ ಐಶ್ವರ್ಯವಂತರಾಗದೆ ಹಣದಲ್ಲಿ, ಲೋಕದ ಆಶೆಪಾಶೆಗಳಲ್ಲಿ ಐಶ್ವರ್ಯವಂತರಾದವರನ್ನು, ನಮ್ಮ ಹೆಸರುಗಳು ಸ್ವರ್ಗದಲ್ಲಿ ಬರೆಯಲ್ಪಟ್ಟಿವೆ ಎಂದು ಸಂತೋಷಿಸಿದವರನ್ನು, ಬರೀ ದೆವ್ವಗಳು ನಮ್ಮ ವಿಧೇಯರಾಗುತ್ತವೆ ಎಂದು ಸಂತೋಷಿಸುವವರನ್ನು, ನಾವು ಪಾಸಾಗಿದ್ದೇವೆ, ನಮಗೆ ಮನೆ ಇದೆ, ಗಾಡಿ ಇದೆ, ಹೊಲಗದ್ದೆ, ಅನೇಕ ಸಭೆಗಳಿವೆ, ಇವುಗಳಲ್ಲಿ ಮಾತ್ರ ಹೆಚ್ಚಳ ಪಡುವವರನ್ನು ಯಾರನ್ನು ನುಂಗಲಿ ಎಂದು ತಿರುಗಾಡುತ್ತಿದ್ದಾನೆ ಪ್ರೇರೆ. ಆದ್ದರಿಂದ ನಾವು ದೇವರಿಗೆ ಶರಣಾಗಿ, ಅಂದರೆ ದೇವರಿಗೆ ಒಳಗಾಗಿ, ಅಂದರೆ ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿ, ದೇವರು ತನ್ನನ್ನು ಪ್ರೀತಿಸಿದವರಿಗೆ ವಾಗ್ದಾನ ಮಾಡಿದ ರಾಜ್ಯಕ್ಕೆ ನಾವು ಬಾಧ್ಯಸ್ಥರಾಗುವಂತೆ ನೇಮಿತ ಆಗಬೇಕಾಗಿದೆ ಪ್ರೇರೆ. ದೇವರಿಗೆ ಒಳಗಾಗಿ ಜೀವಿಸಿ, ವಿಶ್ವಾಸದಲ್ಲಿ ದೃಢವಾಗಿ ನಿಂತು ಸೈತಾನನ್ನು ಎದುರಿಸಬೇಕಾಗಿದೆ. ಸುಳ್ಳು ಸಿಂಹವನ್ನು ಓಡಿ ಹೋಗುತ್ತಾನೆ ಪ್ರೇರೆ. ಹೌದು, ನಮ್ಮ ಪ್ರಭು ನಿಜವಾದ ಸಿಂಹ ಆಗಿದ್ದಾನೆ ಪ್ರೇರೆ. ಭಯಂಕರನು, ಮಹಾಪ್ರತಾಪವನು, ಬೆಳಕನ್ನು ವಸ್ತ್ರದಂತೆ ಧರಿಸಿಕೊಂಡಾತನು, ಆತನ ಮುಂದೆ ಯಾರು ನಿಂತಾರು? ಹೌದು, ಹೀಗೆ ನಂಬಿಕೆಯಲ್ಲಿ ಐಶ್ವರ್ಯವಂತಾದರು ನಮ್ಮ ಪ್ರಭು ಯೇಸು ಕ್ರಿಸ್ತನಲ್ಲಿ ಇರುವುದು ನಾವು ಆತನಿಂದಲೇ. ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನ, ನೀತಿ ಆದ ಪ್ರೇರೆ, ಶುದ್ಧೀಕರಣ ಆದ, ಅಂದರೆ ಪರಿಶುದ್ಧನು ಇನ್ನೂ ಪರಿಶುದ್ಧತೆಯನ್ನು ಅನುಸರಿಸಲಿ ಆ ಪ್ರೇರೆ. ಪರಿಶುದ್ಧತೆಗೆ ಪ್ರಯಾಣ ಮಾಡುವುದು. ಒಂದು ಹುಡುಗ, ಮಗಳು ಹುಟ್ಟಿದ ನಂತರ ಹೇಗೆ ಬೆಳೆಯುತ್ತಾ ಬರುತ್ತಾರೋ ಆಹಾರ ತಿಂದು, ನಾವು ಕೂಡ ದೇವರ ವಾಕ್ಯ ಒಂದು ತಿಂದು, ಓದಿ, ಕೇಳಿ, ಅದರಂತೆ ನಡೆದು ಪರಿಶುದ್ಧಾತ್ಮನ ಸಾಮರ್ಥ್ಯದಿಂದ, ಶಕ್ತಿಯಿಂದ ಶುದ್ಧೀಕರಣ, ಪರಿಪೂರ್ಣ ಶುದ್ಧತೆಗೆ ಪ್ರವೇಶ ಆಗುತ್ತೇವೆ ಪ್ರೇರೆ. ಇದಕ್ಕೆಲ್ಲ ಕಾರಣ ನಂಬಿಕೆಯಲ್ಲಿ ಆಗಿರುವುದೇ ಪ್ರೇರೆ. ಹೀಗೆ ಜ್ಞಾನವು, ನೀತಿ, ಶುದ್ಧೀಕರಣ, ವಿಮೋಚನೆಗಳಿಗೆ ಕಾರಣನಾದನು ಯಾರು? ಯೇಸು. ದೇವರ ಕಡೆಯಿಂದ ವಿಮೋಚನೆ ಅಂದರೆ ನಾವು ಸೈತಾನನ ವಶದಿಂದ ಪೂರ್ಣವಾಗಿ ದೇವರ ವಶಕ್ಕೆ ಬರುವುದು, ದುರಾತ್ಮನ ವಶದಿಂದ ಪೂರ್ಣವಾಗಿ ದೇವರಾತ್ಮನ ವಶಕ್ಕೆ ಬರುವುದು, ಕತ್ತಲೆಯಿಂದ ಪೂರ್ತಿಯಾಗಿ ಬೆಳಕಿಗೆ ಬರುವುದು, ಕೋಪದಿಂದ ಪೂರ್ತಿಯಾಗಿ ಶಾಂತಿಗೆ ಬರುವುದು, ಅಜ್ಞಾನದಿಂದ ಪೂರ್ತಿಯಾಗಿ ಜ್ಞಾನಕ್ಕೆ ಬರುವುದು, ಅವಿವೇಕದಿಂದ ಪೂರ್ತಿಯಾಗಿ ವಿವೇಕಕ್ಕೆ ಬರುವುದು, ಮರಣದಿಂದ ಪೂರ್ತಿಯಾಗಿ ಸಮೃದ್ಧಿ ನಿತ್ಯ ಜೀವಕ್ಕೆ ಬರುವುದು. ಲೋಕದಲ್ಲಿ ಸೈತಾನನ್ನು ಸ್ಥಾಪಿಸಿದ ವಿಗ್ರಹಗಳಂತಿರುವ ದೇವರುಗಳಿಂದ ಪೂರ್ತಿಯಾಗಿ ಬಿಡುಗಡೆಯಿಂದ ಸೃಷ್ಟಿಕರ್ತನಾದ ನಮ್ಮ ತಾಯಿ ಗರ್ಭದಲ್ಲಿ ನಮ್ಮನ್ನು ನಿರ್ಮಿಸಿದ ದೇವರ ಬಳಿಗೆ ಬರುವುದು, ಭೂತ, ವರ್ತಮಾನ, ಭವಿಷ್ಯತ್ ಕಾಲಗಳಲ್ಲಿರುವ ಆತನ ಬಳಿಗೆ ಬರುವುದು ಪೂರ್ತಿ ವಿಮೋಚನೆಗಳಿಗೆ ಕಾರಣನಾದಂಥ ಪ್ರೇರೆ. ಮತ್ತು ನಮ್ಮ ವಿಮೋಚಕನಾಗಿದ್ದಾನೆ ಪ್ರೇರೆ ಯೇಸು. ಯಾರು ಪೂರ್ತಿ ವಿಮೋಚನೆ ಆಗುತ್ತಾರೋ ಅವ್ರ ಜೀವಿತದಲ್ಲೆಲ್ಲ ಯೇಸುವಿನ ನಾಮ ಧ್ವನಿಸುತ್ತದೆ. ಜೀವವಾಕ್ಯ ಅವರಲ್ಲಿ ನೆಲೆಗೊಳಿಸುತ್ತಾನೆ. ನನ್ನ ವಾಕ್ಯ ನಿಮ್ಮಲ್ಲಿ, ನೀವು ನನ್ನಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದ್ರೂ ಕೇಳಿಕೊಳ್ಳಿದ್ರೆ ಅದು ನಿಮಗೆ ದೊರೆಯುತ್ತದೆ. ನಿಮ್ಮ ಆನಂದವು ಪೂರ್ಣವಾಗುತ್ತದೆ. ಏನು ಬೇಡಿಕೊಳ್ಳಿರಿ ಎಂದು ಹೇಳುವ ವಿಮೋಚನೆ ಪ್ರೇರೆ. ಮತ್ತು ಮಮತೆ ತೋರಿಸುವವರು ಯಾರಿಲ್ಲ ಎಂದು ಇಷ್ಟು ದಿನ ಅಂದುಕೊಂಡಿದ್ದರೆ ಮಮತೆ ತೋರಿಸುವವರು ಬೇಕಿಲ್ಲ. ಯೇಸು ಇದ್ದಾನೆ, ವಿಮೋಚನೆ ಪ್ರೇರೆ, ಮತ್ತು ಜೀವಾಧಿಪತಿಯಾಗಿದ್ದಾನೆ. ಆತನನ್ನು ಬಿಟ್ಟು ನಮಗೆ ಜೀವಿಸಲಾಗುವುದಿಲ್ಲ ಎನ್ನುವುದೇ ವಿಮೋಚನೆ. ಹೀಗೆ ನೀತಿ, ಜ್ಞಾನ, ಶುದ್ಧೀಕರಣ, ವಿಮೋಚನೆಗಳಿಗೆ ಕಾರಣನಾಗಿದ್ದಾನೆ ಯೇಸು. 31ನೇ ವಾಕ್ಯ, ಹೆಚ್ಚಳ ಪಡುವವನು ಕರ್ತನಲ್ಲಿಯೇ ಹೆಚ್ಚಳ ಪಡಲಿ ಎಂಬ ವೇದೋಕ್ತಿ ನೆರವೇರುವುದಕ್ಕೆ ಇದರಿಂದ ಮಾರ್ಗವಾಯಿತು. ಹೆಚ್ಚಳ ಪಡುವವರು ದೇವರಲ್ಲಿ ಹೆಚ್ಚಳ ಪಡಬೇಕಂತ ಪ್ರೇರೆ, ಮನುಷ್ಯರಿಗೆ ತೋರಿಸಿಕೊಳ್ಳಬಾರದು ಎಂದು ಅರ್ಥ. ಹೀಗೆ ನಂಬಿಕೆಯಲ್ಲಿ ಐಶ್ವರ್ಯವಂತರು ಎನ್ನುವ ಅಂಶದಲ್ಲಿ ಮುಂದೆ ವಾಕ್ಯ ಓದೋದಾದರೆ, ಯೋಬನ ಪುಸ್ತಕ 34ನೇ ಅಧ್ಯಾಯ 10ನೇ ವಾಕ್ಯ ಪ್ರೇರೆ. ದ ಬುಕ್ ಆಫ್ ಜೋಬ್ ಚಾಪ್ಟರ್
34 ವರ್ಸ್ 10th ವರ್ಡ್. ಇಲ್ಲಿ ಓದುವುದಾದರೆ, ಹೀಗಿರಲು ಬುದ್ಧಿವಂತರೇ ನನ್ನ ಮಾತುಗಳನ್ನು ಕೇಳಿರಿ. ದೇವರು ಕೆಟ್ಟದ್ದನ್ನು ಮಾಡಾನೆಂಬ ಯೋಚನೆಯು, ಸರ್ವಶಕ್ತನು ಅನ್ಯಾಯವನ್ನು ನಡೆಸಾನೆಂಬ ಭಾವನೆಯು ದೂರವಾಗಿರಲಿ. ಅದು ಪ್ರೇರೆ ಇಲ್ಲಿ ಏನು ಹೇಳ್ತಿದ್ದಾನೆ? ಎಲೀಹು ಅದು ಪ್ರೇರೆ ಯೋಬನ ಸ್ನೇಹಿತ. ಯೋಬನಿಗೆ ಮೇಲೆ ಸೈತಾನನು ಅಪ್ಪಣೆ ಪಡೆದು, ನಿನ್ನ ದಾಸನಾದ ಯೋಬನಿದ್ದಾನಲ್ಲ ದೇವರೇ, ಆತನನ್ನು ಪರೀಕ್ಷಿಸಲು ನನಗೆ ಅವಕಾಶ ಕೊಡು ಎಂದು ದೇವರ ಅಪ್ಪಣೆಯ ಮೇರೆಗೆ ಯೋಬನನ್ನು ಶೋಧಿಸುವುದಕ್ಕೆ ಅಪ್ಪಣೆ ತೆಗೆದುಕೊಂಡು ಬಂದಿರುತ್ತಾನೆ, ಶೋಧಿಸುತ್ತಿರುತ್ತಾನೆ. ಯೋಬನಿಗೆ ಒಂದೇ ದಿನದಲ್ಲಿ ಆಸ್ತಿ, ಬೆಳೆ, ಮಕ್ಕಳು, ಮಾನ ಉಂಟಾಗುತ್ತದೆ. ಮತ್ತು ನಂತರ ಅನಾರೋಗ್ಯ ಉಂಟಾಗುತ್ತದೆ. ಮೈಯೆಲ್ಲ ಹುಣ್ಣುಗಳು ಹುಟ್ಟುತ್ತವೆ. ಕ್ರೂರವಾಗಿ ಕೀವು ಸೋರಿ ವಾಸನೆ ಬರುವಂತೆ. ಯೋಬನ ಸ್ನೇಹಿತರು ಬಂದು ಯೋಬನೊಂದಿಗೆ ಒಂದು ವಾರದಷ್ಟು ಮಣ್ಣಿನಲ್ಲಿ ನೆಲದಲ್ಲಿ ಕೂತುಕೊಂಡು ಆತನೊಂದಿಗೆ ಸಂತಾಪ ದುಃಖ ಪಡುತ್ತಾರೆ. ಆದರೂ ಅವರಿಗೆ ಆತನ ಮೇಲೆ ದಯೆಗಿಂತ ಕೋಪವೇ ಹುಟ್ಟುತ್ತದೆ. ಆಗ ಯೋಬನ ಸ್ನೇಹಿತರಲ್ಲಿ ಒಬ್ಬಾತನು, ಆಗ 34ನೇ ಅಧ್ಯಾಯ ಯೋಬನ ಪುಸ್ತಕ 1ನೇ ವಾಕ್ಯ, 34th ಚಾಪ್ಟರ್ ದ ಬುಕ್ ಆಫ್ ಜೋಬ್, ಫಸ್ಟ್ ವರ್ಡ್. ಆಗ ಎಲೀಹು ಮತ್ತೆ ಇಂತೆಂದನು, ವಿವೇಕಿಗಳೇ ನನ್ನ ಮಾತುಗಳನ್ನು ಕೇಳಿರಿ, ಜ್ಞಾನಿಗಳೇ ನನಗೆ ಕಿವಿಗೊಡಿರಿ. ಅಂಗಳವು ಆಹಾರವನ್ನು ರುಚಿ ನೋಡುವಂತೆ ಕಿವಿಗಳು ಮಾತುಗಳನ್ನು ವಿವೇಚಿಸುತ್ತದಲ್ಲ. ನ್ಯಾಯವನ್ನೇ ಆರಿಸಿಕೊಳ್ಳೋಣ. 4ನೇ ವಾಕ್ಯ, ಒಳ್ಳೆಯದು ಇಂಥದ್ದೆಂದು ನಮ್ಮೊಳಗೆ ನಿಶ್ಚಯಿಸಿಕೊಳ್ಳೋಣ. 5ನೇ ವಾಕ್ಯ, ಯೋಬನು ನಾನು ನೀತಿವಂತನು, ದೇವರು ನನ್ನ ನ್ಯಾಯವನ್ನು ತಪ್ಪಿಸಿದ್ದಾನೆ. 6ನೇ ವಾಕ್ಯ, 6th ವರ್ಡ್, ನನ್ನಲ್ಲಿ ನ್ಯಾಯವಿದ್ದರೂ ಸುಳ್ಳುಗಾರನೆನಿಸಿಕೊಂಡಿದ್ದಾನೆ. ನಾನು ನಿರ್ದೋಷಿಯಾಗಿದ್ದರೂ ಆತನ ಬಾಣದ ಪೆಟ್ಟು ವಿಪರೀತವಾಗಿದೆ ಎಂದು ಹೇಳಿಕೊಂಡಿದ್ದಾನೆ. 7ನೇದು, ಯೋಬನಿಗೆ ಸಮಾನರು ಯಾರು? ದೇವದೂಷಣೆಯನ್ನು ನೀರಿನಂತೆ ಕುಡಿಯುತ್ತಾನಲ್ಲ. 8ನೇ ವಾಕ್ಯ, ಅವನು ಅಧರ್ಮಿಗಳ ಜೊತೆಯಲ್ಲಿ ಸಂಚರಿಸುವವನು, ಕೆಟ್ಟವರ ಸಂಗಡ ನಡೆದಾಡುವವನು. 9ನೇ ವಾಕ್ಯ, 9th ವರ್ಡ್, ಒಬ್ಬನು ದೇವರ ಅನ್ಯೋನ್ಯತೆಯಲ್ಲಿ ಸಂತೋಷಪಟ್ಟರೂ ಅವನಿಗೆ ಯಾವ ಪ್ರಯೋಜನವೂ ಇಲ್ಲವೆಂದು ಹೇಳಿದ್ದಾನಷ್ಟೇ. ಅವರೇ ದ ಬುಕ್ ಆಫ್ ಜೋಬ್ ಚಾಪ್ಟರ್ 34 ವರ್ಸ್ 1 to 10th ವರ್ಡ್. ಯೋಬನ ಪುಸ್ತಕ 34ನೇ ಅಧ್ಯಾಯ 1ರಿಂದ 10ನೇ ವಾಕ್ಯ. 10ನೇ ವಾಕ್ಯ ಮುಖ್ಯ ವಾಕ್ಯ ಪ್ರೇಯರ್. ಈಗಿರಲು ಬುದ್ಧಿವಂತರೇ, 10ನೇ ವಾಕ್ಯ 10th ವರ್ಡ್, ಬುದ್ಧಿವಂತರೇ ಈಗಿರಲು ನನ್ನ ಮಾತುಗಳನ್ನು ಕೇಳಿರಿ. ಅಂದರೆ ಯೋಬನ ಸ್ನೇಹಿತರೆಲ್ಲರಿಗೆ ಹೇಳುತ್ತಾನೆ, ಯೋಬನಿಗೆ ಹೇಳುತ್ತಾ, ಬುದ್ಧಿವಂತರೇ ನನ್ನ ಮಾತನ್ನು ಕೇಳಿರಿ. ದೇವರು ಕೆಟ್ಟದ್ದನ್ನು ಮಾಡಾನೆಂಬ ಯೋಚನೆಯು, ಸರ್ವಶಕ್ತನು ಅನ್ಯಾಯವನ್ನು ನಡೆಸಾನೆಂಬ ಭಾವನೆಯು ದೂರವಾಗಿರಲಿ. ಆದರೆ ಇದು ನಂಬಿಕೆಯಲ್ಲಿ ಶ್ರೀಮಂತರು ಹೇಳುವ ಮಾತು ಪ್ರೇರೆ. ಆತನ ಸ್ನೇಹಿತರಲ್ಲಿ ಕೆಲವರು ಉತ್ತಮವಾಗಿ ಮಾತಾಡಿದರು. ಆದರೆ ಯೋಬನಿಗೆ ದೇವರ ಅಪ್ಪಣೆಯಿಂದ ಪಿಶಾಚಿ, ದೆವ್ವ, ಈ ಲೋಕದ ಕೆಟ್ಟವನು, ಸೈತಾನ, ಘಟಸರ್ಪ ಅಪ್ಪಣೆ ತೆಗೆದುಕೊಂಡು ಬಂದಾನಂತ ಗೊತ್ತಿಲ್ಲ ಅವರಿಗೆ. ಯೋಬನ ಬಗ್ಗೆ ತಪ್ಪಾಗಿ ಮಾತಾಡುತ್ತಿದ್ದಾರೆ. ಯೋಬನು ಕೂಡ ಆ ಯಾತನೆ ಸಹಿಸಿಕೊಳ್ಳಲಾರದೆ, ದೇವರ ಅಪ್ಪಣೆ ಇಲ್ಲದಿದ್ದರೆ ಇದೆಲ್ಲ ಆಗುವುದಿಲ್ಲ, ಇದು ತಪ್ಪು ಮಾಡಿದವರಿಗೆ ಅಷ್ಟೇ ಬರುತ್ತದೆ ಎಂದು ಅಲ್ಲಿಯವರೆಗೆ ತಿಳಿದುಕೊಂಡಿದ್ದ ಪ್ರೇರೆ. ಆದರೆ ಸೈತಾನನ್ನು ಶೋಧಿಸುವುದಕ್ಕೆ ದೇವರ ಅಪ್ಪಣೆ ಕೊಡ್ತಾನಂತ ಯೋಬನಿಗೂ ಕೂಡ ಗೊತ್ತಿಲ್ಲ. ಸ್ನೇಹಿತರ ದೃಷ್ಟಿಯಲ್ಲಿ, ಯೋಬನ ದೃಷ್ಟಿಯಲ್ಲಿ ವ್ಯತಿರಿಕ್ತವಾಗಿದೆ. ದೇವರ ದೃಷ್ಟಿಯಲ್ಲಿ ಇದು ಕರೆಕ್ಟ್ ಮಾತಾಡ್ತಾನ ಅಂದ್ಕೊಳ್ತಿದ್ದಾರೆ. ದೇವರು ಕೆಟ್ಟದ್ದನ್ನು ಮಾಡನೆಂಬ ಯೋಚನೆಯು, ಸರ್ವಶಕ್ತನು ಅನ್ಯಾಯವನ್ನು ನಡೆಸನೆಂಬ ಭಾವನೆಯು ದೂರವಾಗಿರಲಿ. ಯೋಬನ ಎಲ್ಲ ಸ್ನೇಹಿತರೇ ಎಂದು ಎಲೀಹು ಹೇಳುತ್ತಿದ್ದಾನೆ. ಹೌದರೆ ದೇವರು ಕೆಟ್ಟದ್ದನ್ನು ಮಾಡುವುದಿಲ್ಲ, ಸೈತಾನಿಗೆ ಅಪ್ಪಣೆ ಕೊಟ್ಟ, ಸೈತಾನ ಮಾಡಿದ ಅಷ್ಟೇ. ಅದಕ್ಕಾಗಿ ಅಂಥ ಯೋಚನೆ ಮಾಡಬಾರ್ದ್ರೆ ದೇವರು ಕೆಟ್ಟದ್ದು ಮಾಡ್ತಾನೆಂದು. ನಿನ್ನ ಕುರಿತು ನನಗೆ ಒಳ್ಳೆಯ ಯೋಜನೆ ಇದೆ. ಆ ಯೋಜನೆ ನಾನು ಮಾತ್ರ ಬಲ್ಲೆನು. ಅದು ನಿನ್ನ ಅಹಿತಕ್ಕಾಗಿ ಅಲ್ಲ, ಕೆಟ್ಟದ್ದಕ್ಕಾಗಿ ಅಲ್ಲ, ಹಿತಕ್ಕಾಗಿ, ಒಳ್ಳೆಯದಕ್ಕಾಗಿ ಎಂದು ನಾವು ಯೆರೆಮೀಯ ಪ್ರವಾದಿಯ ಗ್ರಂಥ 28ನೇ ಅಧ್ಯಾಯ 29ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರೆ. ಹೀಗೆ ದೇವರು ಕೆಟ್ಟದ್ದನ್ನು ಮಾಡುವುದಿಲ್ಲ. ಆ ಯೋಚನೆ
ಸರ್ವಶಕ್ತನು ಅನ್ಯಾಯವನ್ನು ನಡೆಸಾನೆಂಬ ಭಾವನೆ ದೂರವಾಗಿರ್ಬೇಕು ಪ್ರೇರೆ. ದೇವರು ಕೆಟ್ಟತ್ತ ಎಂಬ ಯೋಚನೆ ನಾವು ಮಾಡಬಾರ್ದು. ಸೈತಾನನು ಕೊಡುತ್ತಾನೆ. ಸರ್ವಶಕ್ತನು ಅಂದರೆ ದೇವರೇ ಮಾತ್ರ ಸರ್ವಶಕ್ತ ಪ್ರೇರೆ. ಒಬ್ಬ ಮನುಷ್ಯನಿಗೆ ಸೇವಕರಿಗೆ ಎಷ್ಟು ಶಕ್ತಿ ಇದ್ದರೂ ಕೂಡ ಅದು ದೇವರದ್ದು, ತನ್ನದೆಂದು ಹೇಳಿಕೊಳ್ಳಲಾಗೋದಿಲ್ಲ. ಹಾಗೆ ಹೇಳಿಕೊಳ್ಳುವರೆಲ್ಲ ಸೈತಾನ ಸಂಬಂಧಿಗಳಾಗುತ್ತಾರೆ ಕ್ರಮೇಣ. ನನ್ನ ಮಹಿಮೆಯನ್ನು ಯಾರಿಗೂ ಕೊಡುವುದಿಲ್ಲ ಎಂದು ಹೇಳ್ತಿದ್ದಾನೆ ದೇವರು. ಹೌದು, ನೀವು ಕೂಡ ದೇವರ ಮಕ್ಕಳೇ, ಮಹಿಮೆಯ ಮಕ್ಕಳೇ. ಆದರೂ ಕೂಡ ಸತ್ಯ, ನೀತಿ, ಧರ್ಮ, ನ್ಯಾಯ ದೇವರನ್ನೇ ತೋರಿಸ್ತವೆ ಪ್ರೇರೆ. ಯೇಸು ತನ್ನನ್ನು ಮಹಿಮೆ ಪಡಿಸಿಕೊಳ್ಳಲು ಬಂದಿದ್ದಿಲ್ಲ ಲೋಕದಲ್ಲಿ. ತನ್ನನ್ನು ಕಳಿಸಿಕೊಟ್ಟ ಆತನ ಚಿತ್ತವನ್ನು ನೆರವೇರಿಸಿ ಆತನನ್ನು ಮಹಿಮೆಪಡಿಸಿ ಮಹಿಮೆಗೆ ಮತ್ತೆ ಸೇರಲು ಅನೇಕರ ದೇವರನ್ನು ಮಕ್ಕಳನ್ನು ಮಹಿಮೆಗೆ ಸೇರಿಸಲು ಸೇರಿಸಿದ ಪ್ರೇರೆ, ಸೇರಿಸ್ತಿದ್ದಾನೆ. ಕೊನೆಯ ಹಂತದಲ್ಲಿದ್ದೇವೆ. ಹೀಗೆ ದೇವರು ಕೆಟ್ಟದ್ದನ್ನು ಮಾಡನೆಂಬ ಯೋಚನೆ ದೂರವಾಗಿರಬೇಕು. ಸರ್ವಶಕ್ತನು ಅನ್ಯಾಯವನ್ನು ನಡೆಸುತ್ತಾನೆಂಬ ಭಾವನೆ ದೂರ ಇರಬೇಕು. ದೇವರು ಕೆಟ್ಟದ್ದಲ್ಲ, ಸರ್ವಶಕ್ತ ದೇವರು ಅನ್ಯಾಯವನ್ನು ನಡೆಸುತ್ತಾನೆ ಎಂಬ ಭಾವನೆ ದೂರವಾಗಿರಬೇಕು ಪ್ರೇರೆ. ಅಂತ ಕೃಪೆ ಪ್ರಭು ನಮ್ಮೆಲ್ಲ ನೀಡಲಿ. ಹೀಗೆ ನಂಬಿಕೆಯಲ್ಲಿ ಐಶ್ವರ್ಯವಂತರು ಎನ್ನುವ ಅಂಶದಲ್ಲಿ ಇನ್ನೊಂದು ವಾಕ್ಯ ನೋಡೋದಾದರೆ 2 ಕೊರಿಂಥ ಪತ್ರಿಕೆ 2ನೇ ಅಧ್ಯಾಯ 8ರಿಂದ 16 ಪ್ರೇರೆ. ಕೊರಿಂಥ 2ನೇ ಪತ್ರಿಕೆ 8ನೇ ಅಧ್ಯಾಯ 9ನೇ ವಾಕ್ಯ ಪ್ರೇರೆ. 2 Corinthians chapter 8 verse 9th word. ಇಲ್ಲಿ ಓದುವುದಾದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ. ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರಿರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ಈ ಧರ್ಮ ಕಾರ್ಯವನ್ನು ಕುರಿತು ನನ್ನ ಅಭಿಪ್ರಾಯವನ್ನು ತಿಳಿಸುತ್ತೇನೆ. ಈ ಕಾರ್ಯವನ್ನು 1 ವರ್ಷದ ಹಿಂದೆ ನಡೆಸುವುದಕ್ಕಾಗಿ ತೊಡಗುವುದರಲ್ಲಿ ಇವು ನಡೆಸಬೇಕೆಂದು ಮನಸ್ಸು ಮಾಡುವುದರಲ್ಲಿಯೂ ನೀವು ಅವರಿಗಿಂತ ಮೊದಲಿನವರಾದುದರಿಂದ ನಮಗೆ ಅಷ್ಟು ಮಾತ್ರ ಹೇಳುವುದು ವಿಹಿತವಾಗಿದೆ. ಅಂದರೆ ಇಲ್ಲಿ ಪೌಲನು ಯೆರೂಸಲೇಮಿನ ಬಡ ಕ್ರೈಸ್ತರಿಗಾಗಿ ಹಣ ಸಹಾಯ ಮಾಡುವುದರ ವಿಷಯದಲ್ಲಿ ಹೇಳುತ್ತಿದ್ದಾನೆ ಪ್ರೇರೆ. ಮತ್ತು ಪೌಲನು ಮೇಕೆದೋನ್ಯದ ಸಭೆಗಳವರ ಔದಾರ್ಯವನ್ನು, ಮೆಚ್ಚುಗೆಯನ್ನು, ಒಳ್ಳೆತನವನ್ನು ಕುರಿತು ಹೇಳಿ ಕೊರಿಂಥದವರಲ್ಲಿಯೂ ಔದಾರ್ಯವನ್ನು ಹುಟ್ಟಿಸುವುದಕ್ಕೆ ಪ್ರಯತ್ನಿಸುತ್ತಾನೆ. ಏನು ಪ್ರಯತ್ನ ಅಂದರೆ, ಯೆರೂಸಲೇಮಿನವರು ಬಡ ಕ್ರೈಸ್ತರಿಗಾಗಿ ಹಣ ಸಹಾಯ ಮಾಡಿದ್ದಾರೆ. ಮೇಕೆದೋನ್ಯದ ಸಭೆಗಳವರೇ, ನಿಮ್ಮದು ಕೂಡ ಒಳ್ಳೆಯ ಔದಾರ್ಯ ಇದೆ, ಒಳ್ಳೆಯ ಮನಸ್ಸಿದೆ ದೇವರ ವಿಷಯದಲ್ಲಿ, ಬಡವರ ಕುರಿತು. ಕೊರಿಂಥದವರೇ, ನಿಮ್ಮದು ಕೂಡ ಬಡವರ ಕುರಿತು ಒಳ್ಳೆಯ ಅಭಿಪ್ರಾಯವಿದೆ, ಅವರಿಗೆ ಸಹಾಯ ಮಾಡಿರಿ ಎಂದು ಹೇಳ್ತಿದ್ದಾನೆ. ಸಭೆ ಕಟ್ಟುವುದಕ್ಕಾಗಿ ಅಲ್ಲ. ಹೌದು, ಆದಿ ಅಪೊಸ್ತಲರಲ್ಲಿ ನೋಡ್ತೇವೆ ಪ್ರೇರೆ. ಪೇತ್ರನ ಒಂದೇ ಪ್ರಸಂಗದಿಂದ 3,000 ಜನ ರಕ್ಷಣೆ ಹೊಂದುತ್ತಾರೆ, ಸಭೆ ಸೇರುತ್ತಾರೆ. ಮತ್ತು ಬರುತ್ತಾ 5,000 ಆಗುತ್ತಾರೆ. ಹೀಗೆ ಪೇತ್ರನು ನಿಜವಾದ ದೇವರ ಕುಮಾರನ ಶಿಷ್ಯನೆಂದು, ದೇವರ ಮಗನೆಂದು ಗುರುತಿಸಿದ ವಿಶ್ವಾಸಿ ಸಭೆಯವರು ಆ ದೇವರ ಆತ್ಮನಿಂದ ಹುಟ್ಟಿದವರು ಇವರೆಂದು ಗುರುತಿಸಿ ನಿಜವಾದ ಜೀವಿತ ಮಾರ್ಗ ಇದೆ, ಜೀವ ಮಾರ್ಗ ಇದೆ, ರಕ್ಷಣೆ ಇದೆ ಎಂದು ತಿಳಿದು ಲೋಕ ಜೀವಿತ ಮತ್ತು ಲೌಕಿಕ ಜೀವಿತ, ಕಣ್ಣಿನ ಶರೀರದಾಶೆ, ಬದುಕುವ ಡಂಬ ಎಂಬ ಜೀವಿತ ಎಲ್ಲ ಮಾರಿ, ಹೊಲಗದ್ದೆ ಮನೆ ಮಾರಿ, ಅವರಿಗಿರುವುದೇ ಬೆಲೆಯುಳ್ಳದ್ದು ಮಾರಿ ಬಂದ ಹಣವನ್ನು ಅಪೊಸ್ತಲರ ಪಾದದಲ್ಲಿ ಇಡುತ್ತಿದ್ದರು ಪ್ರೇರೆ. ಆ ಅಪೊಸ್ತಲರು ಯೇಸುವಿನ 12 ಶಿಷ್ಯರು ಪ್ರತಿಯೊಬ್ಬರಿಗೂ ಕ್ರಮವಾಗಿ ಹಂಚುತ್ತಿದ್ದರು. ಅವರಲ್ಲಿ ಯಾರು ಬಡವರಾಗಿರಬಾರ್ದು. ಹೌದು ಪ್ರೇರೆ. ಇಲ್ಲಿ ಮುಂದೆ ಓದ್ತೇವೆ. ಅದಕ್ಕಾಗಿ ನಾವು 9ನೇ ವಾಕ್ಯ ನೋಡುತ್ತೇವೆ. ಕೊರಿಂಥ 2ನೇ ಪತ್ರಿಕೆ 8ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ. ಹೌದು, ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರಿರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ಹೌದು, ದೇವರು ಐಶ್ವರ್ಯವಂತ ಹೇಗೆ ಪ್ರೇರೆ? ಸಮೃದ್ಧಿ ಜೀವದಲ್ಲಿ ಐಶ್ವರ್ಯವಂತ, ನಮಗಾಗಿ ಬಡವಾದ ಪ್ರಾಣ ಕೊಟ್ಟ. ಶ್ರೀಮಂತರು ಪ್ರಾಣ ಕೊಡುವುದಕ್ಕೆ ಬರುವುದಿಲ್ಲ ಪ್ರೇರೆ.
ಅವರ ಐಶ್ವರ್ಯ ಅವರನ್ನು ಗರ್ವಕ್ಕೆ, ಕುರುಡುತನಕ್ಕೆ, ಮೋಸಕ್ಕೆ, ಕಣ್ಣಿನ ಶರೀರದ ಆಸೆ ಕಡೆಗೆ, ತಿನ್ನು ಕುಡಿ, ಇನ್ನು ನೀನು ಅನುಭವಿಸಬೇಕಾಗಿದ್ದು ಭಾಳ ಇದೆ ಲೋಕದಲ್ಲಿ ಎನ್ನುವ ಕಡೆಗೆ ನಡೆಯುತ್ತದೆ. ಆದರೆ ಯೇಸು ಕ್ರಿಸ್ತನಾದರೂ ನಿಜವಾದ ಐಶ್ವರ್ಯವಂತಾಗಿದ್ದು ತಾನು ಬಡತನದಲ್ಲಿ ಸೇರಿರುವುದರ ಅಂದರೆ ಬಡತನದಲ್ಲಿ ಅಂದರೆ ಮನುಷ್ಯರು ಬಡವರು ಪ್ರೇರೆ, ದೇವರ ಶಕ್ತಿಯಲ್ಲಿ, ಜ್ಞಾನದಲ್ಲಿ, ನೀತಿಯಲ್ಲಿ, ಶುದ್ಧತೆಯಲ್ಲಿ, ವಿಮೋಚನೆಯಲ್ಲಿ ಸೈತಾನನ ಆಶಾಪಾಶಗಳಿಗೆ ಬಲಿಯಾಗಿದ್ದಾರೆ. ಜೀವಮಾನದುದ್ದಕ್ಕೂ ಮರಣ ಭಯದ ನಿಮಿತ್ತ ದಾಸೋತರಾಗಿದ್ದಾರೆ. ಪಾಪ ಕೊಡುವ ಸಂಬಳ ಮರಣ. ಪಾಪದಿಂದ ಸೈತಾನನ ಅವರ ಮೇಲೆ ಅಧಿಕಾರ ಮಾಡುತ್ತಿದ್ದಾನೆ, ಮನುಷ್ಯರಾದ ನಮ್ಮ ಮೇಲೆ. ಆದರೆ ಯೇಸು ಬಂದು ಜ್ಞಾನ, ದೇವರ ಕಡೆಯಿಂದ ಜ್ಞಾನವು, ನೀತಿ, ಶುದ್ಧೀಕರಣ, ವಿಮೋಚನೆಗಳಿಗೆ ಕಾರಣ ಆದ ವಿಮೋಚನೆ ಪರಿಪೂರ್ಣವಾಗಿ ಈ ಲೋಕದ ಸಾಮ್ರಾಜ್ಯದಿಂದ ಬಿಡಿಸಿ, ಸೈತಾನನ ಸಾಮ್ರಾಜ್ಯದಿಂದ ಬಿಡಿಸಿ ದೇವಕುಮಾರನ ಸುರಕ್ಷಿತವಾಗಿ ಸಾಮ್ರಾಜ್ಯಕ್ಕೆ ತಂದಿದ್ದಾನೆ. ದೇವರು ಅಥವಾ ದೇವಕುಮಾರ ತನ್ನ ಮರಣದ ಮುಖಾಂತರ ತಾನು ಬಡತನದಲ್ಲಿ ಸೇರಿದ ನಮ್ಮಂತೆ ಆದ ಪ್ರೇರೆ. ಮನುಷ್ಯರು ಬಡವರು ದುಡ್ಡಿನಲ್ಲೆಲ್ಲ, ಜ್ಞಾನದಲ್ಲಿ, ನೀತಿಯಲ್ಲಿ, ಶುದ್ಧತೆಯಲ್ಲಿ, ವಿಮೋಚನೆಯಲ್ಲಿ. ಆದರೆ ಇಂದಿನ ನಾವು ಸೇವಕರು, ವಿಶ್ವಾಸಿಗಳು, ಯೇಸು ಬಡವನಾದ ನಮ್ಮನ್ನು ಶ್ರೀಮಂತ ಮಾಡಲೆಂದು ಲೌಕಿಕವಾಗಿ ತೆಗೆದುಕೊಳ್ತಾರೆ. ನಿಜವಾಗಿ ಇದು ಕೂಡ ಮಾಡುತ್ತಾನೆ ಪ್ರೇರೆ ದೇವರು. ನಾವು ಯಾಕೋಬ ಪತ್ರಿಕೆಯಲ್ಲಿ ನೋಡುತ್ತೇವೆ, 1ನೇ ಅಧ್ಯಾಯ 9ನೇ ವಾಕ್ಯ 12ನೇ ವಾಕ್ಯದವರೆಗೆ ಯೇಸುವನ್ನು ನಂಬಿದ್ದರಿಂದ ಉತ್ತಮ ಸ್ಥಿತಿಯವನು ಹೀನ ಸ್ಥಿತಿಗೆ ಬಂದನೆಂದು ಸಂತೋಷ ಪಡಲಿ. ಅಂದರೆ ಅಪೊಸ್ತಲರ ಪಾದದಲ್ಲಿ ಶ್ರೀಮಂತರು ಎಲ್ಲ ಆಸ್ತಿಪಾದ ತೆಗೆದುಕೊಂಡು ಬಂದಿಟ್ಟರು. ಸಭೆಯವರಿಗೆ ಯಾರ್ಯಾರಿಗೆ ಕೊರತೆ ಇದೆಯೋ 1 ಕೋಟಿ ಕೊಟ್ಟರೆ ಎಲ್ಲರಿಗೂ 100 ಜನಕ್ಕೆ 1 ಲಕ್ಷ ಹಂಚಿದರು. ಯಾರು ಕೊರತೆ ಹೇಳುವವರಾಗಿರಬಾರ್ದು, ಎಲ್ಲರೂ ಸಮವಾಗಿರಬೇಕು. ಅದೇ ರೀತಿ ಇಲ್ಲಿ ಯೇಸು ತಾನು ಬಡತನದಲ್ಲಿ ಸೇರಿರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ಆದರೆ ಪೌಲನು ಕೊರಿಂಥ ಸಭೆಯವರಿಗೆ ತಿಳಿಯದಂತೆಯೇ ನಿಜವಾದ ನಂಬಿಕೆ ಐಶ್ವರ್ಯದ ಬಗ್ಗೆ ಮಾತಾಡುತ್ತಿದ್ದಾನೆ ಪ್ರೇರೆ. ಅವರಾದರೂ ಇಂದಿನವರಂತೆ ಅದು ಲೌಕಿಕ ಐಶ್ವರ್ಯ ಎಂದು ಅರಿತುಕೊಳ್ಳಲಿಲ್ಲ ಪ್ರೇರೆ. ಆ ಲೌಕಿಕ ಐಶ್ವರ್ಯದಂತೆ ಅರಿತುಕೊಂಡಿದ್ದರೆ ಅಲ್ಲಿ ಬಡವರಿಗೆ, ಬಡ ಕ್ರೈಸ್ತರಿಗೆ ಹಣ ಸಹಾಯ ಮಾಡುತ್ತಿರಲಿಲ್ಲ. ಮಾಡಿದ್ದಾರೆ ಯೆರೂಸಲೇಮಿನವರು. ಅಪೊಸ್ತಲರ ಪಾದದಲ್ಲಿ ತಮ್ಮ ಭೂಮಿಗಳನ್ನು, ಚರಸ್ಥಿರ ಆಸ್ತಿಗಳನ್ನು ಮಾರಿ ಪರಿಪೂರ್ಣ ಹಣ ತಂದಿಟ್ಟಿದ್ದಾರೆ. ಅವರಲ್ಲಿ ಕೂಡ ಅನನೀಯ, ಸಫೇರ್ ಎಂಬುವರು ತಾವು ಮಾರಿ ಬಂದ ಹಣದಲ್ಲಿ ಸ್ವಲ್ಪವನ್ನು ತಮಗಾಗಿ ತೆಗೆದಿಟ್ಟುಕೊಂಡು ಸುಳ್ಳು ಹೇಳ್ತಾರೆ. ಆದ್ದರಿಂದ ಪರಿಶುದ್ಧಾತ್ಮನಿಗೆ ನೀವು ಸುಳ್ಳು ಹೇಳಿದ್ದೀರಿ ಎಂದು ಪೇತ್ರನು ಹೇಳುತ್ತಾನೆ. ಹೆಂಡತಿಯ ಅನುಮತಿ ಇಲ್ಲದೆ ಅನನೀಯ ಶವವನ್ನು ತೆಗೆದುಕೊಂಡು ಹೋಗ್ತಾರೆ. ಸತ್ತು ಬೀಳುತ್ತಾನೆ. ಪರಿಶುದ್ಧಾತ್ಮನಿಗೆ ದೇವರಿಗೆ ಸುಳ್ಳಾಡಿದ್ದರಿಂದ ಅನನೀಯ, ನಿನ್ನ ಆಸ್ತಿಯಲ್ಲಿ ಮಾರಿ ಇಷ್ಟೇ ಎಂದು ಹೇಳುತ್ತೀಯಲ್ಲ, ಕೇಳಿದರೂ ಕೂಡ ಹೌದು ಇಷ್ಟೇ ಎಂದು ಹೇಳ್ತಾನೆ. ದೇವರು ಪರಿಶುದ್ಧಾತ್ಮ ತುಂಬಿದಾತನಿಗೆ ಪೇತ್ರ ಕೇಳಿದರೆ, ಅನನೀಯ ನೀವು ಮಾರಿ ಹೊಲವನ್ನು ಅಥವಾ ಆಸ್ತಿಯನ್ನು ಮಾರಿ ಬಂದ ಹಣ ಇಷ್ಟೇ, ಏನು ಇನ್ನೂ ಉಳಿದಿದೆ, ಇಷ್ಟೇ ಎಂದು ಹೇಳ್ತಾನೆ. ಹೆಂಡತಿ ಗಂಡ ಮಾತಾಡಿಕೊಂಡಿರ್ತಾರೆ ಪ್ರೇರಿ, ಒಂದೇ ಶರೀರ. ಸುಳ್ಳು ಹೇಳುವುದಕ್ಕೆ, ಸುಳ್ಳು ಯಾರಿಂದ ಬಂದಿದೆ ಪ್ರೇರಿ? ಸೈತಾನ್ನಿಂದ. ಸುಳ್ಳಿಗೆ ಮೂಲ ಪುರುಷ ಸೈತಾನ್ನೇ. ಅವನು ಸುಳ್ಳು ಆಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ, ಸುತ್ತಿ ಬಳಸಿ ಮಾತಾಡ್ತಾನೆ ಪ್ರೇರಿ. ಹೀಗೆ ಸತ್ತು ಬೀಳುತ್ತಾನೆ. ನೀ ದೇವರಿಗೆ ಸುಳ್ಳಾಡಿದ್ದೆ, ಆದ್ದರಿಂದ ನಿನ್ನ ಶವವನ್ನು ತೆಗೆದುಕೊಂಡು ಹೋಗುತ್ತಾರೆ ಎಂದು ಹೇಳ್ತಾನೆ. ಸತ್ತು ಬೀಳುತ್ತಾನೆ ಅನನೀಯ, ತೆಗೆದುಕೊಂಡು ಹೋಗ್ತಾರೆ ಶಿಷ್ಯರು, ಸಮಾಧಿ ಮಾಡಿ ಬರುತ್ತಾರೆ. ಸಮಾಧಿ ಮಾಡಿ ಬರಲಿರುತ್ತಾರೆ ದಾರಿಯಲ್ಲಿ. ಅಷ್ಟರೊಳಗೆ ಅನನೀಯನ ಹೆಂಡತಿ ಬರುತ್ತಾಳೆ, ಸಫೈರ. ಗಂಡ ಎಲ್ಲಿ, ಇನ್ನೂ ಇಷ್ಟೊತ್ತಾಯಿತು ಬಂದಿಲ್ಲ, ನಾವು ಬಚ್ಚಿಟ್ಕೊಂಡಿದ್ದೇವೆ ಕೆಲವು ಹಣ, ಅದನ್ನು ಅನುಭವಿಸಬೇಕೆನ್ನುವಂತೆ. ಹೌದು, ಇವರು ಬೆಚ್ಚಗೂ ಅಲ್ಲ, ಉಗುರು ಬೆಚ್ಚಗಿದ್ದರು ಪ್ರೇ, ತಣ್ಣಗೂ ಅಲ್ಲ. ಹೌದು, ಅವರಿಗಿರುವ ನಂಬಿಕೆಯನ್ನು ಕದ್ದುಕೊಳ್ಳಲು ಬಿಟ್ಟಿದ್ದರು ಸೈತಾನಿಗೆ. ಅವರಿಗಿರುವ ಆ ಜಯಮಾಲೆಯನ್ನು, ಕಿರೀಟವನ್ನು ಅಪಹರಿಸಲು ಬಿಟ್ಟಿದ್ದರು. ವಿಶ್ವಾಸಗಳೇ ಹೊಲ, ಆಸ್ತಿ ಪಾಸ್ತಿ ಮಾರಿ ಎಷ್ಟೋ ತಂದು ಕೊಟ್ಟವರೇ. ಆದರೆ ಸ್ವಲ್ಪ ಬಚ್ಚಿಟ್ಕೊಂಡಿರ್ಬೋದು. ಆದರೆ ಸುಳ್ಳು ದೇವರ ಸನ್ನಿಧಿಯಲ್ಲಿ ನಡೆಯುವುದಿಲ್ಲ ಪ್ರೇರೆ.
ನಮ್ಮ ದೇವರು ಸತ್ಯವಂತನು, ನಾನೇ ಮಾರ್ಗ, ಸತ್ಯ ದೇವರ ವಾಕ್ಯ ಆಗಿದ್ದು ಪ್ರಿಯರೇ. ಪರಿಶುದ್ಧಾತ್ಮ ಸತ್ಯ ಸ್ವರೂಪನಾಗಿದ್ದಾನೆ, ಸಮಗ್ರ ಸತ್ಯಕ್ಕೆ ನಡೆಸಲು ಕರೆದಿದ್ದಾನೆ. ಇವರು ಸ್ವಲ್ಪ ಸತ್ಯದಲ್ಲೇ ನಿಂತುಕೊಳ್ಳಲಿಲ್ಲ. ಅದರಿಂದ ಹೆಂಡತಿ ಬಂದಳು ಸಫೇರ. ಪೇತ್ರನ ಕೇಳ್ತಾನೆ, ಏನಮ್ಮ ಸಫೇರಳೆ, ನೀನು ನಿನ್ನ ಗಂಡ ಮಾರಿ ಬಂದ ಹಣ ಇಷ್ಟೇ ಏನು ಎಂದು ಕೇಳಿದಾಗ, ಹೌದು ಬೋಧಕರೇ, ಸೇವಕರೇ ಎಂದಾಗ, ನೀವಿಬ್ಬರು ಏಕೆ ನಿಮ್ಮ ಹೃದಯದಲ್ಲಿ ಒಂದು ಮನಸ್ಸಿನಿಂದ ಸೈತಾನನಿಗೆ ಸ್ಥಳ ಕೊಟ್ಟಿರಿ? ಇಗೋ, ನಿನ್ನ ಗಂಡನನ್ನು ಸಮಾಧಿ ಮಾಡಿ ಬರುತ್ತಿರುವವರ ಪಾದಗಳ ಶಬ್ದ ಅದೇ ಬಾಗಿಲಲ್ಲಿದೆ. ಆಗೋ, ನಿನ್ನನ್ನು ಕೂಡ ತೆಗೆದುಕೊಂಡೋಗಿ ನಿನ್ನ ಗಂಡನ ಪಕ್ಕದಲ್ಲಿ ಸಮಾಧಿ ಮಾಡುತ್ತಾರೆ ಎಂದಾಗ ಆಕೆ ಕೂಡ ಕುಸಿದು ಬಿದ್ದು ಸತ್ತು ಹೋಗುತ್ತಾಳೆ. ಅದು ಪ್ರೇರೆ, ಇದೆಲ್ಲ ವಿಷಯವನ್ನು ಕೇಳಿ ಇಡೀ ಸಭೆ ಭಯ ಹಿಡಿಯಿತು ಪ್ರೇರೆ. ಆದಿ ಸಭೆಯಲ್ಲಿ, ಇಂದಿನ ಸಭೆಯಲ್ಲಿ ಇಲ್ಲ ಪ್ರೇರೆ. ಇಂದಿನ ಸಭೆಯಲ್ಲಿ ಸೇವಕರೇ ಹಣದ ಕೊರತೆಯಿಂದ ಭಯಪಡುತ್ತಾರೆ. ವಿಶ್ವಾಸಿಗಳು ಈ ವಾಕ್ಯ ಹೇಳಿದರೆ ಅವ್ರು ಬರುವುದಿಲ್ಲವೇನೋ, ತಪ್ಪು ತಿಳ್ಕೊಳ್ಳುತ್ತಾರೇನೋ ಭಯಪಡುತ್ತಾರೆ. ಮತ್ತು ಪಾಪದ ವಿರುದ್ಧ ಹೋರಾಡುವಲ್ಲಿ ಭಯಪಡುತ್ತಾರೆ. ರಕ್ತ ಸೂಸುವ ಮಟ್ಟಿಗೆ, ಪ್ರಾಣ ಕೊಡುವ ಮಟ್ಟಿಗೆ ಹೋಗಲಾಗುವುದಿಲ್ಲ ಎಂದು ತಮಗೆ ಮಾತಾಡಿಕೊಳ್ತಾರೆ. ಹೌದು ಪ್ರೇರೆ, ಕೆಲವರು ಯೇಸುವಿನ ಮಾರ್ಗದಲ್ಲಿ ನಡೆಯಲು ಸಾಧ್ಯವೋ, ಆತನ ಮಾತುಗಳು ನೆರವೇರಿಸಲು ಸಾಧ್ಯವೋ, ಅಷ್ಟು ಪರಿಶುದ್ಧರಾಗಿರಲು ಸಾಧ್ಯವೋ ಎಂದು ಯೇಸುವಿನ ವಾಕ್ಯ ಓದುತ್ತಲೇ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳದೆ ಹಿಂದೆ ಬಿದ್ದಿರುತ್ತಾರೆ. ಹೌದು ಪ್ರೇರೆ, ಅದರಿಂದ ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಸಾಧ್ಯ ಎಂದು ಯೇಸು ಹೇಳಿದ್ದಾನೆ ಪ್ರೇರೆ. ಇಂಥ ಮಾತುಗಳನ್ನು ಅವರು ವಿಶ್ವಾಸದಂತೆ ಸೈತಾನನು ಮಂಕು ಮಾಡಿರುತ್ತಾನೆ, ಕಣ್ಣುಗಳನ್ನು ಕಿವಿಗಳನ್ನು ಕಾಣದಂತೆ ಕೇಳದಂತೆ. ಅಂತ ಮಂಕುತನ ತೊಲಗಿ ಹೋಗಲಿ ನಜರೇತಿ ಯೇಸು ಕ್ರಿಸ್ತ ಪರಾತ್ಪರ ಸರ್ವಶಕ್ತನ ನಾಮದಲ್ಲಿ, ದೇವಕುಮಾರ ನಾಮದಲ್ಲಿ. ಹೌದು ಪ್ರಿಯ, ನಂಬಿಕೆಯಲ್ಲಿ ಐಶ್ವರ್ಯವಂತವರು, ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂದು ನಂಬುತ್ತಾರೆ ಪ್ರೇರೆ. ಹೀಗೆ ನಂಬಿಕೆಯಲ್ಲಿ ಐಶ್ವರ್ಯವಂತರು. ಇನ್ನು ವಾಕ್ಯ ಭಾಗದಲ್ಲಿ ನೋಡ್ತಿದ್ದೆವು ಪ್ರೇರೆ, ಕೊರಿಂಥ 2ನೇ ಪತ್ರಿಕೆ 8ನೇ ಅಧ್ಯಾಯ 9ನೇ ವಾಕ್ಯದಿಂದ ನೋಡಿದೆವು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಮಗೆ ಗೊತ್ತಾಗಿದೆಯಲ್ಲ, ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರಿರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ಯಾಕೋಬ ಪತ್ರಿಕೆ ನೋಡಿದೆವು ನಾವು. ಉನ್ನತ ಸ್ಥಿತಿಯಲ್ಲಿದ್ದವನು ಹೀನ ಸ್ಥಿತಿಗೆ ಬಂದನೆಂದು ಸಂತೋಷ ಪಡಲಿ. ಅಂದರೆ ತನಗಿರುವುದೆಲ್ಲ ಮಾರಿ ಯೇಸುವನ್ನು ಹಿಂಬಾಲಿಸಿದ ಪ್ರೇರೆ. ಜಕ್ಕಾಯನಂತೆ ಹೌದು ಪ್ರೇರೆ, ವಿಧವೆ ತನ್ನ ಬಡತನದಲ್ಲಿ 2 ಕಾಸು ಕೊಟ್ಟಳು, ತನಗಿರುವುದನ್ನೆಲ್ಲ ಕೊಟ್ಟು ಬಿಟ್ಟಳು. ಹೀಗೆ ಅಪೊಸ್ತಲರು ತಮ್ಮ ವ್ಯಾಪಾರವನ್ನು, ಮೀನು ಬಲೆಯನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸಿದರು. ಯೇಸುವಿನ ತಾಯಿ ಶಿಲುವೆ ತನಕ ಯೇಸುವನ್ನು ಹಿಂಬಾಲಿಸಿದ್ಲು. ಯೇಸುವಿನ ಆಪ್ತ ಶಿಷ್ಯ ಹಿಂಬಾಲಿಸಿದ ಪ್ರೇರೆ. ಅವರು ನಂಬಿಕೆಯಲ್ಲಿ ಐಶ್ವರ್ಯವಂತರಾದರು, ಪರಿಶುದ್ಧಾತ್ಮ ಪೂರ್ಣರಾದರು, ಪರಿಪೂರ್ಣ, ಪೂರ್ಣ ಜ್ಞಾನ, ಪೂರ್ಣ ಶುದ್ಧೀಕರಣ, ಪೂರ್ಣ ನೀತಿ, ಪೂರ್ಣ ವಿಮೋಚನೆಗೆ ಕಾರಣನಾದವರಿಗೆ ಯೇಸು ಕ್ರಿಸ್ತ ನಮಗೂ ಕೂಡ ಕಾರಣ ಆಗುತ್ತಾನೆ ಪ್ರೇರೆ. ಯಾವಾಗ ಲೋಕದ ದೃಷ್ಟಿಯಲ್ಲಿ ನಾವು ಬಡವರಾದರೆ, ಲೌಕಿಕ ದೃಷ್ಟಿಯಲ್ಲಿ ನಂಬಿಕೆಯಲ್ಲಿ ಐಶ್ವರ್ಯವಂತರಾದರೆ, ದೇವರು ತನ್ನನ್ನು ಪ್ರೀತಿಸುವವರಿಗೆ ಬಾಧ್ಯವಾಗಿ ವಾಗ್ದಾನ ಮಾಡಿದ ರಾಜ್ಯಕ್ಕೆ ಸೇರಿಸುತ್ತಾನೆ ಪ್ರೇರೆ. ದೇವರನ್ನು ಪ್ರೀತಿಸಿದರೆ ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿ, ಲೋಕದ ವಿಷಯಗಳಲ್ಲಿ ಐಶ್ವರ್ಯವಂತರಾಗಿ ಪ್ರೀತಿಸಿದರೆ ಅವರು ನೆಲದ ಮಾರ್ಗದಲ್ಲಿ ಬಿದ್ದ ಬೀಜ, ಬಂಡೆ ಮೇಲೆ ಬಿದ್ದ ಬೀಜ, ಮುಳ್ಳು ಪೊದೆಗಳಲ್ಲಿ ಬಿದ್ದ ಬೀಜ ಪ್ರೇರೆ. ಆದರೆ ಲೋಕದ ದೃಷ್ಟಿಯಲ್ಲಿ ಬಡವರಾಗುತ್ತಾ, ನಂಬಿಕೆಯಲ್ಲಿ ಶ್ರೀಮಂತರಾಗುತ್ತಾ, ದೇವರನ್ನು ಪ್ರೀತಿಸುತ್ತಾ, ದೇವರು ತನ್ನ ಪ್ರೀತಿಸಿದವರಿಗೆ ಬಾಧ್ಯವಾಗಿ ವಾಗ್ದಾನ ಮಾಡಿದ ರಾಜ್ಯಕ್ಕೆ ಸೇರುತ್ತೇವೆ ಎಂದು ವಿಶ್ವಾಸವರಿಗೆ ಒಳ್ಳೆಯ ನೆಲದಲ್ಲಿ ಬಿದ್ದ ಬೀಜದಂತೆ 100ಕ್ಕೆ 100, 60, 30ರಷ್ಟು ಫಲ ಕೊಡೋರನ್ನಾಗಿ ಮಾಡುತ್ತಾನೆ ಪ್ರೇರೆ. ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ ಎಂದು ಅನೇಕ ವಿಷಯಗಳಲ್ಲಿ ಹೇಳುತ್ತಾನೆ ಪ್ರಭು. ಈ ವಿಷಯದಲ್ಲಿ ಕೂಡ ಹೇಳ್ತಿದ್ದಾನೆ. ಹೀಗೆ ಒಬ್ಬನು ಕೊಡುವುದಕ್ಕೆ ಆಗಿರುವಲ್ಲಿ ಅವನು ತನ್ನಲ್ಲಿ ಇರುವುದಕ್ಕೆ ಅನುಸಾರವಾಗಿ ಕೊಟ್ಟರೆ ಅದು ಸಮರ್ಪಕವಾಗಿರುವುದು. ಅಂದರೆ ಯೆರೂಸಲೇಮ್ ಬಡ ಕ್ರೈಸ್ತರಿಗೆ ಹಣ ಸಹಾಯ ಮಾಡುವುದರ ವಿಷಯದಲ್ಲಿ ಮೆಕೆದೋನ್ಯ, ಕೊರಿಂಥ ಸಭೆಗಳವರಿಗೆ ಔದಾರ್ಯ, ವಿಶ್ವಾಸ, ನಂಬಿಕೆ, ಒಳ್ಳೆತನ ಹುಟ್ಟಿಸುವುದಕ್ಕೆ ಪ್ರಯತ್ನಿಸಿದಾಗ ನೋಡ್ರಿ, ಈ ಕಾರ್ಯವನ್ನು ಪ್ರಾರಂಭಿಸುವುದಕ್ಕೆ ಹೇಗೆ ನಿಮ್ಮಲ್ಲಿ ಸಿದ್ಧ ಮನಸ್ಸು ಇತ್ತು ಹಾಗೆಯೇ ನಿಮ್ಮ ಶಕ್ತಾನುಸಾರವಾಗಿ ನೆರವೇರಿಸಿರಿ.
ಕುರಿತ 2ನೇ ಪತ್ರಿಕೆ 8ನೇ ಅಧ್ಯಾಯ 12ನೇ ವಾಕ್ಯ ಭಾಗದಿಂದ 15ವರೆಗೆ ಓದೋಣ ಪ್ರೇರೆ. ಒಬ್ಬನು ಕೊಡುವುದಕ್ಕೆ 12ನೇ ವಾಕ್ಯ, ಒಬ್ಬನು ಕೊಡುವುದಕ್ಕೆ ಮನಸ್ಸಾಗಿರುವಲ್ಲಿ ಅವನು ತನ್ನ ಅಲ್ಲಿ ಇರುವುದಕ್ಕೆ ಅನುಸಾರವಾಗಿ ಕೊಟ್ಟರೆ ಅದು ಸಮರ್ಪಕವಾಗಿರುವುದು. ಅವನಿಗೆ ಇಲ್ಲದ್ದನ್ನು ದೇವರು ಕೇಳಿಕೊಳ್ಳುವುದಿಲ್ಲ. ಇತರರಿಗೆ ಕಷ್ಟ ಪರಿಹಾರವು ನಿಮಗೆ ಕಷ್ಟವು ಉಂಟಾಗಬೇಕೆಂದು ನಮ್ಮ ತಾತ್ಪರ್ಯವಲ್ಲ, ಸಮಾನತ್ವವಿರಬೇಕೆಂಬುದೇ ನನ್ನ ತಾತ್ಪರ್ಯ. ಸದ್ಯಕ್ಕೆ ನಿಮ್ಮ ಸಮೃದ್ಧಿಯು ಅವರ ಕೊರತೆಯನ್ನು ನೀಗಿಸುತ್ತದೆ, ಮುಂದೆ ಅವರ ಸಮೃದ್ಧಿ ಅವರ ಸಮೃದ್ಧಿಯು ಮುಂದೆ ನಿಮ್ಮ ಕೊರತೆಯನ್ನು ನೀಗಿಸುವುದು. ಹೀಗೆ ಸಮಾನತ್ವ ಉಂಟಾಗುವುದು. ಬಹಳ ಕೂಡಿಸಿದವನಿಗೆ 15ನೇ ವಾಕ್ಯ 15th ವರ್ಡ್, ಬಹಳ ಕೂಡಿಸಿದವನಿಗೆ ಏನೂ ಹೆಚ್ಚಾಗಲಿಲ್ಲ, ಸ್ವಲ್ಪವಾಗಿ ಕೂಡಿಸಿದವನಿಗೆ ಏನೂ ಕಡಿಮೆಯಾಗಲಿಲ್ಲ ಎಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರವಾಗುವುದು. ಆದರೆ ಒಬ್ಬನು ಕೊಡುವುದಕ್ಕೆ ಮನಸ್ಸಿದ್ದರೆ ಅವನು ಶಕ್ತಾನುಸಾರವಾಗಿ ಕೊಡಲಿ, ಶಕ್ತಿ ಮೀರಿಯಲ್ಲ, ಮತ್ತು ಅದು ಸಮರ್ಪಕವಾಗಿರುವುದು. ದೇವರು ಕಷ್ಟ ಪರಿಹಾರವು ದೇವರು ನಿಮಗಿಲ್ಲದ್ದನ್ನು ಕೇಳೋದಿಲ್ಲ ಅಂತ ಬರೀ, ನಿಮ್ಮಲ್ಲಿ ಇರುವುದನ್ನೇ ಕೇಳ್ತಾನಂತ. ಸಾಲ ಮಾಡಿ ತೆಗೆದುಕೊಂಡು ಬಾ ಅನ್ನೋದಿಲ್ಲ, ಮತ್ತು ನೀವು ಕೊರತೆಯಲ್ಲಿ ಬಿದ್ದು ಕೊಡು ಎಂದು ಹೇಳೋದಿಲ್ಲ ಅಂತ ಬರೀ. ಏನು ಹೆಚ್ಚಿದೆ ನಿನ್ನಲ್ಲಿ ಅದನ್ನು ಕೊಡು ಅಂತ ಹೇಳ್ತಾನಂತ. ಹೀಗೆ ಇತರರಿಗೆ ಕಷ್ಟ ಪರಿಹಾರ ಆತಂತ ಪ್ರೇರೆ. ಇತರರ ಕಷ್ಟ ಪರಿಹಾರ ನಿಮಗೆ ನಷ್ಟ ಉಂಟಾಗಬೇಕೆಂದು ನನ್ನ ತಾತ್ಪರ್ಯ ಅಲ್ಲ. ನಿಮ್ಮಲ್ಲಿ ಇಲ್ಲಲ್ಲ, ಕೊಡಿ ಎಂದು ಕೇಳುತ್ತಿಲ್ಲ. ಇತರರ ಕಷ್ಟ ಪರಿಹಾರ ಮಾಡೋಕ್ಕೆ ನೀವು ಕಷ್ಟ ಆಗಬೇಕಂತಲ್ಲ, ನಿಮಗೆ ಇರುವುದರಲ್ಲಿ ಇಲ್ಲದಿದ್ದರೆ ಇಲ್ಲ ಎಂದರ್ಥ. ಮತ್ತು ಸಮಾನತ್ವ ಇರಬೇಕೆಂಬುದೇ ಆತನ ತಾತ್ಪರ್ಯ ಅಂತ ಪ್ರೇರೆ. ಹಿಂದಿನವರು ಸಭೆಯಲ್ಲಿ ನೋಡ್ತಾ ಪ್ರೇರೆ, ಇವು ಆಗ್ತಾನೆ ನೆರವೇರುತ್ತಿಲ್ಲ. ಇವು ದೇವರ ಸಭೆಯ, ಮನುಷ್ಯನ ಸಭೆಯ, ಮತ್ತು ಯಾವ ಸಭೆ ಎಂದು ಎನ್ನುವ ಪ್ರಶ್ನೆ ಉಂಟಾಗುತ್ತದೆ ಪ್ರೇರೆ. ಇದರಿಂದ ಸಮಾನತ್ವ ನಾವು ಕಾಣಬೇಕಾಗಿದೆ, ದೇವರು ಪ್ರಾರ್ಥಿಸಬೇಕಾಗಿದೆ. ಸದ್ಯಕ್ಕೆ ಸಭೆಯಲ್ಲಿನ ಒಬ್ಬರ ಸಮೃದ್ಧಿ ಇನ್ನೊಬ್ಬರ ಕೊರತೆಯನ್ನು ನೀಗಿಸಬೇಕಾಗಿದೆ. ಮುಂದೆ ಅವರ ಸಮೃದ್ಧಿ, ಮೊದಲು ಕೊರತೆಯಲ್ಲಿದ್ದವರು, ಅವರ ಕೊರತೆ ನೀಗಿದವರು, ಅವರ ಸಮೃದ್ಧಿ ನಿಮ್ಮ ಕೊರತೆಯನ್ನು ನೀಗಿಸುವುದು. ಹೀಗೆ ಸಮಾನತ್ವ ಉಂಟಾಗುವುದು. ಕೂಡಿಸಿದವನಿಗೆ, ಭಾಳ ಕೂಡಿಸಿದವನಿಗೆ ಏನು ಹೆಚ್ಚಾಗಲಿಲ್ಲ, ಸ್ವಲ್ಪವಾಗಿ ಕೂಡಿಸಿದವನಿಗೆ ಏನೂ ಕಡಿಮೆ ಆಗಲಿಲ್ಲ. ಇದರ ಅರ್ಥ ನೀವೇ ತಿಳಿದುಕೊಳ್ಬೇಕು ಪ್ರೇರೆ. ಹೌದು, ಶ್ರೀಮಂತ ಎಷ್ಟಿದ್ರೂ ಕೂಡ ಇನ್ನೂ ಆತಗ ಕಡಿಮೆ ಆಗುವುದಿಲ್ಲ ಎಂದರ್ಥ. ಏನು ಹೆಚ್ಚಾಗಲಿಲ್ಲ, ಅದರಿಂದ ಇನ್ನೊಬ್ಬರಿಗೆ ಕೊಡು, ಅವಾಗ ನಿನಗೆ ಹೆಚ್ಚಾಗುತ್ತದೆ, ಪರಲೋಕದಲ್ಲಿ ಭಾಳ ಫಲ ಸಿಗುತ್ತದೆ ನಿನಗೆ ಎಂದು ಹೇಳಿದ್ದಾನೆ ಯೇಸು. ಸ್ವಲ್ಪ ಕೂಡಿಸಿದವನಿಗೆ ಏನೂ ಕಡಿಮೆ ಆಗಲಿಲ್ಲ. ಅಂದರೆ ಏನಿಲ್ಲದವನಿಗೆ ಏನಾದರೂ ಕೊಟ್ಟರೆ, ಅದು ಕೂಡಿಸಿದರೆ ಆತಗೆ ಏನು ಕಡಿಮೆ ಆಗಿಲ್ಲ, ಆತನಲ್ಲಿ ಇದ್ದಲ್ಲೇ ಇಲ್ಲ, ದೇವರಿಂದ ದೊರಕಿತ್ತು. ಸಭೆಯಲ್ಲಿ ಸೇರಿದಾಗ, ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಾಗ, ಶ್ರೀಮಂತರಾದಾಗ, ಪ್ರೀತಿಸಿದಾಗ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಜೀವಿಸಲು ಪ್ರಯತ್ನಿಸಿದಾಗ, ಸಫಲರಾದಾಗ, ಈಗ ಬರೀ ನಂಬಿಕೆಯಲ್ಲಿ ಶ್ರೀಮಂತರು, ಐಶ್ವರ್ಯವಂತರು ಎನ್ನುವ ಭಾಗದಲ್ಲಿ ಇನ್ನೊಂದಾಕಿ ನೋಡೋದಾದರೆ ಮುಖ್ಯವಾಗಿ ಓದಿಕೊಳ್ಳುತ್ತಾ ಹೋಗೋಣ ಪ್ರೇರೆ. ಭಾಳ ಸಮಯ ಆಯಿತು, ನೀವು ಸಮಯ ಇರುವಾಗ ಓದಿಕೊಳ್ಳಿರಿ. ಅದರ ಉಳಿದ ಭಾಗಗಳು ಆ ಅಧ್ಯಾಯ ಇರ್ಬೋದು. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 9ನೇ ವಾಕ್ಯಗಳು ನೋಡೋಣ. ರೆವಲ್ಯೂಷನ್ ಚಾಪ್ಟರ್ 2 ವರ್ಸ್ 9th ವರ್ಡ್. ಇಲ್ಲಿ ಓದುವುದಾದರೆ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ದ ಲಾರ್ಡ್, ಗ್ಲೋರಿ ಟು ಫಾದರ್, ಸನ್, ಹೋಲಿ ಸ್ಪಿರಿಟ್. ರೆವಲ್ಯೂಷನ್ ಚಾಪ್ಟರ್ 2 ವರ್ಸ್ 9th ವರ್ಡ್. ಇಲ್ಲಿ ಓದುವುದಾದರೆ, ಸತ್ತವನಾಗಿದ್ದು ಜೀವಿತನಾಗಿ ಬಂದ ಆದ್ಯಂತನು ಹೇಳುವುದೇನೆಂದರೆ, ನಾನು ನಿನ್ನ ಸಂಕಟವನ್ನು ನಿನ್ನ ಬಡತನವನ್ನು ಬಲ್ಲೆನು, ಆದರೂ ನೀನು ಐಶ್ವರ್ಯವಂತನೇ. ಇದಲ್ಲದೆ ತಮ್ಮನ್ನು ಯಹೂದ್ಯರೆಂದು ಹೇಳಿಕೊಳ್ಳುವವರು ನಿನ್ನ ವಿಷಯವಾಗಿ ದೂಷಿಸುವುದನ್ನು ಬಲ್ಲೆ. ಅವರು ಯಹೂದ್ಯರಲ್ಲ, ಸೈತಾನನ ಸಮಾಜದವರಾಗಿದ್ದಾರೆ. ಮಾತ್ರೇ ಯೇಸು ಕ್ರಿಸ್ತನ ಆಪ್ತ ಶಿಷ್ಯ ಯೋಹಾನನನ್ನು ಆತ್ಮವನ್ನು ವಶನಾಗಿ, ಪರಿಶುದ್ಧಾತ್ಮ ವಶನಾಗಿ ಸ್ವರ್ಗಕ್ಕೆ ತೆಗೆದುಕೊಂಡು ಹೋಗುತ್ತಾನೆ ದೇವರಾತ್ಮ ಯೇಸು ಕ್ರಿಸ್ತ ಮೂಲಕ ನಾಮದಲ್ಲಿ. ತಂದೆ ಪರಲೋಕದಲ್ಲಿ ಸ್ವರ್ಗದಲ್ಲಿ ಸೇರಿ ಯೋಹಾನನು ಬರೆಯುತ್ತಿದ್ದಾನೆ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ ಬರೆಯುವಾಗ ಸ್ಮುರ್ನ ಸಭೆ, 7 ಸಭೆಗಳಲ್ಲಿ ಸ್ಮುರ್ನ ಸಭೆಗೆ ಬರೆಯುತ್ತಿದ್ದಾನೆ ಪ್ರೇರೆ. 7 ಸಭೆ ಅಂದರೆ 1ನೇದು ಎಫೆಸ ಸಭೆ, 2ನೇದು ಸ್ಮುರ್ನ ಸಭೆ, 3ನೇದು ಪೆರ್ಗಮ ಸಭೆ, 4ನೇದು ತುವತೈರೆ ಸಭೆ, 5ನೇದು ಸಾರ್ದಿಸ್ ಸಭೆ,
6ನೇದು ಫಿಲದೆಲ್ಫಿಯಾ ಸಭೆ, 7ನೇದು ಲವೋದಿಕೀಯ ಸಭೆ ಪ್ರೇರೆ. ಈ ಸಭೆಯ ದೂತರಿಗೆ ಮತ್ತು ಸಭೆಯಲ್ಲಿರುವವರಿಗೆ ದೂತನ ಮುಖಾಂತರ ಹೇಳಿಸಿ ಬರೆಯುತ್ತಿದ್ದಾನೆ ಪ್ರೇರೆ. 7ನೇ ಸಭೆಗೆ ಹೇಳುತ್ತಿದ್ದಾನೆ. ಸ್ಮುರ್ನ ಸಭೆ, 2ನೇ ಸಭೆ ಎಫೆಸ, ಸ್ಮುರ್ನ 2ನೇ ಸಭೆ ಸ್ವರ್ಗದಿಂದ ಗುರುತಿಸಲ್ಪಟ್ಟಿದೆ ಪ್ರೇರೆ. ಸ್ಮುರ್ನ ಅಂದರೆ ಅದು ನಗರ. ಆ ನಗರದಲ್ಲಿರುವ ಯೇಸುವಿನ ವಿಶ್ವಾಸಿಗಳ ಸಭೆ, ಚರ್ಚ್. ಸ್ಮುರ್ನ ಸಭೆಯ ದೂತನಿಗೆ ಬರೀ ಸತ್ತವನಾಗಿದ್ದು ಜೀವಿತನಾಗಿ ಬಂದ ಆದ್ಯಂತನು ಹೇಳುವುದೆಂದರೆ, ಸತ್ತವನಾಗಿದ್ದ ಶಿಲುಬೆಯಲ್ಲಿ ಸಮಾಧಿಯಾಗಿದ್ದ 3ನೇ ದಿನ ಎದ್ದು ಜೀವಿತನ ಎದ್ದು ಆದ್ಯಂತನು ಅಂದರೆ ಯಾವಾಗಲೂ ಜೀವಿಸುವಾತನು, ಅನೇಕರನ್ನು ಜೀವಿಸುವಂತೆ ಮಾಡುವಾತನು, ಸಮಾಧಿಯಿಂದ ಎಬ್ಬಿಸುವಾತನು ಹೇಳುವುದೇನೆಂದರೆ, ನಾನು ನಿನ್ನ ಸಂಕಟವನ್ನು ಬಲ್ಲೆ. ಸ್ಮುರ್ನ ಸಭೆಯಲ್ಲಿರುವ ಸೇವಕಳೇ, ದೂತನೇ, ವಿಶ್ವಾಸಿ, ಶಿಷ್ಯ, ಭಕ್ತ, ಪ್ರಜೆ, ನಾನು ನಿನ್ನ ಸಂಕಟ ಬಡತನ ಬಲ್ಲೆ, ಆದರೂ ನೀನು ಐಶ್ವರ್ಯವಂತನೇ. ಆದರೆ ಇಲ್ಲಿ ನಮ್ಮ ಮುಖ್ಯವಾಕ್ಯ ಬಡತನ ಅಲ್ಲ, ನೀನು ಬಡವಲ್ಲ. ದೇವರು ಹೇಳ್ತಿದ್ದ ನಿನ್ನ ಬಡತನ ಬಲ್ಲೆ ನಾನು, ಆದರೂ ನೀನು ಶ್ರೀಮಂತ ಅಂತ ಹೇಳ್ತಿದ್ದಾನೆ ಪ್ರೇರೆ. ಅಂದರೆ ಲೋಕ ದೃಷ್ಟಿಯಲ್ಲಿ ನೀನು ಬಡತನ ಅಂದುಕೊಂಡಿದ್ದೆ, ನನ್ನ ದೃಷ್ಟಿಯಲ್ಲಿ ನೀನು ಶ್ರೀಮಂತನೇ. ನಂಬಿಕೆಯಲ್ಲಿ ಐಶ್ವರ್ಯ ಇದೆ ನಿನಗೆ. ನಂಬಿಕೆಯಲ್ಲಿ ಐಶ್ವರ್ಯ ಇದ್ದದ್ದು ನಿನ್ನಲ್ಲಿ. ನಂಬಿಕೆಯೂ ಐಶ್ವರ್ಯವಿದೆ. ಆದರೆ ದೇವರ ಐಶ್ವರ್ಯ ಬೇರೆ, ಮನುಷ್ಯರ ಐಶ್ವರ್ಯ ಬೇರೆ. ದೇವರು ನೋಡೋ ನಂಬಿಕೆ ಬೇರೆ, ಮನುಷ್ಯರು ತೋರಿಸುವ ನಂಬಿಕೆ ಬೇರೆ. ನಂಬಿಕೆ ಎಂಬ ದೇವರ ಆತ್ಮನ ಫಲವಾಗಿದೆ ಪ್ರೇರೆ. ಕಡೆಯಲ್ಲಿ ನಿಲ್ಲುವಂಥದ್ದು ನಂಬಿಕೆ, ನಿರೀಕ್ಷೆ, ಪ್ರೀತಿ. ಕೊರಿಂಥ 1ನೇ ಪತ್ರಿಕೆ 13ನೇ ವಾಕ್ಯ, 1 Corinthians chapter 13 verse 13th word. ಹೀಗೆ ನಾನು ನಿನ್ನ ಸಂಕಟ ಬಲ್ಲೆ, ನಿನ್ನ ಬಡತನವನ್ನು ಬಲ್ಲೆ, ಆದರೂ ನೀನು ಐಶ್ವರ್ಯವಂತನೇ. ನೋಡಿ ಪ್ರೇರೆ, ಯೇಸುವಿನ ದೃಷ್ಟಿಯಲ್ಲಿ ಶ್ರೀಮಂತರು, ನಂಬಿಕೆಯಲ್ಲಿ ಶ್ರೀಮಂತರು ಐಶ್ವರ್ಯವಂತರಂತ. ಹೌದು, ಇದನ್ನು ಬೈಬಲ್ ಹೇಳ್ತಿದೆ. ಮತ್ತು ಇದಲ್ಲದೆ ತಮ್ಮನ್ನು ಯಹೂದ್ಯರೆಂದು ಹೇಳಿಕೊಳ್ಳುವವರು ನನ್ನ ವಿಷಯವಾಗಿ ದೂಷಿಸುವವರನ್ನು ಬಲ್ಲೆನು. ಅವರು ಯಹೂದ್ಯರೆಲ್ಲ ಸೈತಾನ ಸಮಾಜದವರಾಗಿದ್ದಾರೆ. ಅಂದರೆ ಬಡತನವನ್ನು ಲೋಕದ ದೃಷ್ಟಿಯಲ್ಲಿ ನೋಡುವ ಸೇವಕರನ್ನು, ಸಭೆಗಳನ್ನು ದೇವರೇನಂತಿದ್ದಾನೆ, ಅವರು ನಿಜವಾದ ಸಭೆಗಳಲ್ಲ, ನಿಜವಾದ ಸೇವಕರಲ್ಲ. ಮತ್ತು ನಿನ್ನ ವಿಷಯವಾಗಿ ದೂಷಿಸುವವರು, ನಿನ್ನ ಬಡತನ ನೋಡಿ ನೀನು ನಿಜವಾಗಿ ಬಡವನೆಂದು ಹೇಳುವವರು, ನನ್ನ ದೃಷ್ಟಿಯಲ್ಲಿ ನೀನು ಐಶ್ವರ್ಯವಂತನಾಗಿದ್ದೇನೆ ಎಂದು ತಿಳಿಯದೆ ಇರುವವರು, ನಿನ್ನ ವಿಷಯವಾಗಿ ದೂಷಿಸುವವರು ಬಲ್ಲೆನು. ಅವರು ನಿಜವಾದ ನನ್ನ ಸೇವಕರಲ್ಲ, ನನ್ನ ಕುಲದವರಲ್ಲ, ನಾನು ಆರಿಸಿಕೊಂಡ ಜನಾಂಗಲ್ಲ, ಸೈತಾನನ ಸಮಾಜದವರಾಗಿದ್ದಾರೆ ಎಂದು ಹೇಳ್ತಿದ್ದಾನೆ ಪ್ರೇರೆ. ಹೌದು, ಈ ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ ಎಂದು ಪ್ರಭು. ಕೊನೆಯ ಭಾಗ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 11ನೇ ವಾಕ್ಯ ನೋಡುತ್ತೇವೆ ಪ್ರೇರೆ. ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಜಯ ಹೊಂದುವವನಿಗೆ 2ನೇ ಮರಣದಿಂದ ಕೇಡಾಗುವುದೇ ಇಲ್ಲ. ನಂಬಿಕೆಯಲ್ಲಿ ಶ್ರೀಮಂತರಾದರೆ ಜಯ ಹೊಂದುತ್ತೇವೆ ಪ್ರೇರೆ. ಇದು ಐಶ್ವರ್ಯ. ಆ ನಂಬಿಕೆ ದೇವರನ್ನು ಪ್ರೀತಿಸುವಂತೆ ಮಾಡುತ್ತದೆ. ಐಶ್ವರ್ಯ ದೇವರ ರಾಜ್ಯಕ್ಕೆ ಬಾಧ್ಯರನ್ನಾಗಿ ಮಾಡುತ್ತದೆ. ದೇವರ ಮಹಿಮೆಯ ಶಕ್ತಿಯಲ್ಲಿ ಪಾಲುಗಾರಾಗಿ ಮಾಡುತ್ತದೆ. ಸತ್ತಿದ್ದನ್ನು ಬದುಕಿಸುವಂತೆ ಮಾಡುತ್ತದೆ. ದೇವರ ಪರಿಶುದ್ಧಾತ್ಮ ಪೂರ್ಣ ವರ ಫಲ ಆಯುಧಗಳನ್ನು ಪ್ರಕಟಿಸುತ್ತದೆ. ಮಹಿಮಾ ಶರೀರ ಪಾತ್ರ ಮಾಡುತ್ತದೆ. ದೇವದೂತನಂತೆ ಈ ಲೋಕದಲ್ಲಿ, ಮುಂಬರುವ ಲೋಕದಲ್ಲಿ ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎನ್ನುವ ವಾಕ್ಯದ ಅಡಿಯಲ್ಲಿ ಯಾವುದೂ ಅಸಾಧ್ಯ ಇಲ್ಲ ಪ್ರೇರೆ. ಮನುಷ್ಯನಿಗೆ ಆತನಲ್ಲಿ ನಂಬಿಕೆಯಲ್ಲಿ ಐಶ್ವರ್ಯವಂತರಾದರೆ, ಪೂರ್ಣ ಪ್ರೀತಿಸಿದರೆ. ಹೀಗೆ ನಾವು ಇನ್ನೊಂದು ವಾಕ್ಯ ನೋಡೋಣ ಪ್ರೇರೆ, ನಂಬಿಕೆಯಲ್ಲಿ ಐಶ್ವರ್ಯವಂತರು ಎನ್ನುವಂಥದ್ದು. ಲೂಕಾ ಸುವಾರ್ತೆ 12ನೇ ಅಧ್ಯಾಯ 21ನೇ ವಾಕ್ಯ. ಲೂಕ್ ಗಾಸ್ಪೆಲ್ ಚಾಪ್ಟರ್ 12:20 ಫಸ್ಟ್ ವರ್ಡ್. ತನಗೋಸ್ಕರ ದ್ರವ್ಯವನ್ನು ಇಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದೇ ಇರುವವನು ಅವನಂತೆಯೇ ಇದ್ದಾನೆ. ಯಾರಂತೆ ಪ್ರೇರೆ? ಒಬ್ಬ ಐಶ್ವರ್ಯವಂತ, ಆತನಿಗೆ ಆ ಹೊಲ ಇರುತ್ತದೆ, ಆತನು ತುಂಬಿಡುವುದಕ್ಕೆ ಸ್ಥಳ ಇಲ್ಲದಷ್ಟು ಬೆಳೆ ಬೆಳೆಯುತ್ತದೆ. ಒಂದು ವರ್ಷ ಒಂದು ಕೆಲಸ ಮಾಡುತ್ತೇನೆ, ನನ್ನ ಕಣಜಗಳನ್ನು ಕೀಳಿಸಿ ಅವುಗಳಿಗಿಂತ ದೊಡ್ಡ ಕಣಜಗಳನ್ನು ಕಟ್ಟಿಸುವೆನು. ಅಲ್ಲಿ ನನ್ನ ಎಲ್ಲ ದವಸ ಧಾನ್ಯಗಳನ್ನು, ಸರಕುಗಳನ್ನು ತುಂಬಿಟ್ಟು ನನ್ನ ಜೀವಾತ್ಮಕ್ಕೆ ಜೀವವೇ, ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ಬಿದ್ದಿದೆ. ವಿಶ್ರಮಿಸಿಕೋ, ಊಟ ಮಾಡು, ಕುಡಿ, ಸುಖಪಡು ಎಂದು
ಹೇಳುವೆನು ಅಂದುಕೊಂಡನು. ಆದರೆ ದೇವರು ಅವನಿಗೆ 20 ವರ್ಡ್ ಚಾಪ್ಟರ್ ಲೂಕ್ ಚಾಪ್ಟರ್ 12 ಚಾಪ್ಟರ್ 20 ವರ್ಡ್ 21 ವರ್ಡ್ ಲೂಕನ ಸುವಾರ್ತೆ 12ನೇ 20-21ನೇ ವಾಕ್ಯ. ಆದರೆ ದೇವರು ಅವನಿಗೆ, ಬುದ್ಧಿಹೀನ ನೀನು, ಈಗ ಬೆಳೆ ಆಗಿದೆ ಅಂದ್ಕೊಂಡು 2ರಷ್ಟು ಬೆಳೆದದು ಈ ವರ್ಷ ಎಂದು, ನಿನ್ನ ಕಣಜಗಳು ಸಣ್ಣವವ, ಅದನ್ನು ತೆಗೆದು ಕೆಡವಿ ದೊಡ್ಡ ಕಟ್ಟಿಸ್ತೀನಿ ಎಂದು ಹೇಳಿಕೊಂಡು ನಿನ್ನ ಮನಸ್ಸಿಗೆ ನನ್ನ ಮನವೇ ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ಬಿದ್ದಿದೆ, ತಿಂದು ಕುಡಿ ಊಟ ಮಾಡು ಮತ್ತು ಸುಖಪಡು, ಬೇಕಾದಷ್ಟು ವಿಶ್ರಮಿಸಿಕೊ, ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ಬಿದ್ದಿದೆ ಎಂದು ಹೇಳುವೇನು ಅಂದುಕೊಂಡನು. ಅಂದರೆ ಅದರ ಇನ್ನೂ ಹೇಳಿಲ್ಲ ಅಂತ ಪ್ರಿಯರೇ, ಹೇಳುತ್ತೀನಿ ಮನಸ್ಸಿನಲ್ಲಿ ಅಂದುಕೊಂಡಾನಂತ. ಅದು ಇನ್ನು ಕಣಜ ಬೆಳೆಯನ್ನು ಬೆಳೆದಿದೆ 2ರಷ್ಟು ಈ ವರ್ಷ. ಒಂದು 10 ಎಕರೆ ಇದ್ದರೆ 40 ಕ್ವಿಂಟಲ್ ಕಾಳು, ಗೋಧಿ ಕಾಳು, ಅಕ್ಕಿ ಆಗಿರ್ಬೋದು, ಸೂರ್ಯಕಾಂತಿ, ಯಾವುದಾದ್ರೂ ಪದಾರ್ಥ ತಿನ್ನುವ ಆಹಾರ ಬೆಳೆದಿದ್ದು 2ರಷ್ಟು. ಆದರೆ ಇನ್ನು ಕಣಜ ಕೆಡವಿಲ್ಲ, ಸಣ್ಣದು ತೆಗೆದು ದೊಡ್ಡದು ಮಾಡಿಲ್ಲ, ಕೂಡಿಸಿಟ್ಟು ಅನೇಕ ವರ್ಷಗಳಿಗೆ ಬೇಕಾದಷ್ಟು ಆರಾಮ ಸುಖವಾಗಿರೋ ಎಂದು ಹೇಳಿಕೊಳ್ಳುವೇನೋ ಅಂದುಕೊಂಡಂತ ಪ್ರೇರಿ. ಇನ್ನು ಮಾಡಿಲ್ಲ, ಇನ್ನು ಬರೀ ಅಂದುಕೊಂಡ್ರೇ ದೇವರು ಆ ದಿನ ಕನಸಿನಲ್ಲಿ ಆತನಿಗೆ ಅಥವಾ ಅಪ್ರತ್ಯಕ್ಷವಾಗಿ ಮಾತಾಡುತ್ತಾನೆ. ಏನೆಂದು? ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ದೇವರವನಿಗೆ 20 ವರ್ಡ್, ಬುದ್ಧಿಹೀನ ನೀನು, ಈ ಹೊತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು. ದೇವರಿಗೆ ವಿರುದ್ಧವಾಗಿ ನಡೆದುಕೊಂಡ್ರೆ, ಅಂದುಕೊಂಡ್ರೆ ಸಾಕಂತ, ಆ ರಾತ್ರಿ ಪ್ರಾಣ ಕೇಳುವರು ನಿನ್ನ ಕಡೆಯಿಂದ. ಈ ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು. ಆಗ ನೀನು ಸಿದ್ಧ ಮಾಡಿರುವುದು ಯಾರಿಗೆ ಆಗುವುದು ಎಂದು ಹೇಳಿದನು. ದೇವರು ಅವನಿಗೆ ಕೇಳುತ್ತಿದ್ದಾರಂತ ಪ್ರೇರೆ. ಯಾರು? ಬೇರೆಯವ್ರಿಗೆ ಕೇಳುತ್ತಿದ್ದಾರಂತ, ದೇವರಲ್ಲ. ಸೈತಾನ ಕೊಲೆಗಾರ ಪ್ರೇರೆ, ಮರಣಾಧಿಕಾರಿ. ದೇವರಿಂದ ದೂರ ಆಗುತ್ತಾ ಒಂದು ಪಕ್ಷ ಸೈತಾನಿಗೆ ಸಮೀಪ ಆಗುತ್ತಾ ಪ್ರೇರೆ. ಒಂದೇ ದಿನ ಯಾರಿಗೆ ಸೈತಾನ ಕೊಲೆ ಮಾಡುವುದಿಲ್ಲ. ಕ್ರಮೇಣವಾಗಿ ಪಾಪ ಮಾಡಿಸಿ, ಅವಿಶ್ವಾಸ ಹುಟ್ಟಿಸಿ, ವಿಷದ ಬೇರು ಹುಟ್ಟಿಸಿ, ದೇವರಿಗೆ ವಿರುದ್ಧವಾದ ಜೀವಿತ ಹುಟ್ಟಿಸಿ, ಮನುಷ್ಯನ ಬಲವೇ ಭುಜಬಲವೆಂದು ತಿಳಿಸಿ, ದೇವರಿಲ್ಲ ನಾಸ್ತಿಕರನ್ನಾಗಿ ತಯಾರು ಮಾಡಿ, ಲೋಕದ ಇಚ್ಛೆಗಳಿಗೆ ಅಭ್ಯಾಸ ಮಾಡಿಸಿ. ನೋಡ್ಬೇರೆ, ಅವರು ಪ್ರಾಣ ಕೇಳುತ್ತಿದ್ದಾರೆ. ಇವತ್ತು ರಾತ್ರಿ ನಿನ್ನ ಪ್ರಾಣ ನಿನ್ನ ಕಡೆಯಿಂದ ಕೇಳುವರು. ಬಹುಜನ ಇದ್ದಾರಂತೆ. ಸೈತಾನ ದೂತರು. ನೋಡ್ಬೇರೆ, ಸೈತಾನ ಸ್ವರ್ಗದಿಂದ ಬೀಳುವಾಗ ಅನೇಕ ದೂತರನ್ನು ಆತನೊಂದಿಗೆ ಬಿದ್ದಿದ್ದಾರೆ, ಕೆಟ್ಟೋಗಿ. ಅವರೆಲ್ಲರೂ ಕೆಟ್ಟೋಗಿ ಅನೇಕ ಮನುಷ್ಯ ಕುಲವನ್ನು ಕೂಡ ಕೆಡಿಸಿದ್ದಾರೆ. ಮನುಷ್ಯ ಕುಲದಲ್ಲಿರುವ ಅನೇಕ ಆತ್ಮಗಳು ಆತನ ತಂಡಕ್ಕೆ ಸೇರಿವೆ. ಅನೇಕರು ಕೇಳುತ್ತಿದ್ದಾರೆ, ಈ ರಾತ್ರಿ ನಿನ್ನ ಕಡೆಯಿಂದ ನಿನ್ನ ಪ್ರಾಣ ನೀನು ಸಿದ್ಧ ಮಾಡಿಟ್ಟಿರೋದು ಯಾರಿಗೆ ಆಗುವುದು ಎಂದು ಹೇಳಿದನು. 21ನೇ ವಾಕ್ಯ 21st ವರ್ಡ್ ಲೂಕ್ ಚಾಪ್ಟರ್ 12. ತನಗೋಸ್ಕರ ದ್ರವ್ಯವನ್ನಿಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದಿರುವವನು ಅವನಂತೆ ಇದ್ದಾನೆ. ತನಗೋಸ್ಕರ ಎಲ್ಲ ಸಿದ್ಧ ಮಾಡಿಕೊಳ್ತದಂತ ಪ್ರೇರೆ. ದೇವರ ವಿಷಯದಲ್ಲಿ ಏನು ಸಿದ್ಧ ಮಾಡಿಕೊಳ್ಳಿಲ್ಲ ಅಂತ ನಾವು ಕೂಡ ಆಗಿರಬಾರ್ದು ಪ್ರೇರೆ. ನಮ್ಮ ಪ್ರಾಣ ಪಾತಾಳಕ್ಕೆ ಹೋಗೋದಂತೆ ತಡೆಯಬೇಕಾಗಿದೆ. ಸೃಷ್ಟಿಕರ್ತನ ದರ್ಶಿಸುವುದಕ್ಕೆ ಹೋಗಬೇಕಾಗಿದೆ. ಆತನು ಪರಮಾನಂದ ಭರಿತನು. ಆತನು ದಯೆ, ಕನಿಕರ, ಪೂರ್ಣ ಪ್ರೀತಿ, ದೀರ್ಘಶಾಂತಿ ಉಳ್ಳಾತನು. ತಟ್ಟನೆ ಸಿಟ್ಟುಗೊಳ್ಳದಾತನು. ಮಾಡಬೇಕೆಂದರೆ ಕೇಡಿಗೆ ಮನ ಮರುಗುವಾತನು. ದುಷ್ಟನು ತನ್ನ ದುರಾಲೋಚನೆಯನ್ನು ಕೆಡುಕನು ತನ್ನ ಕೆಟ್ಟತನವನ್ನು ಬಿಟ್ಟು ನಮ್ಮ ದೇವರ ಕಡೆಗೆ ತಿರುಗಿ ಬರಲಿ. ನಮ್ಮ ದೇವರು ಮಹಾಕೃಪೆಯಿಂದ ಅವನನ್ನು ಕ್ಷಮಿಸುವನು ಎನ್ನುವ ವಾಕ್ಯದೊಳಗೆ ನಾವು ಬರಬೇಕಾಗಿದೆ. ಎಂಥವರಾದರೂ ಕೂಡ ಯೇಸುವಿನಲ್ಲಿ ಕ್ಷಮಾಪಣೆ ಇದೆ ಪ್ರೇರೆ. ಹೊಸ ಜೀವನ ಇದೆ. ಯಾರಾದರೂ ಕ್ರಿಸ್ತ ಯೇಸುವಿನಲ್ಲಿ ಒಂದಾದರೆ ವಿಶ್ವಾಸಿಸಿ, ಅವರು ನೂತನ ಸೃಷ್ಟಿಯಾಗುತ್ತಾರೆ. ಹಳೆಯದೆಲ್ಲ ಅಳಿದೋಗಿ ಹೊಸದಿದ ಜನ್ಮ ತಳೆಯುತ್ತದೆ. ಇದೆಲ್ಲ ಆಗುವುದು ದೇವರಿಂದ. ದೇವರು ಕಳಿಸಿಕೊಟ್ಟ ಯೇಸು ಕ್ರಿಸ್ತನ ಕಡೆಯಿಂದ ಹೆಚ್ಚಳ ಪಡುವುದಕ್ಕೆ
ಯಾರಿಗೂ ಆಸ್ಪದವಿಲ್ಲ. ಹೆಚ್ಚಳ ಪಡುವವರು ದೇವರಲ್ಲಿ ಹೆಚ್ಚಳ ಪಡಲಿ. ಯೇಸು ಕ್ರಿಸ್ತನು ನಮಗೆ ಜ್ಞಾನ, ನೀತಿ, ಶುದ್ಧೀಕರಣ, ವಿಮೋಚನೆ ಆಗಿದ್ದಾನೆಂದು, ನಂಬಿಕೆಯಲ್ಲಿ ಐಶ್ವರ್ಯವಂತರನ್ನಾಗಿ ಮಾಡಿದ್ದಾನೆಂದು. ಲೌಕಿಕ ವಿಷಯದಲ್ಲಿ ಅಲ್ಲ ಪ್ರೇರೆ, ಅಲೌಕಿಕ ವಿಷಯದಲ್ಲಿ, ಪರಲೋಕ ವಿಷಯದಲ್ಲಿ, ವಿಶ್ವಾಸದ ವಿಷಯದಲ್ಲಿ, ಪ್ರೀತಿ ವಿಷಯದಲ್ಲಿ, ದೇವಜ್ಞಾನದ ವಿಷಯದಲ್ಲಿ, ಪರಿಶುದ್ಧತೆ, ಸಮಾಧಾನದ, ವಿನಯತೆಯ, ಫಲಭರಿತವಾದ ಪರಿಶುದ್ಧಾತ್ಮ ಫಲಗಳ ವಿಷಯದಲ್ಲಿ, ದೇವರ ವಾಕ್ಯದ ನೀತಿ ವಿಷಯದಲ್ಲಿ, ಹೀಗೆ ಶ್ರೀಮಂತರ ಪ್ರೇರೆ ನಂಬಿಕೆಯಲ್ಲಿ ಶ್ರೀಮಂತರು ಎನ್ನುವ ವಾಕ್ಯ ಭಾಗದಲ್ಲಿ ಇನ್ನೊಂದು ವಾಕ್ಯ ನೋಡಿಕೊಳ್ಳೋದಾದರೆ ಜೇಮ್ಸ್ 1 ಚಾಪ್ಟರ್ 12th ವರ್ಡ್, ಯಾಕೋಬನ 1ನೇ ಅಧ್ಯಾಯ 12ನೇ ವಾಕ್ಯ. ಇಲ್ಲಿ ಓದುವುದಾದರೆ, ಕಷ್ಟವನ್ನು ಸಹಿಸಿಕೊಳ್ಳುವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ಆದರೆ ನಂಬಿಕೆಯಲ್ಲಿ ಐಶ್ವರ್ಯವಂತರು, ಲೌಕಿಕ ದೃಷ್ಟಿಯಲ್ಲಿ ಬಡವರು, ದೇವರನ್ನು ಪ್ರೀತಿಸುವವರು ಕಷ್ಟವನ್ನು ಸಹಿಸಿಕೊಳ್ಳುತ್ತಾರೆ, ಧನ್ಯರಾಗುತ್ತಾರೆ. ಅವರು ಪರಿಶೋಧಿತರಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುತ್ತಾರೆ. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ತನ್ನನ್ನು ಪ್ರೀತಿಸುವವರು ಯಾರು ಪ್ರೇರೆ? ಯೇಸು ಕ್ರಿಸ್ತನ ಸ್ವಾಮಿ ಅಂದರೆ ಪರಿಶುದ್ಧನು. ಆತನಿಗೆ ಸಮಾನತೆ ಯಾರೂ ಇಲ್ಲ. ಲೌಕಿಕ ದೃಷ್ಟಿಯಲ್ಲಿ ಬಡವರಾದವರು, ನಂಬಿಕೆಯಲ್ಲಿ ಐಶ್ವರ್ಯವಂತರು, ಸ್ವಾಮಿ ತನ್ನನ್ನು ಪ್ರೀತಿಸೋರಿಗೆ ಇವರೇ ದೇವರನ್ನು, ಸ್ವಾಮಿಯನ್ನು ಪ್ರೀತಿಸ್ತಾರೆ ಪ್ರೇರೆ. ಇರುವಾತನನ್ನು, ಇದ್ದಾತನನ್ನು, ಬರುವಾತನನ್ನು, ಕರೆದುಕೊಂಡು ಹೋಗುವಾತನನ್ನು, ಇದನ್ನು ವಾಗ್ದಾನ ಮಾಡಿದ್ದಾನೆ ದೇವರ ರಾಜ. ಜೀವವೆಂಬ ಜಯಮಾಲೆ. ಹೀಗೆ ಪ್ರಕಟಣಾ ಗ್ರಂಥ 2ನೇ ಅಧ್ಯಾಯದಲ್ಲಿ ಕೂಡ ಓದುತ್ತೇವೆ ಪ್ರೇರೆ. ಪ್ರಕಟಣಾ ಗ್ರಂಥ 2ನೇ ಅಧ್ಯಾಯ 3ನೇ ಅಧ್ಯಾಯ 11ನೇ ವಾಕ್ಯ, ರೆವಲ್ಯೂಷನ್ ಚಾಪ್ಟರ್ 3 ವರ್ಸ್ 11th ವರ್ಡ್. ಇಲ್ಲಿ ಓದುವುದಾದರೆ, ಬೇಗನೆ ಬರುತ್ತೇನೆ. ಯೇಸು ಕ್ರಿಸ್ತ ಪ್ರಭು ಹೇಳ್ತಿದ್ದಾನೆ ಪ್ರೇರೆ, ಆತನ ಕಷ್ಟವನ್ನು ಸಹಿಸಿಕೊಳ್ಳುವವರಿಗೆ ಜೀವೆಂಬ ಜಯಮಾಲೆ ಕೊಡುತ್ತೇನೆ ಎಂದು ಹೇಳುವವರಿಗೆ ಬೇಗನೆ ಬರುತ್ತೇನೆ. ತಾನು ಪ್ರೀತಿಸುವವರಿಗೆ ಬೇಗನೆ ಬರುತ್ತೇನೆ. ನಿನಗಿರುವುದನ್ನು ಹಿಡಿದುಕೊಂಡಿರು. ಆ ನಂಬಿಕೆ ಎಂಬ ಐಶ್ವರ್ಯ, ಆ ಕಷ್ಟದಿಂದ ಉಂಟಾಗುವ ಪ್ರತಿಫಲ, ಆ ಪ್ರೀತಿಯಿಂದ ಉಂಟಾಗುವ ಆ ಜಯಮಾಲೆ, ನಿನ್ನ ಜಯಮಾಲೆ ಯಾರೂ ಅಪಹರಿಸಬಾರದು. ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ತಂದೆಯ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು. ಅವನು ಇನ್ನು ಮೇಲೆ ಅದರೊಳಗಿಂದ ಹೋಗುವುದೇ ಇಲ್ಲ. ಇದಲ್ಲದೆ ನನ್ನ ದೇವರ ಹೆಸರನ್ನು, ನನ್ನ ದೇವರ ಬಳಿಯಿಂದ ಪರಲೋಕದೊಳಗಿಂದ ಇಳಿದು ಬರುವ ಹೊಸ ಯೆರೂಸಲೇಮ್ ಪಟ್ಟಣ ಎಂಬ ನನ್ನ ದೇವರ ಪಟ್ಟಣದ ಹೆಸರನ್ನು, ನನ್ನ ಹೊಸ ಹೆಸರನ್ನು ಅವನ ಮೇಲೆ ಬರೆಯುವೆನು. ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಹೌದ್ರೆ ನಾವು ನಂಬಿಕೆಯಲ್ಲಿ ಐಶ್ವರ್ಯವಂತರಾದರೆ, ದೇವರನ್ನು ಪ್ರೀತಿಸಿದರೆ ದೇವರ ರಾಜ್ಯಕ್ಕೆ ಬಾಧ್ಯರಾಗುತ್ತೆ ಪ್ರೇರೆ. ಲೌಕಿಕ ವಿಷಯದಲ್ಲಿ ಬಡವರಾದರೆ ನಂಬಿಕೆಯಲ್ಲಿ ಐಶ್ವರ್ಯ ಆಗುತ್ತೇವೆ. ದೇವರನ್ನು ಪ್ರೀತಿಸ್ತೇವೆ, ದೇವರನ್ನು ಪ್ರೀತಿಸುವವರಿಗೆ ದೇವರ ರಾಜ್ಯ ಬಾಧ್ಯವಾಗಿ ಸಿಗುತ್ತದೆ. ಇವರಿಗೆ ಮತ್ತು ಕಷ್ಟವನ್ನು ಸಹಿಸಿಕೊಳ್ಳುವವರಿಗೆ, ಸ್ವಾಮಿಯನ್ನು ಪ್ರೀತಿಸುವವರಿಗೆ ಜೀವನ ಜಯಮಾಲೆ ಹೌದು ಇದೆ ಪ್ರೇರೆ. ಯಾರು ಅಪಹರಿಸಿಕೊಳ್ಳದಂತೆ ನೋಡಿಕೊಳ್ಳಿರಿ ಎಂದು ಹೇಳ್ತಿದ್ದಾನೆ. ನಿಮ್ಮ ಜಯಮಾಲೆಯನ್ನು ಬೇಗನೆ ಬರುತ್ತಿದ್ದೇನೆ, ಹಿಡಿದಿಟ್ಟುಕೊಳ್ಳಿರಿ. ಆ ನಂಬಿಕೆಯ ಐಶ್ವರ್ಯ, ಆ ಲೌಕದ ವಿಷಯದಲ್ಲಿ ಬಡತನ, ಸ್ವಾಮಿಯನ್ನು ಪ್ರೀತಿಸುವುದು, ದೇವರ ರಾಜ್ಯಕ್ಕೆ ನೀವು ಬಾಧ್ಯಸ್ಥರು. ಯಾವನು ಜಯ ಹೊಂದುತ್ತಾನೋ ಅವನು ನನ್ನ ದೇವರ ಆಲಯದ ಸ್ತಂಭವಾಗಿ ನಿಲ್ಲಿಸ್ತಾನಂತ ಪ್ರೇರೆ. ದೇವರ ಆಲಯದಲ್ಲಿ, ನೂತನ ಯೆರೂಸಲೇಮಿನಲ್ಲಿ, ಆ ನೂತನ ಯೆರೂಸಲೇಮ್ ಪರಲೋಕದೊಳಗಿಂದ ತಂದೆಯ ಬಳಿಯಿಂದ ತನ್ನ ಮದಲಿಂಗನಿಗಾಗಿ ಅಲಂಕೃತಳಾದ ಮದಲಿಗಿತ್ತಿಯಂತೆ ಶೃಂಗರಿಸಲ್ಪಟ್ಟಿದೆ ಪ್ರೇರೆ. ವಜ್ರದಂತೆ ಥಳಥಳಿಸುತ್ತಿತ್ತಂತ ಆ ಪಟ್ಟಣದೊಳಗೆ ಸ್ತಂಭವಾಗಿ ನಿಲ್ಲಿಸುತ್ತಾನೆ. ದೇವರ ಹೊಸ ಹೆಸರು, ದೇವರ ಬಳಿಯಿಂದ ಆ ಮದಲಿಗಿತ್ತಿಯಂತೆ ಇಳಿದು ಬರುವ ವಜ್ರದ ಪ್ರಕಾಶದಂತಿರುವ ನೂತನ ಯೆರೂಸಲೇಮಿನ ಹೊಸ ಹೆಸರು ಮತ್ತು ಯೇಸು ಕ್ರಿಸ್ತನ ಹೊಸ ಹೆಸರು ನಮ್ಮ ಹಣೆಯ ಮೇಲೆ ಬರೆಯುತ್ತಾನಂತ ಪ್ರೇರೆ. ಅದರೊಳಗಿಂದ ನಾವು ಹೋಗುವುದೇ ಇಲ್ಲ ಅಂತ ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಹೌದು, ನಾವೇ ಸಭೆ,
ಯೇಸುವಿನ ವಿಶ್ವಾಸ ಪ್ರತಿಯೊಬ್ಬರು ಒಂದು ಜೀವಂತ ಕಲ್ಲು, ಜೀವ ಸ್ವರೂಪನಾದ ದೇವರ ಮಂದಿರವಾಗುವುದಕ್ಕೆ ಕಟ್ಟಲ್ಪಡುತ್ತಾ ಇರುವ ಒಂದೊಂದು ಕಲ್ಲುಗಳು ಪ್ರಿಯರೇ, ಯೇಸುವನ್ನು ಪ್ರೀತಿಸುವ ನಿಜವಾದ ವಿಶ್ವಾಸಿಗಳು. ಅದು ಒಂದು ದೇಶ, ಇನ್ನೊಂದು ದೇಶ, ಇನ್ನೊಂದು ರಾಜ್ಯ, ಇನ್ನೊಂದು ಜಿಲ್ಲೆ, ಇನ್ನೊಂದು ಪ್ರಾಂತ್ಯ, ಹಳ್ಳಿಯಲ್ಲೇ ಇರ್ಬೋದು ಒಬ್ಬೊಬ್ಬರು. ಹೌದು ಪ್ರಿಯರೇ, ಅದರಿಂದ ನಂಬಿಕೆಯಲ್ಲಿ ಐಶ್ವರ್ಯವಂತರು ಎನ್ನುವ ಅಂಶದಲ್ಲಿ ಮುಕ್ತಾಯಕ್ಕೆ ಪ್ರವೇಶವನ್ನು ಪ್ರಿಯರೇ. ಮತ್ತೆ ಸುವಾರ್ತೆ 5ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಕೂಡ ನೋಡ್ತೀವಿ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯ ಅವರದು. ಹೌದ್ರೆ, ಆತ್ಮದಲ್ಲಿ ಬಡತನ ಯಾರಿಗಿರುತ್ತದೆ? ಲೋಕದ ದೃಷ್ಟಿಯಲ್ಲಿ ಬಡವರಾಗಿರುವವರು, ನಂಬಿಕೆಯಲ್ಲಿ ಐಶ್ವರ್ಯವಂತರು, ದೇವರನ್ನು ಪ್ರೀತಿಸೋರೆ, ದೇವರಾಜ್ಯಕ್ಕೆ ಬಾಧ್ಯಸ್ಥರು, ಪರಲೋಕ ಅವ್ರದಂತ ಆತ್ಮದಲ್ಲಿ ಬಡವರಾಗಿರೋರು, ನಂಬಿಕೆಯಲ್ಲಿ ಐಶ್ವರ್ಯವಂತರು ಇವರು. ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 5 ವರ್ಸ್ 3rd ವರ್ಡ್. ಇನ್ನೊಂದು ವಾಕ್ಯ ನೋಡೋದಾದ್ರೆ ಲೂಕ ಸುವಾರ್ತೆ 6ನೇ ಅಧ್ಯಾಯ 20ನೇ ವಾಕ್ಯ 21ನೇ ವಾಕ್ಯದಲ್ಲಿ ನೋಡುತ್ತೇವೆ. ಲೂಕ್ ಗಾಸ್ಪೆಲ್ ಚಾಪ್ಟರ್ 6 ವರ್ಸ್ 21 ವರ್ಡ್. ಇಲ್ಲಿ ಓದುವುದಾದರೆ ಲೂಕನ ಸುವಾರ್ತೆ 6ನೇ ಅಧ್ಯಾಯ 21ನೇ ವಾಕ್ಯ ಪ್ರೇರೆ. ಇಲ್ಲಿ ನೋಡುತ್ತೇವೆ ನಾವು ಏನಂದರೆ, ಥ್ಯಾಂಕ್ ಯು ಜೀಸಸ್, ಪ್ರೇಸ್ ಟು ಜೀಸಸ್. ತರುವಾಯ ಆತನು ಅಂದರೆ ಯೇಸು ಕ್ರಿಸ್ತನು ತನ್ನ ಶಿಷ್ಯರ ಕಡೆಗೆ ಕಣ್ಣೆತ್ತಿ ನೋಡಿ ಹೇಳಿದ್ದೇನೆಂದರೆ, ಬಡವರಾದ ನೀವು ಧನ್ಯರು, ದೇವರ ರಾಜ್ಯವು ನಿಮ್ಮದೇ. ಈಗ ಹಸಿದಿರುವವರಾದ ನೀವು ಧನ್ಯರು, ನಿಮಗೆ ತೃಪ್ತಿಯಾಗುವುದು. ಈಗ ಅಳುವವರಾದ ನೀವು ಧನ್ಯರು, ನೀವು ನಗುವಿರಿ. ಮನುಷ್ಯಕುಮಾರನ ನಿಮಿತ್ತ ಜನರು ನಿಮ್ಮನ್ನು ಹಾಗೆ ಮಾಡಿ ನಿಮಗೆ ಬಹಿಷ್ಕಾರ ಹಾಕಿ ನಿಂದಿಸಿ ನಿಮ್ಮ ಹೆಸರನ್ನು ಕೆಟ್ಟದ್ದೆಂದು ತೆಗೆದುಹಾಕಿದರೆ ನೀವು ಧನ್ಯರು, ನೀವು ಧನ್ಯರು. ಆ ದಿನದಲ್ಲಿ ಸಂತೋಷಪಡಿ ಕುಣಿದಾಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ಎಂದು ತಿಳಿಕೊಳ್ಳಿರಿ. ಈ ಜನರ ಪಿತೃಗಳು ಪ್ರವಾದಿಗಳಿಗೆ ಹಾಗೆಯೇ ಮಾಡಿದರು. ಆದರೆ ಐಶ್ವರ್ಯವಂತರೇ, 24ನೇ ವಾಕ್ಯದಿಂದ 24th ವರ್ಡ್. ಆದರೆ ಐಶ್ವರ್ಯವಂತರೇ, ನಿಮ್ಮ ಗತಿಯನ್ನು ಏನು ಹೇಳಲಿ? ನಿಮ್ಮ ಸುಖ ನಿಮಗೆ ಬಂದದೆ. ಈಗ ಹೊಟ್ಟೆ ತುಂಬಿದವರೇ, ನಿಮ್ಮ ಗತಿಯನ್ನು ಏನು ಹೇಳಲಿ? ನೀವು ಹಸಿಯುವಿರಿ. ಈಗ ನಗುವವರೇ, ನಿಮ್ಮ ಗತಿಯನ್ನು ಏನು ಹೇಳಲಿ? ನೀವು ದುಃಖಪಟ್ಟು ಅಳುವಿರಿ. ಜನರೆಲ್ಲ ನಿಮ್ಮನ್ನು ಹೊಗಳಿದರೆ ನಿಮ್ಮ ಗತಿಯನ್ನು ಏನು ಹೇಳಲಿ? ಅವರ ಪಿತೃಗಳು ಸುಳ್ಳು ಪ್ರವಾದಿಗಳನ್ನು ಹಾಗೆಯೇ ಹೊಗಳಿದರು. ಹೌದ್ರಿ, ಇಂದು ನಾವು ಸೇವಕರಾಗಿರ್ಬೋದು, ಪ್ರವಾದಿಗಳ ಸೇವಕರಾಗಿರ್ಬೋದು, ಹಾಗೆಯೇ ಹೊಗಳಿದರಂತ ಪ್ರೇರೆ. ಹೊಗಳಿಕೆ ಎನ್ನುವುದು ಶ್ರೇಷ್ಠ ಅಲ್ಲ, ಹೊಗಳಿಕೆ ಪಾತ್ರ ದೇವರು ಮಾತ್ರ ಪ್ರೇರೆ. ಅದರಿಂದ ಮಾನ ಸನ್ಮಾನ ಜ್ಞಾನಿಯ ಕಣ್ಣುಗಳನ್ನು ಕುರುಡು ಮಾಡುತ್ತೇವೆ, ಕಿವಿಗಳನ್ನು ಮಂಕು ಮಾಡುತ್ತೇವೆ, ಬುದ್ಧಿಯನ್ನು ಮಂದ ಮಾಡುತ್ತೇವೆ ಪ್ರೇರೆ. ಆದ್ದರಿಂದ ನಿಜವಾದ ಜ್ಞಾನಿ ಐಶ್ವರ್ಯ ಅಂತನು ಯೇಸು ಕ್ರಿಸ್ತ ಆಗಿದ್ದಾನೆ ಪ್ರೇರೆ. ಸಮಸ್ತ ಘನತೆ, ಮಹಿಮೆ, ಪ್ರಭಾವ, ಐಶ್ವರ್ಯ, ದೊರೆತನ, ಸಿಂಹಾಸನ, ಆಧಿಪತ್ಯ ದೇವರು ದೇವಕುಮಾರನೂ ಆದ ಆತ್ಮಸ್ವರೂಪನಾದ ಪ್ರಭುವಿಗೆ ಸಲ್ಲಲು ಪ್ರೇರೆ. ತ್ರಿಯೇಕ ದೇವರು, ಸತ್ಯದೇವ, ನಿತ್ಯ ಜೀವಾದ ಯೇಸು ಕ್ರಿಸ್ತನು ಹೌದು ಪ್ರೇರೆ. ಇಲ್ಲಿ ಈ ವಾಕ್ಯ ಎಲ್ಲ ಓದಿದೆವು. ಬಡವರಾದ ನೀವು ಧನ್ಯರೆಂದು ಹೇಳ್ತಿದ್ದಾನೆ ಪ್ರೇರೆ. ಐಶ್ವರ್ಯವಂತರಿಗೆ ಬಹಿಷ್ಕಾರ ಹಾಕುತ್ತಿದ್ದಾನೆ. ಐಶ್ವರ್ಯವಂತರು ಸುಳ್ಳು ಪ್ರವಾದಿಗಳನ್ನು ಹೊಗಳ್ತಾರಂತ. ಆ ಸುಳ್ಳು ಪ್ರವಾದಿಗಳು ಕೂಡ ಐಶ್ವರ್ಯವಂತರಾಗಬೇಕೆಂದು ಹೇಳ್ತಾರಂತ. ಸುಳ್ಳು ಪ್ರವಾದಿಗಳು ಸೇವಕರಾಗಿರ್ಬೋದು. ಇದೇ ಗುರುತು ಪ್ರೇರೆ. ಅದು ದೇವರ ಕಡೆಯವರಲ್ಲದವರೆಂದು. ಒಳ್ಳೆಯ ಮರ ಒಳ್ಳೆಯ ಫಲ ಕೊಡುತ್ತದೆ. ಯೇಸು ಒಳ್ಳೆಯ ಮರವಾಗಿದ್ದನು, ಜೀವವೃಕ್ಷ ಆಗಿದ್ದನು. ನಮ್ಮನ್ನು ಒಳ್ಳೆಯ ಮರ ಆಗಲು ಕರೆದಿದ್ದಾನೆ ಪ್ರೇರೆ. ನಮಗೆ ಬಿಟ್ಟಿದ್ದು ಜೀವವೃಕ್ಷವಾದ ಯೇಸು ಕ್ರಿಸ್ತನು ಹೇಳಿದ ಮಾತುಗಳನ್ನು ಕೇಳಿ ಒಳ್ಳೆಯ ಮರ ಆಗಿ ಒಳ್ಳೆಯ ಫಲ ಕೊಡುತ್ತೇವೆ, ಅಥವಾ ಆತನ ಜೀವವೃಕ್ಷವಾದ ಯೇಸುವನ್ನು ಈ ಲೋಕದ ವಿಷಯಗಳಿಗಾಗಿ ಬಳಸಿಕೊಂಡು ನಿಮಗಿರುವ ನಂಬಿಕೆ, ಕ್ರಿಸ್ತನಲ್ಲಿರುವ ನಿಮ್ಮ ನಂಬಿಕೆ ಕೇವಲ ಈ ಲೋಕದ ಮಟ್ಟಿಗೆ ಸೀಮಿತವಾಗಿದ್ದರೆ ನಿಮ್ಮಷ್ಟು ದರಿದ್ರರು, ದುರ್ಭಾಗ್ಯವಂತರು, ಗತಿಹೀನರು ಮತ್ತೆ ಬೇರೆ ಯಾರೂ ಇರುವುದಿಲ್ಲ ಎಂದು ಪ್ರಭು ಹೇಳ್ತಾನೆ ಪ್ರೇರೆ. ತೊಳೆದ ಹಂದಿ ಮತ್ತೆ ಕೆಸರಿ ಹೋದಂತೆ, ನಾಯಿ ತಾನು ಕಕ್ಕಿದ್ದನ್ನು ನೆಕ್ಕಿದಂತೆ. ಹೌದು ಪ್ರೇರೆ, ಹೀಗೆ ಆಗಬಾರ್ದು. ಯಾವ ಸಭೆಗೂ, ಸೇವಕರಿಗೂ, ವಿಶ್ವಾಸಿ, ಭಕ್ತ, ಪ್ರಜೆಗೆ ಅಂತ ಕೃಪೆ ಪ್ರಭುವಿನಲ್ಲಿದೆ. ಪ್ರಾರ್ಥಿಸೋಣ ಪ್ರೇರೆ. ಹೀಗೆ ಬಡವರಾದ ನೀವು ಧನ್ಯರು, ದೇವರಾಜ್ಯವು ನಿಮ್ಮದೇ. ಅನೇಕ ವಿಷಯಗಳಿವೆ. ನೀವು
ಬಿಡುವಿರುವಾಗ ಲೂಕಾಸ್ ವಾರ್ತೆ 6ನೇ ಅಧ್ಯಾಯ 21ನೇ ವಾಕ್ಯ ಓದಿಕೊಳ್ಳಿರಿ. ಕೊನೆಯ ವಚನ ಓದಿ ನಿಜವಾಗಿ ಮುಕ್ತಾಯ ಮಾಡೋಣ ಪ್ರೇರೆ. ಮತ್ತಾಯ ಸುವಾರ್ತೆ 11ನೇ ಅಧ್ಯಾಯ 8-9ನೇ ವಾಕ್ಯ. ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 11 ವರ್ಸ್ 8 to 9th ವರ್ಡ್. ಇಲ್ಲಿ ಓದೋದಾದರೆ ಒಂದು 7ನೇ ವಾಕ್ಯದಿಂದ 7th ವರ್ಡ್ ಟು 9th ವರ್ಡ್. ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 11 7th ವರ್ಡ್ 7ನೇ ವಾಕ್ಯ. ಅಂದರೆ ಸ್ನಾನಿಕ ಯೋಹಾನನು ಯೇಸುವಿನ ಬಳಿಗೆ ತನ್ನ ಶಿಷ್ಯರನ್ನು ಕಳಿಸಿಕೊಟ್ಟು, ಬರಬೇಕಾದತ್ತು ನೀನೋ ಅಲ್ಲವೋ ಎಂದು ಕೇಳಲು ಕಳಿಸಿರ್ತಾನೆ ಪ್ರೇರೆ. ಯೇಸು ಹೇಳ್ತಾನೆ, ನನ್ನಲ್ಲಿ ಸಂಶಯ ಪಡೆದವನೇ ಧನ್ಯನು ಎಂದು ಹೇಳಿ, ಕುರುಡರು ಕಣ್ಣು ಬರುತ್ತೆ, ಕಿವಿಡರು ಕೇಳುತ್ತಾರೆ, ಮೂಗರು ಮಾತಾಡುತ್ತಾರೆ, ಕುಂಟರು ಜಿಗಿಯುತ್ತಾರೆ, ಸತ್ತವರು ಬದುಕುತ್ತಾರೆ, ದೇವರ ವಾಕ್ಯ ರಾಜ್ಯ ಸಾರಲ್ಪಡುತ್ತದೆ, ಪಶ್ಚಾತ್ತಾಪಪಟ್ಟು ಸೇರುತ್ತಾರೆ ದೇವರ ರಾಜ್ಯಕ್ಕೆ ಎಂದು ಹೇಳಿ, ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ಧನ್ಯನು ಎಂದು 6ನೇ ವಾಕ್ಯದ ಹೇಳಿ 7ನೇ ವಾಕ್ಯದಲ್ಲಿ ಅವರು ಶಿಷ್ಯರು, ಸ್ನಾನಿಕ ಯೋಹಾನ ಶಿಷ್ಯರು ಹೊರಟು ಹೋಗುತ್ತಿರಲು, ಅಂದರೆ ಯೋಹಾನನೇ ನೀನು ಈತ ಯಾರೆಂದು ಕೇಳಲು ಕಳಿಸಿದ್ದೆಲ್ಲ, ನೀನು ಅಂದುಕೊಂಡಾತನೇ ಈತನು, ಅಂದರೆ ಬರಲಿರುವ ಲೋಕರಕ್ಷಕನೇ ಈತನು ಎಂದು ಅವರು ಹೊರಟು ಹೋಗುತ್ತಿರಲು ನಂಬಿ ಯೇಸು ಯೋಹಾನನ ವಿಷಯವಾಗಿ 7ನೇ ವಾಕ್ಯ, ಆ ಜನರ ಗುಂಪುಗಳಿಗೆ ಹೇಳತೊಡಗಿದ್ದೇನೆಂದರೆ, ಏನು ನೋಡಬೇಕೆಂದು ಅಡವಿಗೆ ಹೋಗಿದ್ದೀರಿ? ಗಾಳಿಯಿಂದ ಅಲ್ಲಾಡುವ ದಂಟನ್ನು. 8ನೇ ವಾಕ್ಯ 8th ವರ್ಡ್. ಅಲ್ಲವಾದರೆ ಏನು ನೋಡಬೇಕೆಂದು ಹೋಗಿದ್ದೀರಿ? ನಯವಾದ ಉಡುಪನ್ನು ಹಾಕಿಕೊಂಡು ಇರುವ ಮನುಷ್ಯನನ್ನು? ಪ್ರಶ್ನೆ ಪ್ರೇರೆ. ಗಾಳಿಯ ದಂಟನ್ನು ಗಾಳಿಗೆ ಅಲ್ಲಾಡುತ್ತಿರ್ತಲ್ಲ ದಂಟು, ಅದನ್ನು ನೋಡುವುದಕ್ಕೆ ಹೋಗಿದ್ದೀರಾ? ಅಲ್ಲವಾದರೆ ಏನು ನೋಡಬೇಕಂತ ಹೋಗಿದ್ದೀರಿ? ಸುಂದರವಾದ ಮುಟ್ಟಿದರೆ ಕಲೆಯಾಗುವ ಉಡುಪನ್ನು ಹಾಕಿಕೊಂಡ ಮನುಷ್ಯನನ್ನು? ಇವರು ಯಾರು ದೇವರು ನಂಬುವರಲ್ಲ ಪ್ರೇರೆ, ಅವ್ರ ಬಗ್ಗೆ ಹೇಳ್ತಿದ್ದಾನೆ. ದೇವರ ಹೆಸರಿನಲ್ಲಿ ಲೋಕದ ಮಕ್ಕಳು ನಯವಾದ ಉಡುಪನ್ನು ಹಾಕಿಕೊಂಡ ಮನುಷ್ಯನನ್ನು. ನಯವಾದ ಉಡುಪನ್ನು ಉಟ್ಟುಕೊಂಡವರು ಅರಮನೆಗಳಲ್ಲಿ ಇರುತ್ತಾರಷ್ಟೇ. ಅಂದರೆ ಯೋಹಾನನು ಗಾಳಿಯಿಂದ ಅಲ್ಲಾಡುವ ಮನುಷ್ಯ ಅಲ್ಲ. ಈ ಅರಮನೆಗಳಲ್ಲಿರುವವರು ಗಾಳಿಯಿಂದ ಅಲ್ಲಾಡುವ ಮನುಷ್ಯರು. ನಯವಾದ ಉಡುಪನ್ನು ಹಾಕಿಕೊಂಡ ಮನುಷ್ಯ ಅಲ್ಲ ಯೋಹಾನ, ಸ್ನಾನಿಕ ಯೋಹಾನ. ಒಂಟಿ ತೊಗಲಿನ ವಸ್ತ್ರ, ನಡುಕಟ್ಟು, ಆತನ ಉಡುಪು, ಆತನ ಆಹಾರ, ಮಿಡತೆ, ಕಾಡು ಜೇನು. ನಯವಾದ ಉಡುಪನ್ನು ಹಾಕಿಕೊಂಡ ಮನುಷ್ಯನ ನೋಡಲಿಕ್ಕೆ ಹೋಗಿದ್ದರು. ಅವರು ಅರಮನೆಗಳಲ್ಲಿ ಇರುತ್ತಾರಷ್ಟೇ. ಅಡವಿಯಲ್ಲಿ ಹೇಗಿರುತ್ತಾರೆ ಯೋಹಾನ, ಸ್ನಾನಿಕ ಯೋಹಾನಂತೆ? ಅವರು ದೇವರಿಂದ ಬಂದವರಲ್ಲ ಅಲ್ಲ, ಮತ್ತು ದೇವರನ್ನು ಪ್ರೀತಿಸೋರಲ್ಲ. ನನ್ನ ಬಳಿಗೆ ಬರುವವರಿಗೆ ಇಷ್ಟ ಇಲ್ಲ. ಹೀಗೆ ಅರಮನೆಗಳಲ್ಲಿ ಇರ್ತಾರೆ ನಯವಾದ ಉಡುಪನ್ನು ಉಟ್ಟುಕೊಂಡವರು. ಮತ್ತು ಹಾಗಾದರೆ ಯಾತಕ್ಕೆ ಹೋಗಿದ್ದೀರಿ ಅಡವಿಗೆ? ಪ್ರವಾದಿಯನ್ನು ನೋಡುವುದಕ್ಕೋ? ಹೌದು, ಪ್ರವಾದಿಗಿಂತಲೂ ಹೆಚ್ಚಿನವನನ್ನು ನೋಡಿದಿರಿ ಎಂದು ನಿಮಗೆ ಹೇಳುತ್ತೇನೆ. ಆದರೆ ಕೊನೆಯದಾಗಿ ನಿಜವಾಗಿ ಹೇಳ್ತಾನೆ ಅವರಿಗೆ, ಶಿಷ್ಯರಿಗೆ, ಪ್ರವಾದಿಯನ್ನು ನೋಡುವುದಕ್ಕೂ? ಹೌದು, ಪ್ರವಾದಿಗಿಂತಲೂ ಹೆಚ್ಚಿನವನಂತ ಪ್ರೇರೆ. ಯಾರು? ಸ್ನಾನಿಕ ಯೋಹಾನ. ಸ್ತ್ರೀಯರಲ್ಲಿ ಹುಟ್ಟಿದವರಲ್ಲಿ ಶ್ರೇಷ್ಠನು. ಸ್ತ್ರೀಯರಲ್ಲಿ ಹುಟ್ಟಿದವರಲ್ಲಿ ಯೋಹಾನನಿಗಿಂತ ಶ್ರೇಷ್ಠನು ಯಾರು ಹುಟ್ಟಿಲ್ಲ. ಅಂದರೆ ನಾವು ಇದನ್ನು ನೋಡ್ತೇವೆ ಪ್ರೇರೆ, ಹೊಸ ಒಡಂಬಡಿಕೆಯಲ್ಲೇ ಹೇಳಿದ್ದಾನೆ ಇದನ್ನು. ಪ್ರವಾದಿಗಿಂತಲೂ ಶ್ರೇಷ್ಠನು. ಹಳೆಯ ಒಡಂಬಡಿಕೆಯ ಎಲ್ಲ ಪ್ರವಾದಿಗಳಿಗಿಂತ ಶ್ರೇಷ್ಠನು. ಆದರೆ ಯೇಸುವಿನ ನಂಬಿದ ಮೇಲೆ ಆ ನಂಬಿಕೆಯಲ್ಲಿ ಐಶ್ವರ್ಯವಂತರಾದವರು, ಲೋಕದ ದೃಷ್ಟಿಯಲ್ಲಿ ಬಡವರು, ನಂಬಿಕೆಯಲ್ಲಿ ಐಶ್ವರ್ಯವಂತ ಆದವರು, ಯೇಸುವನ್ನು ಪ್ರೀತಿಸಿದವರು, ದೇವರಾಜ್ಯಕ್ಕೆ ಬಾಧ್ಯರಾದವರು, ಬಡವರು ಧನ್ಯರು, ದೇವರಾಜ್ಯ ನಿಮ್ಮದು. ಆತ್ಮದಲ್ಲಿ ಬಡವರು ಧನ್ಯರು, ದೇವರಾಜ್ಯ ನಿಮ್ಮದು. ನಿನ್ನ ಕಷ್ಟ ಸಂಕಟವನ್ನು ಬಲ್ಲೆನು, ನಿನ್ನ ಬಡತನವನ್ನು ಬಲ್ಲೆನು, ಆದರೂ ನೀನು ಐಶ್ವರ್ಯವಂತನೇ ಎಂದು ದೇವರು ಹೇಳಿದವರು ಪ್ರೇರೆ ಯೋಹಾನನಿಗಿಂತಲೂ ದೇವರ ರಾಜ್ಯದಲ್ಲಿ ಶ್ರೇಷ್ಠರಂತ ಹೇಳ್ತಾನೆ ಪ್ರೇರೆ ಮುಂದೆ, ಇನ್ನು ಮುಂದಿನ ಸುವಾರ್ತೆಯಲ್ಲಿ. ಹೀಗೆ ಪ್ರೇರೆ ನಾವು ಲೌಕಿಕವಾಗಿ ಪವಿತ್ರ ಗ್ರಂಥವನ್ನು ಓದದೆ ಪಾರಮಾರ್ಥಿಕವಾಗಿ ಜ್ಞಾನದಿಂದ ನೀತಿವಂತರಾಗಿ ಶುದ್ಧೀಕರಣ ಪ್ರವೇಶ ಆಗುತ್ತಾ ವಿಮೋಚನೆಗೆ ಕಾರಣ ಆದ ಯೇಸು ಹಿಂಬಾಲಿಸುತ್ತಾ ಲೋಕಕ್ಕೂ ಲೌಕಿಕತೆಗೆ ಸಾಯುತ್ತಾ ನಮ್ಮ ಒಳದಿಗೆ ಸಮಸ್ತವನ್ನು ಸಮೃದ್ಧಿಯಾಗಿ ಕೊಡುವಾತನ ವಿಶ್ವಾಸವನ್ನು ಪ್ರೇರೆ. ಹೌದು, ಅಂಥ ಮಹಾಕೃಪೆ ನಂಬಿಕೆಯಲ್ಲಿ ಐಶ್ವರ್ಯವಂತರನ್ನಾಗಿ ಮಾಡುವ
ಲೋಕದೃಷ್ಟಿಯಲ್ಲಿ ಬಡವರನ್ನಾಗಿ, ನಂಬಿಕೆಯಲ್ಲಿ ಐಶ್ವರ್ಯವಂತರನ್ನಾಗಿ, ತನ್ನನ್ನು ಪ್ರೀತಿಸುವಂತೆ ಮಾಡಿ ತನ್ನ ರಾಜ್ಯಕ್ಕೆ ಬಾಧ್ಯರಾಗಿ ಮಾಡಿದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ವಾಕ್ಯ ನಮ್ಮೆಲ್ಲರಿಗೆ ಅರ್ಥವಾಗುವಂತೆ ಅನುಗ್ರಹಿಸಲಿ ದೇವರು ಅನುಗ್ರಹಿಸಿದ್ದಾನೆ. ಆಮೇನ್. ವಾಕ್ಯ ಭಾಗ ಮುಕ್ತಾಯ ಮಾಡೋಣ ಪ್ರೇಯರ್. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರೇಯರ್. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಆತ್ಮಸ್ವರೂಪನೇ, ಶಕ್ತಿಯ ಮೂಲನೇ, ದೇವ, ನಂಬಿಕೆಯಲ್ಲಿ ಶ್ರೀಮಂತರು ಎನ್ನುವ ವಾಕ್ಯವನ್ನು ಧ್ಯಾನಿಸಿದೆವು. ಕೇಳಿದ ವಾಕ್ಯ ಭಾಗಗಳನ್ನು ನಮ್ಮ ದೇಹ, ಆತ್ಮ, ಪ್ರಾಣಗಳಲ್ಲಿ ನೆಲೆಗೊಳಿಸಿ, ಫಲಗೊಳಿಸಿ, ಆ ಫಲ 100ರಷ್ಟು 60, 30ರಷ್ಟು ಫಲಗೊಳಿಸಿ ನಾವು ಲೋಕಕ್ಕೆ ಬೆಳಕು, ಉಪ್ಪಾಗುವಂತೆ, ನಿಮ್ಮನ್ನು ಮಹಿಮೆಪಡಿಸುವಂತೆ ಈ ಲೋಕದಲ್ಲಿ ಲೋಕಕ್ಕೂ ಲೌಕಿಕವಾದವುಗಳಿಗೆ ಪ್ರೀತಿಸದೆ ದೇವರ ಚಿತ್ತವನ್ನು ನೆರವೇರಿಸುವ ಸದಾ ಕಾಲ ಜೀವಿಸುತ್ತಾನೆ ಎನ್ನುವ ಭಾಗದಲ್ಲಿ ನಮ್ಮೆಲ್ಲರನ್ನು ನಡೆಸುತ್ತಾ ಸೈತಾನೆಲ್ಲ ಕುತಂತ್ರಗಳನ್ನು ನಾವು ಅರಿಯುವಂತೆ, ಸೆದೆ ಬಡಿಯುವಂತೆ, ಆತನ ಎಲ್ಲ ದುರ್ಗಗಳನ್ನು ದೇವರೇ ನಿಮ್ಮ ನಾಮವೆಂಬ ನಂಬಿಕೆಂಬ ಆಯುಧದಿಂದ ಕೆಡುವಂತೆ ಅನುಗ್ರಹಿಸುತ್ತಾ ಬರಬೇಕೆಂದು ಹೀಗೆ ಶಾಂತಿದಾಯಕ ದೇವರೇ ನಿಮ್ಮ ವಾಕ್ಯದಲ್ಲಿ ಕೇಳಲು ಬಂದಿರೋ ಎಲ್ಲ ಮಕ್ಕಳನ್ನು ಜ್ಞಾಪಿಸಿಕೊಂಡು ಅವರ ಪರಿಸ್ಥಿತಿಯನ್ನು ಮಾರ್ಪಡಿಸಬೇಕೆಂದು ದೊಡ್ಡ ಜಯ ಲೋಕದ ಮೇಲೆ, ಶರೀರದ ಮೇಲೆ, ಸೈತಾನ ಮೇಲೆ, ಮರಣದ ಮೇಲೆ ನೀಡಬೇಕೆಂದು, ನಂಬಿಕೆಯಲ್ಲಿ ಶ್ರೀಮಂತರಾಗಿಸಬೇಕೆಂದು, ಜೀವವೆಂಬ ಜಯಮಾಲೆಯನ್ನು ಹೊಂದುವಂತೆ ನಿಮ್ಮ ನೂತನ ಯೆರೂಸಲೇಮೆ ಪುರದಲ್ಲಿ ಸೇರಿ ನಿಮ್ಮನ್ನು ಸ್ತಂಭವಾಗಿ ನಿಲ್ಲುವಂತೆ ನಮ್ಮೆಲ್ಲರನ್ನು ಅನುಗ್ರಹಿಸುತ್ತಾ ಬರಬೇಕೆಂದು, ದೇವರ ಆತ್ಮನ ನೀಡಿ ಇವೆಲ್ಲ ಮಾಡಬೇಕೆಂದು ಯೇಸು ಕ್ರಿಸ್ತ ಸರ್ವಶಕ್ತ ಮಹಾಮಹಿಮೆಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ. ರಕ್ಷಕನೇ, ಪೋಷಕನೇ, ಸೃಷ್ಟಿಕರ್ತನೇ, ಜೀಸಸ್ ನೇಮ್. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಹೌದು ಪ್ರೇರೆ, ನಂಬಿಕೆಯಲ್ಲಿ ಐಶ್ವರ್ಯವಂತರ ಬಗ್ಗೆ ಕೆಲವು ವಾಕ್ಯ ಭಾಗ ಧ್ಯಾನಿಸಿದ ಪ್ರೇರೆ, ಪ್ರಭು ನಮ್ಮೆಲ್ಲರೊಂದಿಗೆ ಮಾತನಾಡಿದ್ದಾನೆ. ದೇವರು ವಾಕ್ಯವಾಗಿದ್ದಾನೆ. ಆತನು ತನ್ನನ್ನು ಪ್ರೀತಿಸುವವರಿಗೆ ಮಾತಾಡುತ್ತಾನೆ ಪ್ರೇರೆ. ನೀನು ದೇವರನ್ನು ಪ್ರೀತಿಸಿರುವುದಾದರೆ, ನಾನು ದೇವರನ್ನು ಪ್ರೀತಿಸುವುದಾದರೆ ಮಾತಾಡಿದ್ದಾನೆ. ಈಗ ದೇವರ ವಾಕ್ಯ ನಿನ್ನ ಸಮೀಪದಲ್ಲಿದೆ, ನಿನ್ನ ಬಾಯಲ್ಲಿದೆ. ಯೇಸುವೆ ಪ್ರಭು ಎಂದು ಅದರ ವಾಕ್ಯ ತೆಗೆದು ಓದಿದ್ದರೆ ಪ್ರಭು ಎಂದು ಗೊತ್ತಾಗುತ್ತದೆ, ರಕ್ಷಣೆಯಾಗುತ್ತದೆ. ಮತ್ತು ಆ ವಾಕ್ಯದಲ್ಲಿದೆ, ಯೇಸು ಸತ್ತವರಿಂದ ದೇವರು ಯೇಸು ಕ್ರಿಸ್ತನನ್ನು ಜೀವಂತ ಎಬ್ಬಿಸಿದ್ದಾನೆ ಎಂದು ನಂಬಿದರೆ, ಹೃದಯದಿಂದ ನಂಬಿದರೆ ದೇವರೊಂದಿಗೆ ಸಂಬಂಧ ಪಡೆಯುತ್ತೀವಿ ಮುಖಾಮುಖಿಯಾಗಿ ಅಂತ ನಂಬಿಕೆಯ ಐಶ್ವರ್ಯ ಪ್ರಭು ನಮ್ಮೆಲ್ಲರ ನೀಡಲಿ. ಪ್ರೀತಿ ಸ್ವರೂಪನು, ಪರಿಶುದ್ಧಾತ್ಮನು, ಸತ್ಯದೇವ, ನಿತ್ಯ ಜೀವ, ಬೆಳಕಾದಾತನು, ಆನಂದದಾಯಕನು, ಅಭಿಷೇಕನಾಥನು, ಯೇಸು ಕ್ರಿಸ್ತ ನಾಮದಲ್ಲಿ ಆಮೇಲೆ. ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತಾರು ಭೇಟಿಯನ್ನು ಪ್ರೇರೆ. ಅಲ್ಲಿವರೆಗೆ ತಂದೆಯ ದೇವರ ಮಹಾಪ್ರೀತಿ, ಯೇಸು ಕ್ರಿಸ್ತನ ಮಹಾಕೃಪೆ, ಪರಿಶುದ್ಧಾತ್ಮನ ನಂಬಿಕೆ, ಐಶ್ವರ್ಯ, ಎಲ್ಲ ವರ, ಫಲ, ಆಯುಧಗಳು, ಶಾಂತಿ, ಮಾರ್ಗದರ್ಶನ, ಕಟಾಕ್ಷ, ಬೋಧನೆ, ಆರೋಗ್ಯ, ಭಾಗ್ಯ, ಬಿಡುಗಡೆ, ಜಯ, ಆಶೀರ್ವಾದ, ಪಾಪ ಕ್ಷಮಾಪಣೆ, ಪರಿಶುದ್ಧತೆ, ನೀತಿ, ಜ್ಞಾನ, ವಿಮೋಚನೆ, ಜಯ ಜೀವಿತ, ದೇವರ ಸ್ವರ ಕೇಳುವ ಆತ್ಮದ ಕಿವಿ, ಕಣ್ಣು, ದರ್ಶನ ನಿಮಗುಂಟಾಗಲಿ. ನಿಮ್ಮ ಸಭೆಗೆ, ನಿಮಗೂ, ನಿಮ್ಮ ಪ್ರಿಯರೊಂದಿಗೆ, ನಿಮ್ಮ ಕುಟುಂಬಕ್ಕೂ, ನಿಮ್ಮ ಕೈ ಕೆಲಸಗಳಲ್ಲಿ, ನಿಮ್ಮ ಸುವಾರ್ಥ ಜೀವಿತದಲ್ಲಿ, ಪ್ರಾರ್ಥನಾ, ವಿಶ್ವಾಸ, ಪರಿಶುದ್ಧ ಸಾಕ್ಷಿ ಜೀವಿತದಲ್ಲಿ ನೆಲೆಗೊಂಡಿರಲಿ. ಪ್ರಭುವಿನ ನಂಬಿಕೆ, ಐಶ್ವರ್ಯ, ಪರಿಶುದ್ಧ ಆತ್ಮ ಮೂಲಕ ದೇವಚಿತ್ತದಂತೆ ದೊಡ್ಡದಾಗಿ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್. ಸ್ತೋತ್ರ ಸಲ್ಲಿಸುವೆ, ಸ್ತುತಿ ಸ್ತೋತ್ರ ಸಲ್ಲಿಸುವೆ, ಯೇಸು ರಾಜನ ಮೇಲನ್ನು ನೆನೆಸಿ, ಯೇಸು ರಕ್ಷಕನ ಮೇಲುಗಳ ನೆನೆದು ಸ್ತೋತ್ರ ಸಲ್ಲಿಸುವೆ, ಸ್ತುತಿ ಸ್ತೋತ್ರ ಸಲ್ಲಿಸೋಣ. ಥ್ಯಾಂಕ್ ಯು ಲಾರ್ಡ್.